ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಮಹೋನ್ನತವಾಗಿರುವಂತಹ ದಿನವನ್ನು ಕೊಟ್ಟಿಗಾಗಿ ನಿಮಗೆ ಸ್ತೋತ್ರ ಅಪ್ಪ. ನೀವು ಕೊಟ್ಟಿರುವಂತಹ ಈ ಅತ್ಯಮೂಲ್ಯವಾಗಿರುವಂತಹ ಗಳಿಗೆಯಲ್ಲಿ ನಾವೆಲ್ಲರೂ ಸಹ ಸೇರಿ ನೀವು ಸತ್ಯವೇದದಲ್ಲಿ ನಮಗೋಸ್ಕರ ಬರೆಸಿಕೊಟ್ಟಿರುವಂತಹ ಮಾತುಗಳ ಬಗ್ಗೆ ಆಲೋಚನೆ ಮಾಡ್ತಿದ್ದೀವಿ ಅಪ್ಪ. ಆಲೋಚನೆ ಮಾಡಬೇಕಾದ್ರೆ ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು, ಹಾಗೆ ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆ. ಆಮೆನ್. ಪ್ರಿಯರಾದ ದೇವಜನರೇ, ಇನ್ನೊಂದು ಸಾರಿ ನಿಮ್ಮ ಮಧ್ಯೆ ಬಂದು ವಾಕ್ಯವನ್ನು ಹಂಚಿಕೊಳ್ಳಲಿಕ್ಕೆ ದೇವರು ನನಗೆ ಕೊಟ್ಟಿರುವಂತಹ ಅವಕಾಶದ ನಿಮಿತ್ತ, ಹಾಗೆ ದೇವರ ವಾಕ್ಯವನ್ನ ಅರ್ಥ ಮಾಡಿಕೊಳ್ಳಲು, ಮಾತಾಡಿಕೊಳ್ಳಲು ದೇವರು ನಮ್ಮೆಲ್ಲರಿಗೂ ಕೊಟ್ಟಿರುವಂತಹ ಅವಕಾಶದ ನಿಮಿತ್ತ ದೇವರಿಗೆ ಇನ್ನೊಂದು ಸಾರಿ ಕೃತಜ್ಞತೆಗಳನ್ನ ಹೇಳ್ತಾ, ಹಾಗೆ ಒಂದು ಸಭೆಯಾಗಿ ವಾಕ್ಯವನ್ನು ಹೇಳಲಿಕ್ಕೆ ಕೂಡಿರುವಂತಹ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನ ಹೇಳ್ತಾ, ವಂದನೆಗಳನ್ನು ತಿಳಿಸ್ತಾ, ಹಾಗೆ ನನಗೆ ಈ ಅವಕಾಶವನ್ನ ಕೊಟ್ಟಿರುವಂತಹ ಸಭಾಪಾಲಕರಿಗೆ ವಂದನೆಗಳನ್ನು ತಿಳಿಸ್ತಾ ಅಂಶವನ್ನ ಶುರು ಮಾಡೋಣ ಪ್ರಿಯರೇ. ಓಕೆ, ಈಗಾಗಲೇ ನಿಮಗಿರುವಂತಹ ಕಮ್ಯುನಿಕೇಶನ್ ನ ಪ್ರಕಾರ, ಪ್ಯಾಂಪ್ಲೆಟ್ ಅಲ್ಲಿ ನೋಡಿರುವಂತಹ ಪ್ರಕಾರ, ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ದೇವರು ಮಾಡುವ ಗಾಯ ಭಾಗ 1. ಹೌದಾ? ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರೇನು? ದೇವರು ಮಾಡುವ ಗಾಯ. ಅದರಲ್ಲಿ ಫಸ್ಟ್ ಪಾರ್ಟ್, ಮೊದಲನೇ ಭಾಗವನ್ನು ನೋಡ್ತಿದ್ದೀವಿ. ಓಕೆ, ಇಷ್ಟಕ್ಕೂ ಈ ಟೈಟಲ್ ಅನ್ನ ಕೇಳಿದ ತಕ್ಷಣ ಏನನ್ಸುತ್ತೆ ನಮಗೆ? ದೇವರು ಮಾಡುವ ಗಾಯ. ಯಾಕಂದ್ರೆ ನಾರ್ಮಲ್ ಆಗಿ ಪ್ರಪಂಚದಲ್ಲಿ ಇದಕ್ಕೆ ಆಪೋಸಿಟ್ ಆಗಿರುವಂತೆ ಟೈಟಲ್ಗಳು ನಿಮಗೆ ಕಾಣಿಸ್ತಿರುತ್ತೆ, ನಿಜ ಅಲ್ವಾ? ದೇವರು ಮಾಡುವ ಗಾಯ ಈ ಸಬ್ಜೆಕ್ಟ್ಗೆ ಆಪೋಸಿಟ್ ಆಗಿರುವಂತ ಟೈಟಲ್ಗಳು ಸಾಧಾರಣವಾಗಿ ನಿಮ್ಮ ಕಣ್ಣ ಕಾಣಿಸ್ತಿರುತ್ತೆ. ಏನು? ದೇವರು ಆರೋಗ್ಯದಾಯಕರು. ಯಾಕಂದ್ರೆ ಇದೆಲ್ಲ ನಮ್ಮ ಕಣ್ಣಿಗೆ ಸಾಧಾರಣವಾಗಿ ಕಾಣಿಸುವಂತಹ ಸೆಂಟೆನ್ಸಸ್ ಅಲ್ವಾ? ದೇವರು ಏನು? ಆರೋಗ್ಯದಾಯಕರು. ನಿಜ, ಹೌದು, ದೇವರು ಆರೋಗ್ಯದಾಯಕರು. ದೇವರು ಆರೋಗ್ಯವನ್ನು ಒದಗಿಸ್ತಾರ? ಹೌದು, ಖಚಿತವಾಗಿ. ದೇವರು ಸ್ವಸ್ಥ ಮಾಡುವಂತವರು. ಸ್ವಸ್ಥ ಮಾಡ್ತಾರ ದೇವರು? ಖಚಿತವಾಗಿ ಮಾಡ್ತಾರೆ. ಹಾಗಿದ್ರೆ ದೇವರು ಆರೋಗ್ಯದಾಯಕರು ಅಂತ ಹೇಳಿ ನಾವು ನೋಡಿದೀವಿ ಎಷ್ಟು ದಿನ. ದೇವರು ಸ್ವಸ್ಥಪಡಿಸುವಂತವರು ಅಂತ ಹೇಳಿ ನೋಡಿದೀವಿ, ಹೌದಲ್ವಾ? ನಿಮ್ಗೇನಾದ್ರೂ ಅನಾರೋಗ್ಯ ಇದ್ರೆ ನೀವು ಪ್ರಪ್ರಥಮವಾಗಿ ಪ್ರಾರ್ಥನೆ ಮಾಡುವಂತಹದ್ದು, ಕೇಳ್ಕೊಳ್ಳುವಂತಹದ್ದು ಯಾರ ಹತ್ರ? ದೇವರ ಹತ್ರನೇ ಅಲ್ವಾ? ಯಾಕಂದ್ರೆ ದೇವರು ನಮ್ಮ ತಂದೆ ಅಂತ ಹೇಳಿದ್ರೆ ಅವ್ರ ಹತ್ರ ನಾವು ಕೇಳ್ಕೊಳ್ಳುವಂತಹದ್ದು ಮೊಟ್ಟ ಮೊದಲನೇದಾಗಿ ಸರ್ವೇ ಸಾಮಾನ್ಯ. ಓಕೆ, ಇದೆಲ್ಲ ನೋಡಿದಾಗ ನಮಗೇನ್ ಅರ್ಥ ಆಗತ್ತೆ? ದೇವರು ಆರೋಗ್ಯದಾಯಕರು, ದೇವರು ಸ್ವಸ್ಥಪಡಿಸುವಂತವರು, ದೇವರು ಗಾಯಗಳನ್ನ ಕಟ್ಟುವಂತವರು. ಇದೆಲ್ಲ ಸತ್ಯವೇದದಲ್ಲಿ ದೇವರ ಕುರಿತಂತೆ ಇರುವಂತಹ ಮಾತುಗಳು, ಹೌದಲ್ವಾ? ಓಕೆ, ಈಗ ಅದಕ್ಕೆ ಇವತ್ತು ಒಂದು ಹೊಸ ಆಂಗಲ್ ಅಲ್ಲಿ, ಒಂದು ಹೊಸ ದೃಷ್ಟಿಕೋನದಲ್ಲಿ ದೇವರ ಕುರಿತಂತೆ ಆಲೋಚನೆ ಮಾಡಿ ನೋಡ್ತಿದ್ದೀವಿ. ಏನು ಅಂತ ಹೇಳಿದ್ರೆ ದೇವರು ಮಾಡುವ ಗಾಯ. ಬ್ರದರ್, ಇಷ್ಟು ದಿನ ನಾವು ದೇವರು ಗಾಯವನ್ನು ಕಟ್ತಾರೆ ಅಂತ ಅಲ್ವಾ ಓದ್ಕೊಂಡ್ ಬಂದಿತ್ತು? ದೇವರು ಆಗಿರುವಂತಹ ಗಾಯವನ್ನ ಸ್ವಸ್ಥಪಡಿಸ್ತಾರೆ ಅಂತ ಅಲ್ವಾ ನೋಡ್ಕೊಂಡ್ ಬಂದಿರುವಂತಹದ್ದು? ಇದೇನಿದು ದೇವರು ಮಾಡುವ ಗಾಯ ಅನ್ನುವಂತ ಸಬ್ಜೆಕ್ಟ್? ದೇವ್ರು ಗಾಯ ಮಾಡ್ತಾರೆ? ಆಗಿರುವಂತಹ ಗಾಯವನ್ನ ಕಟ್ಟುವಂತಹದ್ದು ಮಾತ್ರ ಅಲ್ವಾ ದೇವ್ರ ಕೆಲಸ? ಇದೇನಿದು? ನಮ್ಮ ತಂದೆ ದೇವರಾಗಿದ್ರೆ ಅವ್ರು ಏನಕ್ಕೋಸ್ಕರ ನಮ್ಗೆ ಗಾಯ ಮಾಡ್ಬೇಕಿಷ್ಟಕ್ಕೂ ಅಂತ ಹೇಳಿ ನೀವು ಕೇಳಿದ್ರೆ, ಅದ್ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ ನಮ್ಗೆ ಈ ಸಬ್ಜೆಕ್ಟ್ ಅರ್ಥ ಆಗ್ಬೇಕು. ಯಾಕಂದ್ರೆ ದೇವರ ಒಂದು ಮುಖ ಮಾತ್ರ ನಮಗ್ ಪರಿಚಯ ಇದೆ. ಯಾವ ಮುಖ? ದೇವರು ಸ್ವಸ್ಥ ಮಾಡ್ತಾರೆ ಅನ್ನುವಂತಹ ಮುಖ ಮಾತ್ರ ನಮಗ್ ಪರಿಚಯ ಇದೆ, ಹೌದಾ? ಆಗಿರುವಂತಹ ಗಾಯವನ್ನ ವಾಸಿ ಮಾಡ್ತಾರೆ, ಆ ಮುಖ ಮಾತ್ರ ನಮಗ್ ಗೊತ್ತು. ಆ ಫೇಸ್ ಮಾತ್ರ ನೋಡಿದೀವಿ ದೇವರಿಗೆ ಇನ್ನೊಂದು ಫೇಸ್ ಇದೆಯಲ್ವಾ? ದೇವರು ಗಾಯ ಮಾಡ್ತಾರೆ. ಗಾಯವನ್ನ ವಾಸಿ ಮಾಡುವಂತಹದ್ದು ಮಾತ್ರ ಅಲ್ಲ, ಗಾಯವನ್ನ ಕಟ್ಟುವಂತಹದ್ದು ಮಾತ್ರ ಅಲ್ಲ, ದೇವರು ಗಾಯವನ್ನು ಮಾಡ್ತಾರೆ. ಹರ್ಟ್ ಮಾಡ್ತಾರೆ ಮಕ್ಕಳಿಗೆ? ಹೌದು ಹೌದು. ನೋವಾಗತ್ತಾಗ ಮಕ್ಕಳಿಗೆ? ಗಾಯ ಆದ್ರೆ ನೋವಾಗ್ಬೇಕಲ್ವಾ? ನೋವು ಆಗ್ಬೇಕು ಅಂತಾನೆ ಅಲ್ವಾ ಇಷ್ಟಕ್ಕೂ ದೇವ್ರು ಗಾಯ ಮಾಡುವಂತಹದ್ದು. ಇಷ್ಟಕ್ಕೂ ದೇವ್ರು ಗಾಯ ಮಾಡ್ತಾರೆ ಅನ್ನುವಂತಹದ್ದು ಸತ್ಯವೇದದಲ್ಲಿ ಒಂದ್ಸರಿ ನೋಡ್ಕೊಂಡ್ ಮುಂದೆ ಹೋಗೋಣ. ಯೋಬನ ಗ್ರಂಥ 5ನೇ ಅಧ್ಯಾಯ. ಯೋಬನ ಗ್ರಂಥ 5ನೇ ಅಧ್ಯಾಯ 18ನೇ ವಚನ. ಯೋಬನ ಗ್ರಂಥ 5ನೇ ಅಧ್ಯಾಯ 18ನೇ ವಚನ. ಗಾಯ ಮಾಡುವವನು ಗಾಯ ಕಟ್ಟುವವನು ಆತನೇ, ಹೊಡೆಯುವ ಕೈಯೇ ವಾಸಿ ಮಾಡುತ್ತದೆ. ಹೌದಾ? ಏನ್ ಅರ್ಥ ಆಯ್ತು ಪ್ರಿಯರ ನಮ್ಗೆ ಮಾತಿನಿಂದ? ಗಾಯ ಮಾಡ್ತಾರೆ ಅಂತ ಅರ್ಥ ಆಯ್ತಾ ದೇವ್ರು? ಇನ್ನೊಂದ್ಸರಿ ಓದೋಣ. ಗಾಯ ಮಾಡುವವನು, ದೇವ್ರು ಏನೇನ್ ಮಾಡ್ತಾರಂತೆ? ನಮಗೆ ಇಷ್ಟು ದಿನ ನಾವ್ ನಾರ್ಮಲ್ ಆಗಿ ಕೇಳುವಂತಹದ್ದು ಗಾಯ ಕಟ್ತಾರೆ ಅಂತ. ಆದ್ರೆ ಗಾಯ ಕಟ್ಟುವಂತಹದ್ದು ಮಾತ್ರ ಅಲ್ವಂತೆ. ದೇವರು ಗಾಯ ಮಾಡುವಂತವರು, ಜೊತೆಯಲ್ಲಿ ಗಾಯ ಕಟ್ಟುವವನು ಆತನೇ. ಗಾಯ ಮಾಡುವವನು, ಗಾಯ ಕಟ್ಟುವವನು ಆತನೇ. ಮುಂದೆ, ಹೊಡೆಯುವ ಕೈಯೇ ವಾಸಿ ಮಾಡುತ್ತದೆ. ಗಾಯ ಮಾಡುವಂತಹದ್ದು ದೇವರ ಕೆಲಸ ಅಂತೆ. ಗಾಯವನ್ನ ವಾಸಿ ಮಾಡುವಂತಹದ್ದು ಅಂದ್ರೆ ಕಟ್ಟುವಂತಹದ್ದು ದೇವರ ಕೆಲಸ, ಹೌದಾ?
ಗಾಯವನ್ನ ಕಟ್ಟುವಂತಹದ್ದು ಅನ್ನುವಂತಹದ್ರ ಬಗ್ಗೆ ನಾವು ಸಾಕಷ್ಟು ಸಂದೇಶಗಳನ್ನು ಕೇಳಿರ್ತೀವಿ. ಓಕೆ, ಅದು ನಮ್ಮ ಟಾಪಿಕ್ ಅಲ್ಲ ಇವತ್ತಿಗೆ. ಇವತ್ತು ನಮ್ಮ ಟಾಪಿಕ್ ಬಂದು ಫಸ್ಟ್ ಪಾರ್ಟ್ ಮಾತ್ರ. ಯಾವುದು? ದೇವರು ಗಾಯ ಮಾಡ್ತಾರೆ, ಆ ಪಾರ್ಟ್ ಅನ್ನ ಮಾತ್ರ ಆಲೋಚನೆ ಮಾಡ್ತೀವಿ. ಇಷ್ಟಕ್ಕೂ ದೇವರು ನಮ್ಗೇನು ಗಾಯ ಮಾಡ್ಬೇಕು? ಯಾರಾದ್ರೂ ಹೊಡೆದ್ರೆ ನಮ್ಗೆ ನೋವಾಗತ್ತಾ? ಆಗತ್ತೆ. ಇನ್ ದೇವ್ರು ಹೊಡೆದ್ರು ನೋವಾಗತ್ತಾ? ಅಂದ್ರೆ ದೇವರ ಹೊಡೆತ ಹೇಗಿರುತ್ತೆ ಅಂತ ಇದೇ ಸಂದೇಶದಲ್ಲಿ ನಮ್ಗೆ ಗೊತ್ತಾಗುತ್ತೆ ಮುಂದೆ. ಓಕೆ, ಇಷ್ಟಕ್ಕೂ ದೇವ್ರು ಗಾಯ ಮಾಡಿದ್ರೆ ನಮ್ಗೆ ಹರ್ಟ್ ಆಗತ್ತಾ? ಆಗತ್ತೆ. ನೋವಾಗತ್ತಾ? ಆಗತ್ತೆ. ಬಾಧೆ ಆಗತ್ತಾ? ಆಗತ್ತೆ. ತಂದೆ ಆಗಿರುವಂತವ್ರು ಮಕ್ಕಳಿಗೆ ಬಾಧೆ ಪಡಿಸ್ತಾರ? ಬಾಧೆ ಪಡಿಸ್ತಾರ? ಯಾಕೆ ಪಡಿಸ್ತಾರೆ? ಯಾಕೆ ಪಡಿಸ್ತಾರೆ? ಹೌದಲ್ವಾ? ನೀವು ಸಹ ನಿಮ್ಮ ಮಕ್ಕಳಿಗೆ ನೋವಾಗ್ಬಾರ್ದು, ಗಾಯ ಆಗ್ಬಾರ್ದು ಅನ್ನುವಂತಹ ರೀತಿಯಲ್ಲೇ ನೋಡ್ಕೊಳ್ತಿರ್ತೀರಾ. ಆದ್ರೆ ಕೆಲವೊಂದು ಸಾರಿ ರಸ್ತೆಯಲ್ಲಿ ನಿಂತ್ಕೊಂಡು ಒಂದು ಸಾರಿ ನಿಮ್ಮ ಮಗ ನಿಮ್ ಕೆಲಸದಿಂದ ಬರ್ಬೇಕಾದ್ರೆ ಇಷ್ಟ ಬಂದಂತೆ ಕೆಟ್ಟ ಕೆಟ್ಟ ಅವಾಚ್ಯ ಶಬ್ದಗಳಿಂದ ಮಾತಾಡ್ಕೊಂಡು ಆಟ ಆಡ್ತಿದ್ದಾನೆ ಅಂತ ಅನ್ಕೊಳ್ಳಿ. ಹೌದಾ? ಸೇರಬಾರದಾಗಿರುವಂತಹ ಹುಡುಗರ ಜೊತೆ ಸೇರಿ ಆಟ ಆಡ್ತಿದ್ದಾನೆ ಅಂತ ಅನ್ಕೊಳ್ಳಿ. ಏನ್ ಮಾಡ್ತೀರಾ? ನಿಮ್ ಮುಂದೆನೆ ಒಂದು ದೊಡ್ಡ ಕೆಟ್ಟ ಮಾತನ್ನ ಮಾತಾಡಿದಾನೆ ಅಂತ ಅನ್ಕೊಳ್ಳಿ. ಏನ್ ಮಾಡ್ತೀರಾ? ನನ್ನ ಮಗನಿಗೆ ನೋವಾಗ್ಬಾರ್ದು, ಹೌದಾ, ನನ್ನ ಮಗನಿಗೆ ಗಾಯ ಆಗ್ಬಾರ್ದು, ನನ್ನ ಮಗನಿಗೆ ಪೆಟ್ಟಾಗ್ಬಾರ್ದು ಅಂತ ಹೇಳಿ ಹಾಗೆ ಬಿಟ್ಟು ಮನೆಗ್ ಬರ್ತೀರಾ? ಇಲ್ಲ ಅಲ್ವಾ? ಒಂದು ಒಳ್ಳೆ ತಂದೆ ಆಗಿದ್ರೆ, ಒಂದು ಒಳ್ಳೆ ತಾಯಿ ಆಗಿದ್ರೆ ಇದಲ್ಲ ಅಲ್ವಾ ನೀವು ಮಾಡುವಂತ ಕೆಲಸ? ಇಮಿಡಿಯೇಟ್ ಆಗಿ ಏನ್ ಮಾಡ್ತೀರಾ? ಕಿವಿಯನ್ನ ಅಲ್ಲಿಂದಾನೆ ಹಿಡ್ಕೊಂಡು, ಕಿವಿಯನ್ನ ತಿರುವಿ ಅಲ್ಲಿಂದಾನೆ ಮನೆಗೆ ಹಾಗೇ ಕರ್ಕೊಂಡ್ ಬಂದು, ಹೌದಾ, ಆ ಕಾಲದಲ್ಲಾದ್ರೆ ಬರೆ ಹಿಡುವಂತಹದ್ದು, ಈ ಕಾಲದಲ್ಲಾದ್ರೆ ಬೆಲ್ಟ್ ಯೂಸ್ ಮಾಡುವಂತಹದ್ದು ಹೊಡಿಲಿಕ್ಕೆ, ಅಥವಾ ಕೋಲ್ ಯೂಸ್ ಮಾಡುವಂತಹದ್ದು ಹೊಡಿಲಿಕ್ಕೆ. ನೀವು ಮಾಡ್ತೀರಾ ಈ ಕೆಲಸವನ್ನ? ಖಂಡಿತ ಮಾಡ್ತೀರಾ ಅಲ್ವಾ? ಬಾಧ್ಯತೆಯುಳ್ಳಂತಹ ಪ್ರತಿ ತಂದೆ ತಾಯಿಯೂ ಸಹ ಇದನ್ನೇ ಅಲ್ವಾ ಮಾಡುವಂತಹದ್ದು. ಹೌದು. ಯಾವಾಗ ನಿಮ್ಮ ಮಕ್ಕಳು ಹಾಳಾಗ್ತಿರುವಂತಹದ್ದು ನೀವು ನೋಡಿದಾಗ, ನಿಮ್ಮ ಮಕ್ಕಳು ನಿಮ್ಮ ಕಣ್ಮುಂದೆನೆ ದಾರಿ ತಪ್ಪಿರುವಂತಹದ್ದು ನೀವು ನೋಡಿದಾಗ, ಆವಾಗ ಈ ಕೆಲಸವನ್ನ ಮಾಡ್ತೀರಾ. ಏನ್ ಮಾಡ್ತೀರಾ? ನಿಮ್ಮ ಮಕ್ಕಳಿಗೆ ನೀವು ಗಾಯ ಮಾಡ್ತೀರಾ. ಇಷ್ಟು ದಿನ ಏನ್ ಮಾಡ್ತಾ ಇದ್ರಿ? ಗಾಯ ಆಗಿದ್ರೆ ನೀವೇ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ರಿ, ನೀವೇ ಖರ್ಚು ಮಾಡ್ತಾ ಇದ್ರಿ, ಹೌದಾ, ನೀವೇ ಅದಕ್ಕೆ ಮೆಡಿಸಿನ್ ಕೊಡಿಸ್ತಾ ಇದ್ರಿ, ಆ ಟ್ಯಾಬ್ಲೆಟ್ಸ್ಗೆಲ್ಲ ನೀವೇ ಹಣವನ್ನು ಕೊಡ್ತಾ ಇದ್ರಿ, ಮಕ್ಕಳಿಗೆ ಗಾಯ ಆದ್ರೆ ಅದು ವಾಸಿ ಆಗ್ಲಿಕ್ಕೆ, ಹೌದಲ್ವಾ? ನೀವೇ ಅಲ್ವಾ ವಾಸಿ. ನಿಮ್ಮ ಮಗನಿಗೆ ಒಂದು ಬಿದ್ದು ಎಲ್ಲಾದ್ರೂ ಗಾಯ ಮಾಡ್ಕೊಂಡ್ರೆ ಅದು ವಾಸಿ ಆಗ್ಲಿಕ್ಕೆ ನೀವೇ ಅಲ್ವಾ ಶ್ರಮಿಸಿದ್ದು? ಹೌದು. ಆದ್ರೆ ನಾನು ಈಗ ತಾನೇ ಹೇಳಿದಂತಹ ಸಿಚುವೇಶನ್ ಅಲ್ಲಿ ನಿಮ್ಮ ಮಗ ಕೆಟ್ಟು ಹೋಗ್ತಿರುವಂತಹದನ್ನ ನೀವು ನೋಡಿದಾಗ ನೀವೇ ಗಾಯ ಮಾಡ್ತೀರಾ ಅಲ್ವಾ? ವಾಸಿ ಮಾಡುವಂತಹದ್ದು ನೀವೇ, ನಿಮ್ಮ ಮಕ್ಕಳ ಗಾಯವನ್ನ ವಾಸಿ ಮಾಡ್ಲಿಕ್ಕೆ ಶ್ರಮಿಸುವಂತಹದ್ದು ನೀವೇ. ಆದ್ರೆ ನಿಮ್ಮ ಮಕ್ಕಳಿಗೆ ಕೆಲವೊಂದ್ಸಾರಿ ಗಾಯ ಮಾಡ್ತೀರಲ್ವಾ, ದಾರಿ ತಪ್ಪಿದ್ದಾನೆ ಅಂತ ಹೇಳಿ ಗೊತ್ತಾದಾಗ? ಹೌದು. ಇಲ್ಲಿ ದೇವರು ಸಹ ಮನುಷ್ಯರಿಗೆ ಗಾಯ ಮಾಡ್ತಿದ್ದಾರೆ ಅಂದ್ರೆ ಅದೊಂದೇ ಉದ್ದೇಶಕ್ಕೆ ಪ್ರಿಯರೇ, ಅದೊಂದೇ ಉದ್ದೇಶಕ್ಕೆ. ಗಾಯ ಮಾಡುವಂತಹದ್ದು ದೇವ್ರೆ ಅಂತ ಹೇಳಿದ್ರೆ, ಏನಕ್ಕೋಸ್ಕರ ದೇವ್ರೆ ನೀವು ನಮಗೇನಕ್ಕೋಸ್ಕರ ಗಾಯ ಮಾಡ್ಬೇಕು? ನಿನಗ್ ಕರುಣೆ ಇದೆಯಾ? ಮಕ್ಕಳಿಗೆ ಯಾರಾದ್ರೂ ಗಾಯ ಮಾಡ್ತಾರ? ನೋವಾಗಲ್ವಾ? ಅವ್ರಿಗೆ ಹರ್ಟ್ ಆಗಲ್ವಾ ಅಂತ ಹೇಳಿ ಕೇಳಿದ್ರೆ ದೇವರನ್ನ, ದೇವರು ತಿರುಗಿಸಿ ನಿಮಗೊಂದು ಪ್ರಶ್ನೆ ಕೇಳ್ತಾರೆ. ಏನಂತ? ನಿಮ್ಮ ಮಕ್ಕಳು ತಪ್ಪು ಮಾಡ್ಬೇಕಾದ್ರೆ ನೀವ್ ನೋಡ್ಕೊಂಡು ಸುಮ್ಮನೆ ಇರೋದಿಲ್ಲ ಅಲ್ವಾ? ನಿಮಗ್ ಬಾಧ್ಯತೆ ಇದೆ ಅನ್ನುವಂತ ಉದ್ದೇಶದಿಂದ ನೀವು ಅವ್ರಿಗೆ ಶಿಕ್ಷೆ ಕೊಡ್ತೀರಾ ಅಲ್ವಾ? ನೀವ್ ಅವ್ರಿಗೆ ಗಾಯ ಮಾಡ್ತೀರಾ ಅಲ್ವಾ? ನೀವ್ ಅವ್ರಿಗೆ ಬರೆ ಹಾಕಿದ್ರೆ ಗಾಯ ಆಗತ್ತಲ್ವಾ ಒಂದ್ 2-3 ದಿನ? ಹೌದು. ನಾನ್ ಗಾಯ ಮಾಡಿದ್ರೆ ಹೇಗಾಗತ್ತೆ ತಪ್ಪು ಅಂತ ಹೇಳಿ ದೇವರು ನಮ್ಮನ್ನ ಕೇಳಿದ್ರು ಅಂತ ಅನ್ಕೊಳ್ಳಿ. ಹೌದಲ್ವಾ? ಲಾಜಿಕ್ ಇದೆ ಅಲ್ವಾ? ನಾವು ನಮ್ಮ ಮಕ್ಕಳು ದಾರಿ ತಪ್ಪಬೇಕಾದ್ರೆ ನಾವು ಶಿಕ್ಷಿಸ್ತೀವಿ. ದೇವರು ನಾವು ದಾರಿ ತಪ್ಪಬೇಕಾದ್ರೆ ಶಿಕ್ಷಿಸಬಾರ್ದು. ಹಾಗಿದ್ರೆ ಶಿಕ್ಷಿಸ್ಬೇಕಲ್ವಾ? ಓಕೆ. ಇನ್ನೊಂದು ಪ್ರಶ್ನೆ ಆಗ್ಲೇ ತಲೆ ಎತ್ತುತ್ತಿರುತ್ತೆ ಇಷ್ಟನ್ನ ಆಲೋಚನೆ ಮಾಡ್ಬೇಕಾದ್ರೆ. ಏನ್ ಆ ಪ್ರಶ್ನೆ ಅಂತ ಹೇಳಿದ್ರೆ, ಬ್ರದರ್ ಸರಿ, ಇದೆಲ್ಲ ಸರಿ, ದೇವ್ರು ಗಾಯ ಮಾಡ್ತಾರೆ ಅಂತ ನೀವ್ ಹೇಳ್ತಿದ್ದೀರಾ. ನಾವಾದ್ರೆ ನಮ್ಮ ಮಕ್ಕಳಿಗೆ ನಾವೇನಾದ್ರೂ ಗಾಯ ಮಾಡ್ಬೇಕು ಅನ್ಕೊಂಡ್ರೆ ಬರೆ ಇಡ್ತೀವಿ, ಹೌದಲ್ವಾ? ಚೆನ್ನಾಗಿ ಚಾಕುವನ್ನ ಕಾಯಿಸಿ ಬರೆ ಇಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ತಂದೆ ಆದ್ರೆ ಬೆಲ್ಟ್ ತಗೊಂಡು ಚೆನ್ನಾಗಿ ಹೊಡೆಯುವಂತಹದ್ದು, ಅಥವಾ ಕೋಲ್ ತಗೊಂಡು ಚೆನ್ನಾಗಿ ಹೊಡೆಯುವಂತಹದ್ದು, ಅಥವಾ ಕೈಯಲ್ಲೇ ಹೊಡೆಯುವಂತಹದ್ದು. ನಾವು ನಮ್ಮ ಮಕ್ಕಳಿಗೆ ಈ ತರ ಗಾಯ ಮಾಡ್ತೀವಿ. ನೀವು ದೇವ್ರ ಗಾಯ ಮಾಡ್ತಾರೆ ಅಂತ ಹೇಳ್ತಿದ್ದೀರಲ್ವಾ? ದೇವರ ಮಕ್ಕಳಾಗಿರುವಂತಹ ನಮಗೆ ನಾವು ತಪ್ಪು ಮಾಡಿದಾಗ ದೇವರು ಗಾಯ ಮಾಡ್ತಾರೆ ಅಂತ ಹೇಳ್ತಿದ್ದೀರಲ್ವಾ? ಓಕೆ, ಹಾಗಾದ್ರೆ ದೇವ್ರು ಹೇಗ್ ಗಾಯ ಮಾಡ್ಲಿಕ್ಕಾಗತ್ತೆ ಮನುಷ್ಯರಿಗೆ? ದೇವರು ಮನುಷ್ಯರಿಗೆ ಹೇಗ್ ಗಾಯ ಮಾಡ್ಲಿಕ್ಕಾಗತ್ತೆ? ನಾವಾದ್ರೆ ಬರೆ ಇಡ್ತೀವಲ್ವಾ? ದೇವ್ರು ಹೇಗ್ ಗಾಯ ಮಾಡ್ಲಿಕ್ಕಾಗತ್ತೆ? ಹೇಗ್ ಗಾಯ ಮಾಡ್ತಾರೆ ಪ್ರಿಯರ ದೇವ್ರು? ನಮ್ಮ ತರ ಹೊಡಿತಾರ? ಕೈಯಲ್ಲಿ ಹೊಡಿತಾರ? ಹೇಗ್ ಗಾಯ ಮಾಡ್ತಾರೆ ದೇವರು ಮನುಷ್ಯರಿಗೆ? ಒಂದ್ ವೇಳೆ ಗಾಯ ಮಾಡ್ಬೇಕು ಅನ್ಕೊಂಡ್ರೆ, ಒಂದ್ ವೇಳೆ ಒಂದು ಪಾಠವನ್ನ ಕಲಿಸ್ಬೇಕು ಅಂತ ಅನ್ಕೊಂಡ್ರೆ ಒಬ್ಬ ಮನುಷ್ಯನಿಗೆ ಹೇಗೆಲ್ಲ ಕಲಿಸ್ತಾರೆ ಗೊತ್ತಾ ದೇವರು? ದೇವರು ಗಾಯ ಮಾಡುವಂತಹದ್ರಲ್ಲಿ ಬೇರೆ ಬೇರೆ ಕ್ಯಾಟಗರಿಗಳಿದೆ. ದೇವರದ್ದು ಒಂದೇ ಸ್ಟೈಲು, ಒಂದೇ ರೀತಿ ಹೊಡೆಯುವಂತಹದ್ದು, ಈ ರೀತಿ ಇಲ್ಲ. ಡಿಸೈನ್ ಆಗಿ ದೇವರು ಯಾವ ರೀತಿ ಗಾಯ ಮಾಡ್ತಾರೆ ಅಂತ ಹೇಳಿ ನಮ್ಗೆ ಅರ್ಥ ಆಗುತ್ತೆ ಈ ಸಂದೇಶ. ಹೌದಾ? ಮೊಟ್ಟ ಮೊದಲನೇದಾಗಿ ಯಾವ ತರ ಗಾಯ ಮಾಡ್ಬೋದು ದೇವ್ರು? ಒಂದ್ಸರಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಯಾವ ತರ ಗಾಯ ಮಾಡ್ಬೋದು ದೇವ್ರು ಒಬ್ಬ ಮನುಷ್ಯನಿಗೆ ಪಾಠ ಕಲಿಸ್ಬೇಕಂದ್ರೆ ಯಾವ ತರ ಗಾಯ ಮಾಡ್ಬೋದು? ಫಸ್ಟ್ ಕ್ಯಾಟಗರಿಯಲ್ಲಿ ಇದೀವಿ. ಯಾವ ತರ ಗಾಯ ಮಾಡ್ಬೋದು ಅಂತ ಹೇಳಿದ್ರೆ, ಯೋಬನ ಗ್ರಂಥ 33ನೇ ಅಧ್ಯಾಯ
ಯೋಬನ ಗ್ರಂಥ 33ನೇ ಅಧ್ಯಾಯ 19ನೇ ವಚನ. 33:19. ಇದಲ್ಲದೆ ಸಂಕಟದಿಂದಲೂ ನಿತ್ಯವಾದ ಆಸ್ತಿ ಪೀಡನದಿಂದಲೂ ಮನುಷ್ಯನು ಹಾಸಿಗೆಯ ಮೇಲೆ ಶಿಕ್ಷಿಸಲ್ಪಡುವನು. ಅವನ ಜೀವವು ಆಹಾರಕ್ಕೆ ಬೇಸರಗೊಳ್ಳುವುದು, ಅವನ ಆತ್ಮವು ಮೃಷ್ಟಾನ್ನಕ್ಕೂ ಅಸಹ್ಯ ಪಡುವುದು. ಅವನ ಮಾಂಸವು ಕ್ಷಯಿಸಿ ಕಾಣದೆ ಹೋಗುವುದು, ಕಾಣದಿದ್ದ ಅವನ ಎಲುಬುಗಳು ಬಯಲಾಗುವವು. ಅವನ ಆತ್ಮ ಸಾಕು ಸಾಕು. ಓಕೆ, ಏನ್ ಅರ್ಥ ಆಯ್ತು ನಮ್ಗೆ ವಚನದಲ್ಲಿ? ಯಾವಾಗಾದ್ರೂ ಈ ಸಿಂಪ್ಟಮ್ಸ್ ಕಾಣಿಸ್ಕೊಂಡಿದ್ಯಾ? ಯಾವಾಗ್ಲಾದ್ರೂ ನಮ್ಮ ಜೀವನಗಳಲ್ಲಿ ಈ ಸಿಂಪ್ಟಮ್ಸ್ ಕಾಣಿಸ್ಕೊಂಡಿದ್ಯಾ? ಯಾಕೋ ಬ್ರದರ್ ಮೂಳೆಗಳೆಲ್ಲ ತುಂಬಾ ನೋವುತ್ತಿದೆ, ಹೌದಾ? ಯಾಕೋ ಕೈಕಾಲು ತುಂಬಾ ನೋವುತ್ತಿದೆ, ಎದ್ದೇಳ್ಲಿಕ್ಕೆ ಆಗ್ತಿಲ್ಲ, ಹಾಸಿಗೆ ಮೇಲಿದ್ದ ಎದ್ದೇಳ್ಲಿಕ್ಕೆ ಆಗ್ತಿಲ್ಲ. ಏನು ಅಂತ ಹೇಳಿದ್ರೆ ಅದಕ್ಕೆ ಸಾಕಷ್ಟು ರೀಸನ್ ಇರುತ್ತೆ ಲೋಕಕ್ಕೆ ಸಂಬಂಧಪಟ್ಟಂತೆ. ಸೊಳ್ಳೆ ಕಚ್ಚಿತು ಅಂತಾನೋ, ಇನ್ನೊಂದಾಯ್ತು ಅಂತಾನೋ, ಡೆಂಗ್ಯೂ ಅಂತಾನೋ, ಮಲೇರಿಯಾ ಅಂತಾನೋ, ಹೌದಾ, ಚಿಕನ್ ಗುನ್ಯಾ ಅಂತಾನೋ, 1000 ಕಾರಣಗಳಿದೆ. ಅದು ಈ ಲೋಕಕ್ಕೆ ಸಂಬಂಧಪಟ್ಟಿರುವಂತ ಕಾರಣಗಳು. ಯಾವಾಗ್ಲಾದ್ರೂ ನಮಗೆ ಈ ಸಿಂಪ್ಟಮ್ಸ್ ಕಾಣಿಸ್ಕೊಂಡಿದ್ಯಾ? ಎದ್ದೇಳ್ಲಿಕ್ಕೆ ಆಗ್ತಿಲ್ಲ ಹಾಸಿಗೆ ಮೇಲೆ, ಬೆಳಗಾಗಿದೆ, ಹೊತ್ತಾಗಿದೆ, ಸೂರ್ಯ ಮೇಲ್ ಬಂದಿದ್ದಾನೆ, ಆದ್ರೂ ಈ ಹಾಸಿಗೆ ಮೇಲಿಂದ ಎದ್ದೇಳ್ಲಿಕ್ಕೆ ಆಗ್ತಿಲ್ಲ. ಕೈಕಾಲುಗಳು ಬಹಳ 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 ನೋವುತ್ತಿದೆ, ಮೂಳೆಗಳು ಬಹಳ 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 ನೋವುತ್ತಿದೆ. ಕಾಣಿಸ್ಕೊಂಡಿದ್ಯಾ? ಶಕ್ತಿನೇ ಇಲ್ಲ ದೇಹದಲ್ಲಿ. ಯಾವಾಗ್ಲಾದ್ರೂ ಆಗಿದ್ಯಾ? ದೇವ್ರು ಹೇಳ್ತಿದ್ದಾರೆ ಏನಂತೆ, ಇದು ಯಾರಂತೆ ಮಾಡಿದ್ದು ಇಷ್ಟಕ್ಕೂ? ಈ ಶಕ್ತಿ ಇಲ್ಲದೆ ಇರುವಂತ ಪರಿಸ್ಥಿತಿಗೆ ನಮ್ಮನ್ನು ತಗೊಂಡ್ ಬಂದಿದ್ ಯಾರಂತೆ? ಹಾಸಿಗೆ ಮೇಲೆ ಮಲ್ಕೊಂಡಿರೋ ಮಗನೇ ದಯವಿಟ್ಟು ಎದ್ದೇಳಕ್ ಹೋಗ್ಬೇಡ ಅಂತ ಹೇಳಿ ಯಾರಂತ ಹೇಳ್ತಿರೋದು ನಮ್ಗೆ? ಸೈತಾನ್ ಕ್ರಿಯೆ ಏನಾಯ್ತು? ಇದನ್ನ ನೋಡ್ಬೇಕಾದ್ರೆ ಏನ್ ಅನ್ಸುತ್ತೆ ನಿಮಗೆ? ಯಾವಾಗ್ಲಾದ್ರೂ ನಿಮ್ಗೆ ಹಿಂಗಾಯ್ತು ಅಂತ ಅನ್ಕೊಳ್ಳಿ. ಬೆಳಿಗ್ಗೆ ಆಯ್ತು, ಸೂರ್ಯ ಮೇಲ್ ಬಂದಿದ್ದಾನೆ, 9 ಗಂಟೆ 8 ಗಂಟೆ ಆಗ್ತಿದೆ, ಎದ್ದೇಳ್ಲಿಕ್ಕೆ ಆಗ್ತಿಲ್ಲ ಹಾಸಿಗೆ ಮೇಲಿಂದ, ಮೂಳೆ ಮಾಂಸ ಎಲ್ಲ ನೋವುತ್ತಿದೆ ಒಂದ್ ಕಡೆಯಿಂದ, ಹೌದಾ, ಕೀಳುಗಳೆಲ್ಲ ನೋವುತ್ತಿದೆ. ಓಕೆ, ಇದನ್ನ ನೋಡ್ಬೇಕಾದ್ರೆ ಸಾಧಾರಣವಾಗಿ ಮನುಷ್ಯರು ಏನ್ ಅನ್ಕೊಳ್ತಾರೆ? ಅಪವಾದಿ ಕ್ರಿಯೆ, ಸೈತಾನನ ಕ್ರಿಯೆ, ಹೌದಾ? ಇದೇ ಅಲ್ವಾ ನೀವು ನಾರ್ಮಲ್ ಆಗಿ ಅನ್ಕೊಳ್ಳುವಂತಹದ್ದು. ಸತ್ಯವೇದದಲ್ಲಿ ದೇವ್ರು ಏನ್ ಹೇಳಿದ್ದಾರೆ ಗೊತ್ತಾ? ಮಗನೇ, ಅವತ್ತು ನೀನು ಹಾಸಿಗೆ ಮೇಲೆ ಮಲಗಿಸಿದ್ನಲ್ವಾ ನಿನ್ನನ್ನ, ನಿನಗೆ ಮೂಳೆಗಳೆಲ್ಲ ನೋವು ಕೊಟ್ಟಿದ್ನಲ್ವಾ ಒಂದ್ ಕಡೆಯಿಂದ, ಕೀಳುಗಳನ್ನೆಲ್ಲ ನೋವು ಬರಂಗ್ ಮಾಡಿದ್ನಲ್ವಾ, ಮಾಂಸ ಖಂಡಗಳೆಲ್ಲ ನೋವುತ್ತಿತ್ತಲ್ವಾ ಅವತ್ತು? ಅದೇನಕ್ಕೋಸ್ಕರ ಗೊತ್ತಾ ಆಗಿತ್ತು? ಅದು ನಾನು ನಿನಗೆ ಕೊಡ್ತಿರುವಂತಹ ಟ್ರೈನಿಂಗ್, ಪೊಲೀಸ್ ಟ್ರೈನಿಂಗ್ ಅಲ್ಲ. ನೀನು ನನಗೆ ಇಷ್ಟ ಆಗಿರುವಂತೆ ನಿನ್ನ ಜೀವನವನ್ನ ನಡೆಸ್ತಿಲ್ಲ. ಸೊ ನೀನ್ ತಪ್ಪಿರುವಂತಹ ಟ್ರ್ಯಾಕ್ ಮತ್ತೆ ವಾಪಸ್ ಬಂದು ಅದೇ ಟ್ರ್ಯಾಕ್ ಅಲ್ಲಿ, ನಾನು ಅನ್ಕೊಂಡಿರುವಂತಹ ಟ್ರ್ಯಾಕ್ ಅಲ್ಲಿ ಹೋಗ್ಬೇಕು ಅಂದ್ರೆ ಇದು ನಿನಗೆ ಅನಿವಾರ್ಯ. ಇದು ನಾನ್ ನಿನಗೆ ಕಲಿಸ್ತಿರುವಂತಹ ಲೆಸನ್. ಹೇಗ್ ಗಾಯ ಮಾಡಿದೆ ತಂದೆ ಅಂತ ಹೇಳಿ ದೇವ್ರನ್ನ ಕೇಳಿದ್ರೆ, ದೇವ್ರ ಗಾಯ ಮಾಡಿದ್ರೆ ಸಿಂಪಲ್ ಆಗಿರುತ್ತೆ ಪ್ರಿಯ, ಹಾಸಿಗೆ ಮೇಲಿಂದ ಎದ್ದೇಳ್ಲಿಕ್ಕೆ ಆಗೋದಿಲ್ಲ. ಹೌದಾ? ಇನ್ನೊಂದ್ಸರಿ ಓದೋಣ ಈಗ ಓದಂತಹ ವಚನವನ್ನ, ಇವಾಗ ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇದಲ್ಲದೆ ಸಂಕಟದಿಂದಲೂ ನಿತ್ಯವಾದ ಅಸ್ಥಿ ಪೀಡನದಿಂದಲೂ, ಸಂಕಟದಿಂದಲೂ ನಿತ್ಯವಾದ ಅಂದ್ರೆ ಪ್ರೊಲಾಂಗ್ಡ್ ಪೇನ್, ಹೌದಲ್ವಾ? ತುಂಬಾ ದಿನಗಳಿಂದ ಇರುವಂತಹ ನೋವುಗಳು. ಏನಂತೆ? ಸಂಕಟದಿಂದಲೂ ನಿತ್ಯವಾದ ಅಸ್ಥಿ ಪೀಡನದಿಂದಲೂ. ಅಸ್ಥಿ ಅಂತ ಹೇಳಿದ್ರೆ ಮೂಳೆಗಳು ಪ್ರಿಯ, ಅಸ್ಥಿ ಅಂದ್ರೆ ಮೂಳೆಗಳು, ಯಾಕಂದ್ರೆ ಅಸ್ಥಿ ಪಂಜರ ಅಂದ್ರೆ ಸ್ಕೆಲಿಟನ್ ಅಲ್ವಾ? ಹಾಗಾದ್ರೆ ಅಸ್ಥಿ ಅಂತ ಹೇಳಿದ್ರೆ ಮೂಳೆಗಳು. ಓಕೆ, ಅಸ್ಥಿ ಪೀಡನದಿಂದಲೂ, ಮೂಳೆಗಳು ಪೀಡಿಸುತ್ತಂತೆ, ಅಂದ್ರೆ ನೋವಾಗತ್ತಂತೆ ಎಲ್ಲಾ ಮೂಳೆಗಳಿಗೆ, ಹೌದಾ? ಮುಂದೆ, ಸಂಕಟದಿಂದಲೂ ನಿತ್ಯವಾದ ಅಸ್ಥಿ ಪೀಡನದಿಂದಲೂ ಮನುಷ್ಯನು ಹಾಸಿಗೆಯ ಮೇಲೆ ಶಿಕ್ಷಿಸಲ್ಪಡುವನು. ಶಿಕ್ಷೆ ಅಂದ್ರೆ ದೇವ್ರು ಶಿಕ್ಷೆ ಕೊಡ್ತಿದ್ದಾರೆ ಅನ್ನುವಂತೆ ತಗೋಬೇಡಿ ಇದನ್ನ ದಯವಿಟ್ಟು. ಶಿಕ್ಷಣ ಕೊಡ್ತಿದ್ದಾರೆ. ಶಿಕ್ಷಣ ಅಂದ್ರೆ ಏನು? ಟ್ರೈನಿಂಗ್, ಹೌದಲ್ವಾ? ದೇವ್ರು ಟ್ರೈನಿಂಗ್ ಕೊಡ್ಬೇಕಾದ್ರೆ ಚಿಕ್ಕ ಚಿಕ್ಕ ಗಾಯ ಮಾಡ್ತಾರೆ. ಹೇಗಿರುತ್ತೆ ಆ ಗಾಯಗಳು? ಹೇಗಿರುತ್ತೆ? ನೀವು ಬರೆ ಹಾಕುವಂತ ಇರೋದಿಲ್ಲ, ನೀವು ನಿಮ್ಮ ಮಕ್ಕಳಿಗೆ ಚಾಕುವಲ್ಲಿ ಬರೆ ಹಾಕುವಂತ ಇರೋದಿಲ್ಲ, ಬೆಲ್ಟ್ ಅಲ್ಲಿ ಹೊಡೆದಂತೆ ಇರೋದಿಲ್ಲ, ಹೌದಲ್ವಾ? ಡಾಕ್ಟರ್ನ ಕೇಳಿದ್ರೆ ಒಂದೇ ಒಂದು ಪದದಲ್ಲಿ ಮಲೇರಿಯಾ ಬ್ರದರ್ ಅಥವಾ ಡೆಂಗ್ಯೂ ಬ್ರದರ್, ಸೊಳ್ಳೆ ಕಚ್ಚಿದೆ, ಈ ಸೊಳ್ಳೆಗೆ ಈ ಹೆಸರಿನ ಸೊಳ್ಳೆ ಕಚ್ಚಿದೆ, ಅದಕ್ಕೋಸ್ಕರ ನಿಮ್ಗೆ ಹೀಗಾಗಿದೆ ಅಂತಾರೆ ಡಾಕ್ಟರ್ ಅವರದ್ದೇ ಭಾಷೆಯಲ್ಲಿ. ಆ ಸೊಳ್ಳೆ ನನಗೆ ಏನಕ್ಕೋಸ್ಕರ ಕಚ್ಚಬೇಕಿತ್ತು? ಹೌದಾ? ಇಷ್ಟಕ್ಕೂ ಆ ಸೊಳ್ಳೆ ಏಡಿಸ್ ಈಜಿಪ್ಟಿ ಅನ್ನುವಂತಹ ಸೊಳ್ಳೆ ಕಚ್ಚಿದ್ರೆ ಮಾತ್ರ ಅಲ್ವಾ ಬರುವಂತಹದ್ದು, ಸ್ಪ್ರೆಡ್ ಆಗುವಂತಹದ್ದು. ಓಕೆ, ಇಷ್ಟಕ್ಕೂ ಆ ಸೊಳ್ಳೆ ನನಗೆ ಏನಕ್ಕೋಸ್ಕರ ಕಚ್ಚಬೇಕಿತ್ತು? ಅಷ್ಟು ಜನ ಇರ್ಬೇಕಾದ್ರೆ ಸುತ್ತಲೂ ಕಾರಣ ಇರ್ಬೇಕಲ್ವಾ? ಅಷ್ಟು ಜನ ನನ್ನ ಸುತ್ತ ಇರ್ಬೇಕಾದ್ರೆ, ನನ್ನ ಕುಟುಂಬ ನನ್ನ ಸುತ್ತ ಇದೆ, ಬಂಧು ಮಿತ್ರರು ಸುತ್ತ ಇದ್ದಾರೆ, ನನ್ನ ಸುತ್ತ ಎಷ್ಟೋ ಜನ ಇದ್ದಾರೆ, ಬಸ್ಸಲ್ಲಿ ಹೋಗ್ಬೇಕಾದ್ರೆ 1000 ಜನ ಸುತ್ತ ಇರ್ತಾರೆ. ಆ ಸೊಳ್ಳೆ ಎಲ್ಲರನ್ನ ತಪ್ಪಿಸ್ಕೊಂಡು ಬಂದು ನನ್ನನ್ನೇ ಏನಕ್ಕೋಸ್ಕರ ಕಚ್ಚಬೇಕಿತ್ತು? ಹೌದಾ? ನಾವ್ ಎರಡೇ ವಿಚಾರ ಪ್ರಿಯರೇ ಯೋಚನೆ ಮಾಡ್ಬೇಕಾಗಿರುವಂತಹದ್ದು. ನಮ್ಮ ಜೀವನಗಳಲ್ಲಿ ಕಷ್ಟಗಳು, ಬಾಧೆಗಳು, ನೋವುಗಳು, ಈ ತರ ಕಾಯಿಲೆಗಳು ಅಥವಾ ಅನಾರೋಗ್ಯದ ಸಮಸ್ಯೆ ಇದೆಲ್ಲ ಬರ್ಬೇಕಾದ್ರೆ ನಮ್ಮ ತಲೆಯಲ್ಲಿ ಇರ್ಬೇಕಾಗಿರುವಂತಹದ್ದು ಎರಡೇ. ಒಂದು, ದೇವರು ನಮ್ಗೇನೋ ಕಲಿಸ್ಬೇಕು ಅಂತ ಅನ್ಕೊಂಡಿದ್ದಾರೆ, ಅದರಿಂದ ಇದು ದೇವರು ನನಗೆ ಕೊಡ್ತಿರುವಂತ ಶಿಕ್ಷಣ, ಟ್ರೈನಿಂಗ್. ಇದು ಫಸ್ಟ್ ಪಾರ್ಟ್. ಆದ್ರೆ ಸೆಕೆಂಡ್ ಪಾರ್ಟ್, ದೇವರು ನನ್ನನ್ನು ಪರೀಕ್ಷೆ ಮಾಡ್ತಿದ್ದಾರೆ. ಯಾವ ರೀತಿ? ಯೋಬನ್ ನಮ್ಮೆಲ್ಲರಿಗೂ ಗೊತ್ತಲ್ವ?
ಯೋಬನು ತಪ್ಪೇನಾದ್ರು ಮಾಡಿದ್ರ? ಯೋಬನಿಗೆ ಕಷ್ಟ ಬಂತು. ಏನಕ್ಕೋಸ್ಕರ ಕಷ್ಟ ಬಂತು? ತಪ್ಪೇನಾದ್ರು ಮಾಡಿದ್ರ? ಪಾಪ ಏನಾದ್ರು ಮಾಡಿದ್ರ? ಇಲ್ಲ. ಪಾಪದ ನಿಮಿತ್ತ ದೇವರು ಏನಾದ್ರು ಶಿಕ್ಷೆ ಕೊಟ್ರ? ಅಲ್ಲ. ಏನಕ್ಕೋಸ್ಕರ ಬಂತು? ದೇವರು ಪರೀಕ್ಷೆಯನ್ನ ಇಟ್ರು. ಹಾಗಾದ್ರೆ ನಮ್ಮ ಜೀವನಗಳಲ್ಲಿ ಕಷ್ಟ ಬರ್ಲಿಕ್ಕೆ ಎರಡೇ ಕಾರಣ. ಫಸ್ಟ್ ಒನ್ ಏನು? ಒಂದು, ನಮ್ಮ ತಪ್ಪಿನ ನಿಮಿತ್ತ ದೇವರು ನಮಗೆ ಬುದ್ಧಿ ಕಲಿಸ್ಲಿಕ್ಕಾಗಿರಬಹುದು. ಎರಡನೇದು, ನಮ್ಮನ್ನ ಪರೀಕ್ಷಿಸಲಿಕ್ಕಾಗಿರಬಹುದು. ಆದ್ರೆ ವಿಚಿತ್ರವಾಗಿರುವಂತ ಸಂಗತಿ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ 99% ಕಷ್ಟಗಳು ಬರುವಂತಹದ್ದು ನಮ್ಮ ತಪ್ಪುಗಳಿಂದನೇ. ಯಾಕೆ ಪರೀಕ್ಷೆ ಮಾಡುವಷ್ಟು ದೊಡ್ಡವರ ನಾವೆಲ್ಲರೂ ಸಹ, ಪ್ರತಿದಿನ ದೇವರು ನಮ್ಮನ್ನ ಕುರಿತಂತೆ ಪರೀಕ್ಷೆ ಟೆಸ್ಟ್ ಮಾಡುವಂತಹ ದೊಡ್ಡವರ ನಾವೆಲ್ಲರೂ. ಪರೀಕ್ಷೆ ಯಾರು ನಡೆಯುತ್ತೆ ಗೊತ್ತಾ? ನಾರ್ಮಲ್ ಆಗಿ ಯೋಬನಂತ ದೊಡ್ಡ ದೊಡ್ಡ ಭಕ್ತರಿಗೆ, ಹೌದಾ, ಯಾವಾಗ್ಲೂ ದೇವರಲ್ಲಿ ಇರುವಂತವರಿಗೆ, ನಾರ್ಮಲ್ ಆಗಿ ಈ ತರ ಜನರಿಗೆ ಪರೀಕ್ಷೆ ನಡೆದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಅವ್ರಿಗೆ ಆಗ್ಲೇ ಒಂದ್ ಸ್ಟೇಜ್ ಆದ ನಂತರ ಇನ್ನೊಂದ್ ಸ್ಟೇಜ್ ಆದ ನಂತರ ಇನ್ನೊಂದ್ ಸ್ಟೇಜ್ ಹತ್ತಿ ಹೋಗ್ತಿದ್ದಾರೆ. ಅವ್ರಿಗೆ ಪರೀಕ್ಷೆ ನಡೆದ್ರೆ ಅವರಿಗೆ ದೇವ್ರು ಪರೀಕ್ಷೆ ಇಟ್ಟರು ಸಹ ಅವ್ರು ಸಾಬೀತು ಪಡಿಸ್ಕೊಳ್ತಾರೆ. ಆದ್ರೆ ನಮ್ಮ ಜೀವನಗಳು ಹಾಗಲ್ಲ ಅಲ್ಲ. ಸೊ 99% ನಮಗೆ ಬರುವಂತ ಕಷ್ಟಗಳು, ಬಾಧೆಗಳೆಲ್ಲ ಯಾವ್ದ್ರಿಂದ? ನಾವು ಮಾಡಿರುವಂತ ತಪ್ಪಿಂದ ದೇವ್ರು ನಮಗೆ ಕಲಿಸ್ತಿರುವಂತಹ ಬುದ್ಧಿ, ದೇವ್ರು ನಮ್ಗೆ ಕೊಡ್ತಿರುವಂತಹ ಟ್ರೈನಿಂಗ್. ದೇವ್ರಿಗೆ ಇಷ್ಟ ಇಲ್ಲದೆ ಇರುವಂತ ಏನೋ ಒಂದು ಕೆಲಸ ಮಾಡಿದೀವಿ, ಆ ಕೆಲಸದ ನಿಮಿತ್ತ ಮತ್ತೆ ಟ್ರ್ಯಾಕ್ ತರ್ಲಿಕ್ಕೆ ದೇವ್ರು ಕೊಡ್ತಿರುವಂತಹ ದೇವ್ರು ಮಾಡ್ತಿರುವಂತಹ ಗಾಯಗಳೇ ಇದೆಲ್ಲ. ಹೌದಾ? ನೆಕ್ಸ್ಟ್ ಟೈಮ್ ಹಾಸಿಗೆ ಮೇಲಿಂದ ಎದ್ದೇಳ್ಲಿಕ್ಕೆ ಆಗ್ತಿಲ್ಲ ಅಂದ್ರೆ, ಮೂಳೆಗಳು ನೋವು, ಅದು ನೋವು, ಇದು ನೋವು ಅಂತ ಹೇಳಿದ್ರೆ, ಯೋಚನೆ ಮಾಡ್ಬೇಕಾಗಿರುವಂತಹದ್ದು ಒಂದೇ, ದೇವ್ರೆ ನೀನ್ ಟ್ರೈನಿಂಗ್ ಶುರು ಮಾಡ್ದ. ನೀನ್ ಟ್ರೈನಿಂಗ್ ಒಂದ್ ವೇಳೆ ಶುರು ಮಾಡಿದ್ರೆ, ನನ್ನ ಜೀವನದಲ್ಲಿ ಯಾವುದೋ ಒಂದು ಚಿಕ್ಕ ವಿಚಾರ ಆದ್ರೂ ನಿನಗೆ ವಿರುದ್ಧವಾಗಿ ನಾನು ನಡೆಸಿರ್ತೀನಲ್ವಾ, ಅದಕ್ಕೆ ಅಲ್ವಾ ಇದು ನೀನ್ ತಗೊಂಡ್ ಬಂದಿರುವಂತಹ, ತಿಳಿಸ್ಕೊಡು ಅದನ್ನ ದಯವಿಟ್ಟು. ಅಥವಾ ನಮ್ಮ ತಪ್ಪುಗಳನ್ನು ನಾವೇ ಮೆಲುಕು ಹಾಕ್ಲಿಕ್ಕೆ ಶುರು ಮಾಡಿದ್ರೆ, ಹಿಂದೆ ನಾವೇನೇನ್ ಮಾಡಿದೀವಿ, ಒಂದ್ 2 ದಿನ 3 ದಿನ, ಒಂದ್ ವಾರದ ಹಿಂದೆ ಏನೇನ್ ಮಾಡಿದೀವಿ ಅಂತ ಯೋಚನೆ ಮಾಡಿದ್ರೆ ಗೊತ್ತಾಗೋಗುತ್ತೆ. ಓಕೆ, ದೇವರು ಈ ಕಾರಣದ ನಿಮಿತ್ತ ಈ ಶಿಕ್ಷೆಯನ್ನ, ಈ ಅಸ್ಥಿ ಪೀಡನವನ್ನ, ಅಂದ್ರೆ ಮೂಳೆಗಳ ನೋವನ್ನ ಅಥವಾ ಇನ್ನೊಂದು ಅನಾರೋಗ್ಯದ ಸಮಸ್ಯೆಯನ್ನ ತಗೊಂಡು ಬಂದಿದ್ದಾರೆ. ಹೌದಾ? ಸಿಂಪಲ್ ಅಲ್ವಾ? ದೇವ್ರು ಮಾಡುವಂತಹ ಗಾಯಗಳು ಹೇಗಿರುತ್ತೆ? ಹೀಗಿರುತ್ತೆ. ಬರೆ ಹಾಕುವಂತಹದ್ದು ಮಾತ್ರ ಅಲ್ಲ ಗಾಯ ಅಂದ್ರೆ, ಬೆಲ್ಟ್ ಅಲ್ಲಿ ಹೊಡೆಯುವಂತಹದ್ದು ಮಾತ್ರ ಅಲ್ಲ ಗಾಯ ಅಂದ್ರೆ ಹೇಗೂ ಇರುತ್ತೆ. ಜ್ವರ, ನೆಗಡಿ, ಎಷ್ಟ್ ದಿನದಿಂದ? 1 ವಾರ ಆಯ್ತು ಬ್ರದರ್, 2 ವಾರ ಆಯ್ತು ಬ್ರದರ್. ಯಾಕೆ? ದೇವ್ರು ಮಾಡುವಂತಹ ಗಾಯ ಆಗಿರಬಹುದಲ್ಲ, ಹೌದಲ್ವಾ? ಮೇಜರ್ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ನಮ್ಮ ಜೀವನಗಳೆಲ್ಲ ದೇವ್ರು ಮಾಡುತ್ತಿರುವಂತಹ ಗಾಯನೇ ಅಲ್ವಾ ಇದೆಲ್ಲ? ಹೌದು. ಮುಂದೆ ಇನ್ನೊಂದ್ಸರಿ ಓದೋಣ ಇದೇ ವಚನವನ್ನ. ಇದಲ್ಲದೆ ಸಂಕಟದಿಂದಲೂ ನಿತ್ಯವಾದ ಅಸ್ಥಿಪೀಡನದಿಂದಲೂ ಮನುಷ್ಯನು ಹಾಸಿಗೆಯ ಮೇಲೆ ಶಿಕ್ಷಿಸಲ್ಪಡುವನು. ನಾರ್ಮಲ್ ಆಗಿ ನಮ್ಮ ಜೀವನ ಶೈಲಿ ಹೇಗಿರುತ್ತೆ ಹೇಳಿ ಪ್ರಿಯ? ಯಾಕೆಂದ್ರೆ ದೇವ್ರು ಮಾಡುವಂತಹ ಗಾಯದಿಂದ ಆಗುವಂತಹ ಪ್ರಯೋಜನ ಏನು ಅಂತ ಹೇಳಿ ಒಂದ್ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ನೋಡಿ. ನಾರ್ಮಲ್ ಆಗಿ ನಮ್ಮ ಜೀವನ ಶೈಲಿ ಹೇಗಿರುತ್ತೆ? ಟೈಮ್ ಇಲ್ಲದೆ ತುಂಬಾ ಬ್ಯುಸಿಯಾಗಿರುತ್ತಾ? ಮನುಷ್ಯನ ಜೀವನಗಳು ಪ್ರಸ್ತುತ ಹೇಗಿದೆ ಅಂತ ಹೇಳಿದ್ರೆ, ಟೈಮ್ ಇಲ್ಲದೆ ತುಂಬಾ ಬ್ಯುಸಿಯಾಗಿರ್ತಾನೆ ಯಾವಾಗ್ಲೂ ಸಹ. ಹೌದು. ನೀವೊಂದ್ಸರಿ ನಮ್ಮ ಜೀವನಗಳನ್ನ ನಾವೇ ಒಂದ್ಸರಿ ಆಲೋಚನೆ ಮಾಡ್ಕೊಂಡು ನೋಡೋಣ. ಬೆಳಿಗ್ಗೆ ಎದ್ದೇಳ್ತೀವಿ, ಇಮಿಡಿಯೇಟ್ ಆಗಿ ಫ್ರೆಶ್ ಅಪ್ ಆಗ್ತೀವಿ, ಹೌದಾ? ಬ್ರೇಕ್ಫಾಸ್ಟ್ ಮಾಡ್ತೀವಿ, ಪ್ರಾರ್ಥನೆ ಮಾಡಿದೀವೋ ಇಲ್ವೋ ಅಂತಾನು ಗೊತ್ತಿಲ್ಲ, ಕೆಲ್ಸಕ್ಕೆ ಹೋಗ್ಬಿಡ್ತೀವಿ, ಹೌದಾ? ಹೋಗ್ಬೇಕಾದ್ರೆ ಪ್ರಾರ್ಥನೆ ಮಾಡ್ಬೇಕು ಅಂತ ಹೇಳಿ ಗೊತ್ತಿರುತ್ತೆ, ಆದ್ರೂ ಅದನ್ನ ಮಿಸ್ ಮಾಡಿ ಕೆಲ್ಸಕ್ಕೆ ಹೋಗುವಷ್ಟು ಬಿಸಿ ಇದ್ದೀವಿ. ಓಕೆ, ಈಗ ಕೆಲ್ಸಕ್ಕೆ ಹೋದ ನಂತರ ಮತ್ತೆ ಸಂಜೆ ಬರ್ತೀವಿ, ಮನೆ ವಿಚಾರಗಳು ಅಥವಾ ಕೆಲಸದ ವಿಚಾರನು ನೋಡ್ಕೊಂಡು ರಾತ್ರಿ ಊಟ ಮಾಡಿ ನಿದ್ರೆ ಮಾಡುವಂತಹದ್ದು. ಹೀಗೆ ಅಲ್ವಾ ನಮ್ಮ ಸ್ಕೆಡ್ಯೂಲ್ ಈ ರೀತಿ ಪ್ಯಾಕ್ ಆಗಿದೆ ಅಲ್ವಾ? ಹೌದು. ಈಗ ಈ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ನಾವ್ ಏನೇನೆಲ್ಲ ಬಿಟ್ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ, ಪ್ರಾರ್ಥನೆ ಮಾಡುವಂತಹದನ್ನ ಬಿಟ್ಬಿಟ್ಟಿದ್ದೀವಿ, ಸತ್ಯವೇದ ಓದುವಂತಹದನ್ನ ಬಿಟ್ಬಿಟ್ಟಿದ್ದೀವಿ. ಯಾಕೆ? ಟೈಮ್ ಇಲ್ಲ. ಅದಕ್ಕೋಸ್ಕರ ಪ್ರಾರ್ಥನೆ ಸ್ಕಿಪ್, ಸತ್ಯವೇದ ಓದುವಂತಹದ್ದು ಸ್ಕಿಪ್, ದೇವರ ಕಾರ್ಯಕ್ರಮಗಳೆಲ್ಲವೂ ಸ್ಕಿಪ್, ಗೂಗಲ್ ಮೀಟ್ ಅಟೆಂಡ್ ಆಗುವಂತಹದ್ದು ಸ್ಕಿಪ್, ಹೌದಾ? ಇದೆಲ್ಲ ಸ್ಕಿಪ್ ಮಾಡ್ತಿದೀವಿ. ಈಗ ನಮ್ಮ ಪಾಠ ಕಲಿಸ್ಬೇಕಂದ್ರೆ ದೇವರು ಏನ್ ಮಾಡ್ಬೇಕು ಅಂತ ನೀವು ಹೇಳಿದ್ದೀರಿ. ದೇವರು ನಮ್ಮ ಪಾಠ ಕಲಿಸ್ಬೇಕಾದ್ರೆ ಏನ್ ಮಾಡ್ಬೇಕು? ನಮಗೆ ಇವಾಗ ತುಂಬಾ ಬ್ಯುಸಿ ಆಗಿದೆ ಅಲ್ವಾ, ನಮ್ಮ ಸ್ಕೆಡ್ಯೂಲ್ ತುಂಬಾ ಟೈಟ್ ಆಗಿದೆ ಅಲ್ವಾ? ಯಾರು ಅನ್ಕೊಂಡ್ರೆ ನಮ್ಮ ಸ್ಕೆಡ್ಯೂಲ್ ಫುಲ್ ಫ್ರೀ ಆಗೋಗುತ್ತೋ ಅವರೇ ದೇವರು, ಹೌದಲ್ವಾ? ಯಾರು ತನ್ನ ಮನಸ್ಸಿನಲ್ಲಿ ನನ್ನ ಮಕ್ಕಳಿಗೆ ಒಂದ್ ಸ್ವಲ್ಪ ಬ್ರೇಕ್ ಕೊಡೋಣ, ಒಂದ್ ಸ್ವಲ್ಪ ಅವ್ರ ಸ್ಕೆಡ್ಯೂಲ್ ಅನ್ನು ಫ್ರೀ ಮಾಡೋಣ ಅಂತ ಅನ್ಕೊಂಡ್ರೆ ನಮ್ಮ ಸ್ಕೆಡ್ಯೂಲ್ ಫುಲ್ ಫ್ರೀ ಆಗೋಗುತ್ತೋ, ನಮ್ಮ ಟೈಮ್ ಟೇಬಲ್ ಫುಲ್ ಫ್ರೀ ಆಗೋಗುತ್ತೋ ಅವರೇ ದೇವರು, ಹೌದಾ? ಅವಾಗ ಒಂದ್ ಸೊಳ್ಳೆ ಬಂತು ಅಂತ ಅನ್ಕೊಳ್ಳಿ. ಈ ಸೊಳ್ಳೆ ಎಲ್ಲೂ ದೇಹದ ಮೇಲ್ಭಾಗದಲ್ಲಿ ಕಚ್ಚೋದಿಲ್ವಂತೆ. ಎಲ್ಲಿ ಕಚ್ಚುತ್ತಂತೆ? ಡೆಂಗ್ಯೂ ಬರೆಸುವಂತಹ ಸೊಳ್ಳೆ ಎಲ್ಲಿ ಕಚ್ಚುತ್ತಂತೆ? ಮಂಡಿಯಿಂದ ಕೆಳಗೆ, ಹೌದಲ್ವಾ? ಮಂಡಿಯಿಂದ ಕೆಳಗೆ ಒಂದ್ ಸೊಳ್ಳೆನ್ ಕಳಿಸ್ತಾರೆ. ಅದು ನೀಟಾಗಿ ಒಂದ್ಸರಿ ಕಚ್ತು ಅಂತ ಅನ್ಕೊಳ್ಳಿ. ಆಗ್ಲೇ ಶುರು ಆಗಿರುತ್ತೆ ತಲೆನೋವು, ಇದು ಅದು, ವಾಂತಿ, ಡಿಸೆಂಟ್ರಿ ಎಲ್ಲ ಶುರು ಆಗಿರುತ್ತೆ. ಓಕೆ, ಜ್ವರ ಶುರು ಆಗಿರುತ್ತೆ. ಇನ್ನೊಂದ್ ಸ್ವಲ್ಪ ದಿನ ಆದ ನಂತರ ಹಾಸ್ಪಿಟ್ಲ್ಗೆ ಹೋಗ್ತೀವಿ. ಅಂದ್ರೆ ಒಂದ್ 2 ದಿನನೋ 3 ದಿನನೋ ಬಿಟ್ಕೊಂಡು ಹಾಸ್ಪಿಟ್ಲ್ಗೆ ಹೋಗ್ತೀವಿ. ವಾಸಿ ಆಗ್ತಿಲ್ಲ ಡಾಕ್ಟ್ರೇ, ನೀವು ಮಾತ್ರೆ ಕೊಟ್ರಿ, ಅವ್ರ ಬ್ಲಡ್ ಟೆಸ್ಟ್ ಬರೀತಾರೆ.
ಬ್ಲಡ್ ಟೆಸ್ಟ್ ಅಲ್ಲಿ ಡೆಂಗ್ಯೂ. ಏನ್ ಮಾಡ್ಬೇಕು? ರೆಸ್ಟ್ ಮಾಡ್ಬೇಕು. ಎಷ್ಟು ದಿನ? 1 ವಾರ. ಹೌದಾ? ಬೆಳಿಗ್ಗೆನು ಬರಬೇಕು ಟ್ರೀಟ್ಮೆಂಟ್ಗೆ, ರಾತ್ರಿನೂ ಬರಬೇಕು ಟ್ರೀಟ್ಮೆಂಟ್ಗೆ. ಬೆಳಿಗ್ಗೆ 1 ಇಂಜೆಕ್ಷನ್, ರಾತ್ರಿ 1 ಇಂಜೆಕ್ಷನ್. ಏನ್ ಮಾಡಿದ್ರು ದೇವ್ರು? ಏನ್ ಮಾಡಿದ್ರು ದೇವ್ರು? ಪ್ರಾರ್ಥನೆಯನ್ನು ಸ್ಕಿಪ್ ಮಾಡ್ತಿದ್ವಾ? ಸತ್ಯವೇದ ಓದುವಂತಹದನ್ನ ಸ್ಕಿಪ್ ಮಾಡ್ತಿದ್ವಾ? ಗೂಗಲ್ ಮೀಟ್ ಅಟೆಂಡ್ ಆಗುವಂತಹದನ್ನ ಸ್ಕಿಪ್ ಮಾಡ್ತಿದ್ವಾ? ಹೌದಾ? ಮೆಸೇಜ್ಗಳನ್ನ ಕೇಳ್ತಿರ್ಲಿಲ್ವಾ? ಏನ್ ಯಾವ್ದು ಅಡ್ಡಿ ಬಂತು ನಮಗೆ ಇದೆಲ್ಲ ಮಾಡ್ಲಿಕ್ಕೆ? ನಮ್ಮ ಸ್ಕೆಡ್ಯೂಲ್, ನಮ್ಮ ಟೈಮ್ ಟೇಬಲ್, ನಮ್ಮ ಕೆಲಸಗಳು. ಹೌದಾ? ಈಗ ದೇವ್ರು ಏನ್ ಮಾಡಿದ್ರು? ನಮ್ಮ ಕೆಲಸಗಳಿಗೆಲ್ಲ 1 ವಾರ ಬ್ರೇಕ್ ಕೊಟ್ಟು, ಮಗನೇ ನೀನ್ ಹಾಸಿಗೆ ಮೇಲೆ ಮಲ್ಕೊಂಡಿರ್ಬೇಕು, ಎದ್ದೇಳ್ಲಿಕ್ಕೂ ನಿನ್ ಕೈಯಲ್ಲಿ ಆಗ್ಬಾರ್ದು, ಆದ್ರೆ ನಿನ್ನ ಬುದ್ಧಿ ಜ್ಞಾನ ಎಲ್ಲ ಓಡ್ತಾ ಇರ್ಬೇಕು. ಇವಾಗ ನೀನ್ ಹಾಸಿಗೆ ಮೇಲೆ ಮಲ್ಕೊಂಡು ಏನ್ ಮಾಡ್ಬೋದು? ಸತ್ಯವೇದ ಓದ್ಬೋದಾ? ಫುಲ್ ಡೇ ಗ್ಯಾಪ್ ಇರುತ್ತಲ್ವಾ? ನಿನ್ ಫುಲ್ ಡೇ ಟೈಮ್ ಇರುತ್ತಲ್ವಾ? ಇನ್ನೊಂದ್ ವಾರ ಕೆಲ್ಸಕ್ಕೆ ಹೋಗಂತೂ ಹೋಗಂಗಿಲ್ಲ. ನೀವ್ ಹೋಗ್ತೀವಿ ಅಂತ ಹೇಳಿದ್ರು ಡೆಂಗ್ಯೂ ಬಂದ್ರೆ ಮನೆಗೆ ಹೋಗಿ ಅಂತ ಅವರೇ ಕಳಿಸ್ಕೊಡ್ತಾರೆ. ಹೌದಾ? ಹ, ಅದಕ್ಕೋಸ್ಕರ ನೀನು ಹಾಸಿಗೆ ಮೇಲೆ ಮಲ್ಕೊಂಡು ಸತ್ಯವೇದ ಓದ್ಬೋದು, ಪ್ರಾರ್ಥನೆ ಮಾಡ್ಬೋದು, ಗೂಗಲ್ ಮೀಟ್ ಅಟೆಂಡ್ ಆಗ್ಬೋದು. ಹೌದಾ? ಇದೆಲ್ಲ ಮಾಡ್ಬೋದಾ? ಇಷ್ಟ ದಿನ ಸ್ಕಿಪ್ ಮಾಡ್ತಿದ್ದಲ್ವಾ? ಈಗ ಒಂದ್ ಗಾಯ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತಲ್ವಾ? ಈಗ ಒಂದ್ ಗಾಯ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತಲ್ವಾ? ಅದಕ್ಕೋಸ್ಕರ ಒಂದು ಚಿಕ್ಕ ಗಾಯವನ್ನು ತಗೊಂಡ್ ಬರ್ತೀವಿ, ಅದರ ಹೆಸರು ಡೆಂಗ್ಯೂ. ಇವಾಗಾದ್ರೂ ಸರಿ ಹೋಗ್ತೀಯಾ? ಇವಾಗಾದ್ರೂ ಸರಿ ಹೋಗ್ತೀಯಾ? ಹೌದಲ್ವಾ? ಯಾಕಂದ್ರೆ ಆ 1 ವಾರ ಗ್ಯಾಪ್ ಆದ ನಂತರ ಆಟೋಮ್ಯಾಟಿಕ್ ಆಗಿ ಆ 1 ವಾರ ಮನೇಲಿ ಮಲ್ಕೊಂಡಿರ್ಬೇಕಾದ್ರೆ ನಾವೇನ್ ಗೂಗಲ್ ಮೀಟ್ ಅಟೆಂಡ್ ಆಗ್ಲಿಕ್ಕೆ ಮತ್ತೆ ಶುರು ಮಾಡಿದ್ವಿ, ಮತ್ತೆ ಪ್ರಾರ್ಥನೆ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಇದನ್ನ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಅಂತ ದೇವರ ಆಲೋಚನೆ. ಇದನ್ನ ಹಾಗೆ ನಾವು ಹುಷಾರಾದ್ಮೇಲೂ ಸಹ, ದೇವ್ರು ಮಾಡಿರುವಂತಹ ಗಾಯ ವಾಸಿ ಆದ್ಮೇಲೂ ಸಹ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಅನ್ನುವಂತಹದ್ದು ದೇವರ ಆಸೆ. ಅದ್ ನಾವು ಮಾಡ್ತೀವೋ ಬಿಡ್ತೀವೋ ಅದು ನಮ್ಗೆ ಚೆನ್ನಾಗ್ ಗೊತ್ತಲ್ಲ. ಓಕೆ, ಏನ್ ಅರ್ಥ ಆಯ್ತು ನಮಗೆ? ದೇವ್ರು ಗಾಯ ಮಾಡೋದ್ರಿಂದ ಯೂಸ್ ಇದೆಯಾ? ದೇವರು ನಮಗೆ ಗಾಯ ಮಾಡುವುದರಿಂದ ಯೂಸ್ ಇದೆಯಾ? ಹಾ, ತುಂಬಾ ಯೂಸ್ ಆಗ್ತಿದೆ ಅಲ್ವಾ? ಯಾಕಂದ್ರೆ ಎಲ್ಲಾ ಆಸ್ಪೆಕ್ಟ್ ಅಲ್ಲೂ, ಎಲ್ಲಾ ಆಂಗಲ್ ಗಳಲ್ಲೂ ಸಹ ನಾವು ಸರಿ ಹೋಗ್ತಿದೀವಲ್ವಾ? ಹಾ, ಇದಕ್ಕೋಸ್ಕರ ಪ್ರಿಯರೇ ದೇವ್ರು ಗಾಯ ಮಾಡುವಂತಹದ್ದು. ಇದೊಂದೇ ಕಾರಣದ ನಿಮಿತ್ತ ನಾವು ಸರಿ ಆಗ್ಬೇಕು ಅನ್ನುವಂತಹ ಒಂದೇ ಒಂದು ಕಾರಣದ ನಿಮಿತ್ತ ದೇವ್ರು ಇಲ್ಲಿ ಗಾಯ ಮಾಡ್ತಿದ್ದಾರೆ. ನಮ್ಗೆ ಅರ್ಥ ಆಗ್ತಿದ್ಯಾ? ಇನ್ ಮುಂದೆ ನಮ್ಮ ಜೀವನದಲ್ಲಿ ಚಿಕ್ಕ ತೊಡಕುಗಳು, ಆಗು ಹೋಗುಗಳು, ಬೇರೆ ಬೇರೆ ಸಮಸ್ಯೆಗಳು ಬರ್ತಿದೆ ಅಂತ ಹೇಳಿದ್ರೆ ನಾವು ಆಲೋಚನೆ ಮಾಡ್ಬೇಕಾಗಿರುವಂತದ್ದು ಒಂದೇ, ಅಂದ್ರೆ ನಾನು ಸರಿಯಾದ ಟ್ರ್ಯಾಕ್ ಅಲ್ಲಿ ಇದ್ದೀನ, ಇಷ್ಟಕ್ಕೂ ನೀನ್ ಏನಾದ್ರು ಕಲಿಸ್ಬೇಕು ಅಂತ ಅನ್ಕೊಂಡಿದ್ಯಾ? ನಾವ್ ಎಷ್ಟು ಬೇಗ ಇದನ್ನ ಅರ್ಥ ಮಾಡ್ಕೊಳ್ತೀವೋ ಅಷ್ಟು ಬೇಗ ದೇವ್ರು ಮಾಡಿರುವಂತಹ ಗಾಯವನ್ನ ದೇವರೇ ಕಟ್ತಾರೆ. ನಾವ್ ಅದನ್ನ ಎಷ್ಟು ಲೇಟ್ ಮಾಡ್ತೀವೋ ಅರ್ಥ ಮಾಡ್ಕೊಳ್ಳುವಂತದ್ದು, ಅಷ್ಟು ಲೇಟ್ ಆಗುತ್ತೆ ದೇವ್ರು ಮಾಡಿರುವಂತಹ ಗಾಯವಾಸಿ ಆಗ್ಲಿಕ್ಕೆ. ಹೌದಾ? ನಮ್ಗೆ ಅರ್ಥ ಆಯ್ತಾ? ಹ, ಹಾಸಿಗೆ ಮೇಲೆ ಮಲಗಿಸಿದ್ರೆ ಅದ್ ಪಾಠ ಕಲಿತೀವಿ. ಇದು ದೇವರು ಮಾಡುವಂತಹ ಗಾಯದಲ್ಲಿ ಫಸ್ಟ್ ಪಾಯಿಂಟ್. ದೇವ್ರು ಯಾವ್ಯಾವ ತರ ಗಾಯ ಮಾಡ್ತಾರೆ ಅಂತ ಹೇಳಿದ್ರೆ, ದೇವ್ರು ಮಾಡುವಂತಹ ಬೇರೆ ಬೇರೆ ರೀತಿಯಾಗಿರುವಂತಹ ಗಾಯಗಳಲ್ಲಿ ಫಸ್ಟ್ ಪಾಯಿಂಟ್. ಓಕೆ, ಈಗ ಇಷ್ಟಕ್ಕೂ ಹಾಸಿಗೆ ಮೇಲೆ ಮಲಗಿಸಿರುವಂತವ್ರು ಎಷ್ಟು ಚೆನ್ನಾಗಿ ಪಾಠ ಕಲಿತಾರೆ ಅಂದ್ರೆ ಪ್ರಿಯರೇ, ದೇವರು ಒಂದು ವೇಳೆ ನಮ್ಮನ್ನ ಹಾಸಿಗೆ ಮೇಲೆ ಮಲಗಿಸಿ, ಅಥವಾ ಹಾಸ್ಪಿಟಲ್ ICU ಅಲ್ಲಿ ಮಲಗಿಸಿ, ಅಥವಾ ಹಾಸ್ಪಿಟಲ್ ಜನರಲ್ ವಾರ್ಡ್ ಅಲ್ಲಿ ಮಲಗಿಸಿ ಇರ್ಬೇಕಾದ್ರೆ ನಾವು ಆ ಸಿಚುವೇಶನ್ ಅಲ್ಲಿ ಎಷ್ಟು ಚೆನ್ನಾಗಿ ಪಾಠ ಕಲಿತೀವಿ ಅಂತ ಹೇಳಿದ್ರೆ, ಇಷ್ಟು ದಿನ ನಾವು ಮಾತಾಡುವಂತಹ ಮಾತುಗಳು, ನಮ್ಮ ಜೀವನ ಶೈಲಿಗಳೆಲ್ಲ ಬೇರೆ ತರ ಇರುತ್ತೆ. ಹೌದಾ? ಹಾಸ್ಪಿಟಲ್ ಇರುವಂತವ್ರನ್ನ ಒಂದ್ಸಾರಿ ನೋಡಿ. ಈ ಮುಂಚೆ ನಾನು ಕಳೆದ ವಾರನೂ ಈ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೆ. ಸ್ಪೀಡ್ ಆಗಿ ಹೋಗುವಂತಹದ್ದು, ಎಲ್ಲಾ ಟೈಮಲ್ಲೂ ಗಾಡಿಯನ್ನ ವೇಗವಾಗಿ ಚಲಾಯಿಸುವಂತಹದ್ದು, ವೀಲಿಂಗ್ ಮಾಡುವಂತಹದ್ದು, ಒಂದೇ ಚಕ್ರದಲ್ಲಿ ಓಡಿಸುವಂತಹದ್ದು, ಡ್ರ್ಯಾಗ್ ರೇಸ್ ಮಾಡುವಂತಹದ್ದು, ಇದನ್ನೆಲ್ಲ ಮಾಡ್ಬೇಕಾದ್ರೆ ಸುತ್ತ ಇರುವಂತಹ ಜನರು ಸಾಕಷ್ಟು ಸಾರಿ ಹೇಳಿರ್ತಾರೆ, ಬ್ರದರ್ ಇದೆಲ್ಲ ಒಳ್ಳೇದಲ್ಲ, ಬಿಟ್ಬಿಡಿ. ಹೌದಾ? ಅಥವಾ ತಮ್ಮ ಇದೆಲ್ಲ ಒಳ್ಳೇದಲ್ಲ, ಬಿಟ್ಬಿಡಿ ಅಂತ ಹೇಳಿ ಸಾಕಷ್ಟು ಸಾರಿ ಹೇಳಿರ್ತಾರೆ. ಹಿರಿಯರು ಹೇಳಿರ್ತಾರೆ, ತಂದೆ ಸ್ಥಾನದಲ್ಲಿರುವಂತವ್ರು ಹೇಳಿರ್ತಾರೆ, ಅಣ್ಣನ ಸ್ಥಾನದಲ್ಲಿರುವಂತವ್ರು ಹೇಳಿರ್ತಾರೆ. ಓಕೆ, ಅವಾಗೆಲ್ಲ ಏನಂದಿರ್ತಾನೆ ಈ ವ್ಯಕ್ತಿ ಏನಂದಿರ್ತಾನೆ? ನಿನ್ ಕೈಯಲ್ಲಾದ್ರೆ ನೀನು ಮಾಡು, ನನ್ಗಿದೆ ಆ ಟ್ಯಾಲೆಂಟ್, ನಾನ್ ಮಾಡ್ತೀನಿ, ನನ್ಗೇನು ಹೇಳ್ಬೇಡಿ ಬ್ರದರ್, ಅದನ್ನೆಲ್ಲ ನೀವೇನು ಹೇಳ್ಬೇಡಿ ನನ್ಗೆ. ನನ್ಗೆ ಇಷ್ಟ ಇರುವಂತೆ ನನ್ನ ಜೀವನವನ್ನ ನಾನು ಸಾಗಿಸ್ಕೊಂಡು ಹೋಗ್ತೀನಿ. ಚೆನ್ನಾಗಿರ್ಬೇಕಾದ್ರೆ ಮಾತಾಡಿದಂತಹ ಮಾತು. ಹೌದಾ? ಈಗ ದೇವ್ರು ಒಂದು ಗಾಯವನ್ನ ಮಾಡಿದ್ರು ಅಂತ ಅನ್ಕೊಳ್ಳಿ. ನಾನು ಆಗ್ಲೇ ಹೇಳಿದೆ ದೇವ್ರು ಮಾಡುವಂತ ಗಾಯ ಹೇಗಿರುತ್ತೆ ಅಂದ್ರೆ, ನೀಟಾಗಿ ತಗೊಂಡೋಗಿ ICU ಅಲ್ಲೋ ಜನರಲ್ ವಾರ್ಡ್ ಅನ್ನು ಮಲಗಿಸಿರ್ತಾರೆ. ಓಕೆ, ಈಗ ಅದನ್ನ ನೋಡ್ಲಿಕ್ಕೆ ಬರ್ತಾರಲ್ವಾ ಸಂಬಂಧಿಕರು, ಹೇಳಿರುವಂತವ್ರು, ಈ ಮುಂಚೆ ವೀಲಿಂಗ್ ಮಾಡ್ಬೇಡ ಅಂತ ಹೇಳಿರುವಂತವ್ರು ಬರ್ತಾರಲ್ವಾ ನೋಡ್ಲಿಕ್ಕೆ. ಅವ್ರನ್ನ ನೋಡಿದಾಗ ಅವಾಗ ಹೇಗಿರ್ತಾರೆ ಇವರು? ಮೊದ್ಲು ಹೇಗಿತ್ತು ಅದೇ ರೀತಿ ದುರಹಂಕಾರ ಇರುತ್ತೆ? ಮೊದ್ಲು ಹೇಗೆ ಅಹಂಕಾರ ಪಟ್ರು ಅದೇ ರೀತಿ ಅಹಂಕಾರ ಪಡ್ತಿರ್ತಾರ? ಖಂಡಿತವಾಗ್ಲೂ ಇಲ್ಲ ಅಲ್ವಾ? ಹೌದಲ್ವಾ? ನೀವ್ ಹಾಸ್ಪಿಟಲ್ಗೆ ಹೋದಾಗ ನೀವು ನಾರ್ಮಲ್ ಆಗಿ ಯಾರನ್ನಾದ್ರೂ ನೋಡ್ಲಿಕ್ಕೆ ಹೋಗಿ ಹಾಸ್ಪಿಟಲ್, ಅವ್ರು ಚೆನ್ನಾಗಿರ್ಬೇಕಾದ್ರೆ ಹೇಗಿದ್ರು, ಚೆನ್ನಾಗಿರ್ಬೇಕಾದ್ರೆ ಅವರಲ್ಲಿದ್ದಂತಹ ಗಟ್ಟಿತನ, ಚೆನ್ನಾಗಿರ್ಬೇಕಾದ್ರೆ ಅವರಲ್ಲಿದ್ದಂತಹ, ನನ್ ಕೆಲವರಲ್ಲಿ ಎಲ್ಲರಲ್ಲೂ ಹೇಳ್ತಿಲ್ಲ, ಅಹಂಕಾರನೋ, ಈಗ ಹಾಸ್ಪಿಟಲ್ ಅಲ್ಲಿ ಮಲಗಿರ್ಬೇಕಾದ್ರೆ ಒಂದ್ಸಾರಿ ಹೋಗಿ, ಎಲ್ಲ ಕಡೆನೂ ಡಾಕ್ಟರ್ ಬ್ಯಾಂಡೇಜ್ ಹಾಕಿ ಮಲಗಿಸಿರ್ಬೇಕಾದ್ರೆ, ಹೌದಾ, ಕಣ್ಣಲ್ಲಿ ನೀರು ಹಾಗೇ ಸೋರ್ತಿರುತ್ತೆ. ಇವರೇ ಅಲ್ವಾ ನನಗೆ ಹೇಳಿದ್ದು ಸ್ಪೀಡಾಗಿ ಹೋಗ್ಬೇಡ ಅಂತ, ಇವರೇ ಅಲ್ವಾ ನನಗೆ ಹೇಳಿದ್ದು ವೀಲಿಂಗ್ ಮಾಡ್ಬೇಡ, ಇದೆಲ್ಲ ಒಳ್ಳೇದಲ್ಲ ಅಂತ ಹೇಳಿ. ನಾನು ಕೇಳಿಲ್ಲ ಅಲ್ವಾ? ಇವತ್ತೊಂದು ಕಾಲ್ ಕಳ್ಕೊಂಡಿದ್ದೀನಿ, ಹೌದಲ್ವಾ?
ಚೆನ್ನಾಗಿರ್ಬೇಕಾದ್ರೆ ಈ ವ್ಯಕ್ತಿಗೆ ಸತ್ಯವೇದ ಅಂದ್ರೆ ಆಗ್ತಿರೋದಿಲ್ಲ, ಪಾಸ್ಟ್ ಅಂದ್ರೆ ಆಗ್ತಿರೋದಿಲ್ಲ, ಪಾಸ್ಟ್ ಮನೆಗ್ ಬಂದ್ರೆ ಆಗ್ತಿರೋದಿಲ್ಲ, ದೈವ ಸೇವಕರು ಮನೆಗ್ ಬಂದ್ರೆ ಆಗ್ತಿರೋದಿಲ್ಲ, ದೈವ ಸೇವಕರ ಮುಖ ಅಂದ್ರೆ ಆಗ್ತಿರೋದಿಲ್ಲ ಚೆನ್ನಾಗಿರ್ಬೇಕಾದ್ರೆ. ಇವಾಗ ಹಾಸ್ಪಿಟಲ್ ಅಲ್ಲಿ ಅಷ್ಟು ದೂರ ಬರ್ತಿರ್ಬೇಕಾದ್ರೆ ಪಾಸ್ಟ್ರು ನಮ್ ಕೈಯಲ್ಲಿ ಮಾತಾಡ್ಲಿಕ್ಕೆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಆಕ್ಷನ್ ಆದ್ರೂ ಮಾಡ್ತಿರ್ತೀವಿ, ಹೌದಾ? ಬನ್ನಿ 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 ಇಲ್ಲಿ ನನ್ನ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ. ಎಲ್ಲಿಂದ ಬಂತು ಇಷ್ಟೊಂದು ವಿಧೇಯತೆ? ಎಲ್ಲಿಂದ ಬಂತು ಇಷ್ಟೊಂದು ವಿಧೇಯತೆ? ದೇವರು ಮಾಡಿದಂತಹ ಗಾಯ. ದೇವ್ರು ಮಾಡುವಂತಹ ಗಾಯ ಏನೇನ್ ಕಲ್ಸುತ್ತೆ ನಮಗೆ? ವಿಧೇಯತೆ, ವಿನಯತೆ, ಹೌದಾ? ಅಹಂಕಾರವನ್ನ ತೆಗೆದು ಹಾಕುತ್ತೆ. ಇನ್ನೂ ಏನೇನ್ ಮಾಡುತ್ತೆ ದೇವ್ರು ಮಾಡುವಂತಹ ಗಾಯ? ನಮಗೆ ಯಾವ ವಿಚಾರವನ್ನಾದ್ರೂ ಸುಲಭವಾಗಿ ಸಲೀಸಾಗಿ ಹೇಳ್ಕೊಡ್ಬೇಕು ಅಂದ್ರೆ ಅದಕ್ಕೆ ದೇವ್ರೆ ಕರೆಕ್ಟ್. ನಮ್ಮ ಜೀವನದಲ್ಲಿ ನಮ್ಗೆ ಏನಾದ್ರು ಕಲಿಸ್ಬೇಕು ಅಂತ ಹೇಳಿದ್ರೆ ಅದನ್ನ ದೇವ್ರೆ ಮಾಡಿದ್ರೆ ಅತಿ ಬೇಗನೆ ನಾವು ಕಲ್ತ್ಕೊಳ್ಳುವಂತ ಹೆಚ್ಚಾದ ಸಾಧ್ಯತೆಗಳಿರುತ್ತೆ, ಹೌದಾ? ಚೆನ್ನಾಗಿರ್ಬೇಕಾದ್ರೆ ನಾನ್ ಸಿಂಹದ ತರ ಯಾರ ಮಾತು ಕೇಳೋದಿಲ್ಲ. ಚೆನ್ನಾಗಿರ್ಬೇಕಾದ್ರೆ ನಮ್ಮ ಬಾಯಿಂದ ಬರುವಂತಹ ಡೈಲಾಗ್ಗಳು. ಹಾಸ್ಪಿಟಲ್ ಇರ್ಬೇಕಾದ್ರೆ ಎಷ್ಟು ಸಾಫ್ಟ್ ಆಗಿ ಮಾತಾಡ್ತೀವಿ, ಹೌದಾ? ನಾವ್ ಜೋರಾಗಿ ಮಾತಾಡ್ಬೇಕಾದ್ರೂ ಆಗೋದಿಲ್ಲ ಅಲ್ವಾ? ದೇವ್ರು ಮಾಡುವಂತಹ ಗಾಯ ಹಾಗೆ ಇದೆಯಲ್ವಾ, ಹೌದಾ? ಇದು ದೇವರು ಮಾಡುವಂತಹ ಗಾಯದ ಶ್ರೇಷ್ಠತೆ. ಇದು ದೇವರು ಗಾಯಗಳನ್ನ ಕಟ್ತಾರೆ, ದೇವರು ಸ್ವಸ್ಥ ಮಾಡ್ತಾರೆ. ಇದನ್ನ ನೀವು ತಿಳ್ಕೊಂಡಾಗ ನಿಮಗೆ ದೇವ್ರ ಮೇಲೆ ಇದ್ದಂತಹ ಗೌರವ ಈ ಮಟ್ಟಕ್ಕಿದ್ರೆ, ದೇವ್ರ ಮೇಲೆ ಇದ್ದಂತಹ ಪ್ರೀತಿ ಈ ಮಟ್ಟಕ್ಕಿದ್ರೆ, ಈ ಸಬ್ಜೆಕ್ಟ್ ಅನ್ನ ಕೇಳಿದಾಗ ದೇವ್ರ ಮೇಲೆ ಇರುವಂತಹ ಗೌರವ ಇನ್ನೂ ಒಂದ್ ಮಟ್ಟಕ್ಕೆ ಹೋಗ್ಬೇಕು. ಯಾಕೆ ದೇವ್ರು ಸ್ವಸ್ಥ ಮಾಡ್ತಾರೆ? ಇದೆಲ್ಲ ತಂದೆ ತಾಯಂದಿರು ಮಾಡುವಂತ ಕೆಲಸನೇ, ಹೌದಾ ಇಲ್ವಾ? ಮಕ್ಕಳಿಗೆ ಗಾಯ ಆದ್ರೆ ಅದನ್ನ ಸ್ವಸ್ಥಪಡಿಸ್ಲಿಕ್ಕೆ ಎಲ್ಲಾ ತಂದೆ ತಾಯಂದಿರು ಶ್ರಮ ಪಡ್ತಾರ, ಹೌದು. ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರ, ಹೌದು. ಮೆಡಿಸಿನ್ ಕೊಡಿಸ್ತಾರ, ಹೌದು. ಆದ್ರೆ ಎಲ್ಲರೂ ಸಹ ಮಕ್ಕಳಿಗೆ ಗಾಯ ಮಾಡಿ ಕಲಿಸ್ಬೇಕಾಗಿರುವಂತಹದನ್ನ ಕಲಿಸ್ಬೇಕು ಅನ್ನುವಂತಹ ಸ್ವಭಾವ ಎಲ್ಲರಿಗೂ ಇರೋದಿಲ್ಲ. ಅದು ಈ ಕಾಲದಲ್ಲಂತೂ ಬಹಳಷ್ಟು ಜನರಿಗೆ ಇಲ್ಲ. ನನ್ ಮಕ್ಕಳಿಗೆ ಎಲ್ಲಿ ಗಾಯ ಆಗೋಗುತ್ತೋ, ನನ್ ಮಕ್ಕಳಿಗೆ ಎಲ್ಲಿ ನೋವಾಗೋಗುತ್ತೋ, ಅವ್ರು ಮಾಡ್ತಿರುವಂತಹ ತಪ್ಪಿನ ನಿಮಿತ್ತ ಅವ್ರು ಮಾಡ್ತಿರುವಂತಹ ತಪ್ಪು ಅಂತ ಗೊತ್ತಿರುತ್ತೆ ಚೆನ್ನಾಗಿ. ಅವ್ರಿಗೆ ಹೇಳಲಿಕ್ಕೆ ಹೋದ್ರೆ, ಅವ್ರಿಗೆ ಶಿಕ್ಷಿಸ್ಬಿಟ್ಟು ಒಂದ್ ಏಟ್ ಹಾಕ್ಬಿಟ್ಟು ಅದನ್ನ ಕಲಿಸ್ಲಿಕ್ಕೆ ಹೋದ್ರೆ ಅವ್ರಿಗೆ ಎಲ್ಲಿ ನೋವಾಗೋಗುತ್ತೋ ಅವ್ರ ಮನಸ್ಸಿಗೆ ಅಂತ ಹೇಳಿ ತುಂಬಾ ಜನ ಮುಚ್ಚಿಡ್ತಿದ್ದಾರೆ. ನಿಜನೇ? ಹೌದು. ಬಾಧ್ಯತೆ ಉಳ್ಳಂತ ತಂದೆ ಅಂತ ಹೇಳಿದ್ರೆ ಹೀಗಿರ್ಬೇಕು, ಬಾಧ್ಯತೆ ಉಳ್ಳಂತ ತಾಯಿ ಅಂತ ಹೇಳಿದ್ರೆ ಹೀಗಿರ್ಬೇಕು. ಹೀಗಿರ್ಬೇಕು. ನೀವು ಗಾಯವನ್ನ ಕಟ್ತೀರಾ, ನಿಮ್ಮ ಮಕ್ಕಳ ಗಾಯವನ್ನ ವಾಸಿ ಮಾಡ್ತೀರಾ, ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀರಾ, ಕರ್ಕೊಂಡು ಹೋಗಿ ಸಂತೋಷ. ಆದ್ರೆ ಅದಕ್ಕೆ ಕಾಳಜಿ ಎಷ್ಟು ಕೊಡ್ತಿದ್ದೀರೋ ಅದಕ್ಕಿಂತ ಹೆಚ್ಚಾದ ಕಾಳಜಿ ಕೊಡ್ಬೇಕಾಗಿರುವಂತದ್ದು ಎಲ್ಲಿ? ದಾರಿ ತಪ್ಪದಾಗ ನೀವೇ ಗಾಯ ಮಾಡ್ಬೇಕಾಗಿರುವಂತದ್ದು. ಇದನ್ನ ಯಾರನ್ನ ನೋಡಿ ಕಲಿಬೇಕು? ದೇವರನ್ನ ನೋಡಿ ಕಲಿಬೇಕು. ಓಕೆ, ಇಷ್ಟಕ್ಕೂ ದೇವರು ಮಾಡುವಂತಹ ಗಾಯದಲ್ಲಿ ಫಸ್ಟ್ ಮೆಥಡ್ ಏನು ಅಂತ ನಮ್ಗೆ ಅರ್ಥ ಆಯ್ತಾ? ದೇವ್ರು ಮಾಡುವಂತಹ ಗಾಯದಲ್ಲಿ ಫಸ್ಟ್ ಮೆಥಡ್ ಏನು? ಹಾಸಿಗೆ ಮೇಲೆ ಮಲಗಿಸ್ಬಿಡ್ತಾರೆ. ಒಂದು ಚಿಕ್ಕ ಅನಾರೋಗ್ಯ ಸಮಸ್ಯೆಯನ್ನು ತಗೊಂಡ್ ಬರ್ತಾರೆ, ಒಂದೇ ಒಂದು ಸೊಳ್ಳೆ ಕೈಯಲ್ಲಿ ಕಚ್ಚಿಸ್ತಾರೆ, ಹೌದಾ? ಅಥವಾ ಒಂದೇ ಒಂದು ಚಿಕ್ಕ ಕಂಟಾಮಿನೇಟ್ ಅನ್ನು ಆಹಾರದಲ್ಲೂ ನೀರಲ್ಲೂ ಮಿಕ್ಸ್ ಮಾಡ್ಬಿಟ್ರೆ ಆಗೋಯ್ತು, ಹೌದಾ? ಮಲ್ಕೋತೀವಿ ಒಂದ್ ವಾರ ಹಾಸ್ಪಿಟಲ್ ಅಲ್ಲೂ ಅಥವಾ ಮನೆಯಲ್ಲಿ ಹಾಸಿಗೆ ಮೇಲೂ ಮಲ್ಕೊಂಡಿರ್ಬೇಕಾಗಿರುವಂತ ಪರಿಸ್ಥಿತಿ. ಅನಾರೋಗ್ಯ ಸಮಸ್ಯೆಯನ್ನ ತಂದು, ಮೂಳೆಗಳ ನೋವನ್ನ ತಂದು, ಅಸ್ಥಿಪೀಡನವನ್ನ ತಂದು ಮನುಷ್ಯನಿಗೆ ಪಾಠ ಕಲಿಸ್ಬೋದ ದೇವ್ರು? ಇದು ದೇವರು ಮಾಡುವಂತಹ ಗಾಯದಲ್ಲಿ ಫಸ್ಟ್ ಮೆಥಡ್. ಓಕೆ, ಈಗ ಎರಡನೇ ತರ ಇನ್ನೂ ಯಾವ್ಯಾವ ತರ ಮಾಡ್ಬೋದು? ಇನ್ನೂ ಯಾವ್ಯಾವ ಡಿಸೈನ್ ಅಲ್ಲಿ ಮಾಡ್ಬೋದು ದೇವ್ರ ಗಾಯವನ್ನ? ಎರಡನೇದಾಗಿ, ಓಕೆ, ಇಷ್ಟೊತ್ತು ಸಹ ಒಬ್ಬ ಮನುಷ್ಯ ತಪ್ಪು ಮಾಡಿದ್ರೆ ಆ ಮನುಷ್ಯರಿಗೆ ಕಲಿಸ್ಬೇಕಾದ್ರೆ ದೇವ್ರು ಯಾವ ತರ ಗಾಯ ಮಾಡ್ತಾರೆ ಅಂತ ಹೇಳಿ ನೋಡಿದ್ವಿ. ಈಗ ಒಂದು ಸಮಾಜ ಪೂರ್ತಿ ಕೆಟ್ಟೋಗಿದೆ ಅಂತ ಅನ್ಕೊಳ್ಳಿ, ಒಂದು ಊರ್ ಪೂರ್ತಿ ಕೆಟ್ಟೋಗಿದೆ ಅಂತ ಅನ್ಕೊಳ್ಳಿ, ಅಥವಾ ಬೇಡ, ಒಂದು ಊರಲ್ಲಿ ಬಹಳಷ್ಟು ಜನ ಕೆಟ್ಟೋಗಿದ್ದಾರೆ ಅಂತ ಅನ್ಕೊಳ್ಳಿ, ಬಹಳಷ್ಟು ಜನ ತಪ್ಪು ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳಿ, ಬಹಳಷ್ಟು ಜನ ಪಾಪ ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳಿ. ಈಗ ಇಷ್ಟೂ ಜನಕ್ಕೂ ಬುದ್ಧಿ ಕಲಿಸ್ಬೇಕು. ಹೇಗ್ ಕಲಿಸ್ಬೇಕು? ನೀವ್ ಹೇಳಿ, ಹೇಗ್ ಕಲಿಸ್ಬೇಕು? ಒಬ್ಬ ಮನುಷ್ಯನು ತಪ್ಪು ಮಾಡಿದ್ರೆ ಆ ಒಬ್ಬ ಮನುಷ್ಯನಿಗೆ ಪಾಠ ಕಲಿಸ್ಬೇಕು ಅಂತ ಹೇಳಿದ್ರೆ ಸಿಂಪಲ್ ಆಗಿ ಹಾಸಿಗೆ ಮೇಲೆ ಮಲಗಿಸಿದ್ರು ಒಂದು ಚಿಕ್ಕ ಅನಾರೋಗ್ಯ ಸಮಸ್ಯೆಯನ್ನ ತಗೊಂಡ್ ಬಂದ. ನಿಜನಾ? ಈಗ ಒಂದು ಸಮಾಜದಲ್ಲಿ ಬಹಳಷ್ಟು ಜನ ತಪ್ಪು ಮಾಡ್ತಿದ್ದಾರೆ ಅಂದಾಗ ಆ ಸಮಾಜದಲ್ಲಿ ಇರುವಂತಹ ಅಷ್ಟೂ ಜನಕ್ಕೆ ಹೇಗ್ ಬುದ್ಧಿ ಕಲಿಸ್ಬೇಕು? ಎಲ್ಲರನ್ನು ಹಾಸ್ಪಿಟಲ್ ಮಲಗಿಸಿದ್ರೆ ಆಗೋಗುತ್ತೆ? ಆವಾಗ ದೇವ್ರು ಇನ್ನೊಂದು ತರ ಗಾಯ ಮಾಡ್ತಾರೆ. ಒಂದು ಸಮಾಜಕ್ಕೆ ಒಂದೇ ಸರಿ ಗಾಯ ಮಾಡ್ಬೇಕು ಅಂತ ಹೇಳಿದ್ರೆ ಇನ್ನೊಂದು ತರ ಗಾಯ ಮಾಡ್ತಾರೆ. ಯಾವ ತರ ಗಾಯ ಮಾಡಬಹುದು? ಯೋಬನ ಗ್ರಂಥ 9ನೇ ಅಧ್ಯಾಯ 17ನೇ ವಚನ, 9:17. ಆತನು ಬಿರುಗಾಳಿಯಿಂದ ನನ್ನನ್ನು ಬಡಿಯುತ್ತಾ ಸುಮ್ಮನೆ ಒಂದರ ಮೇಲೊಂದು ಗಾಯ ಮಾಡುತ್ತಾ ಉಸಿರಾಡಗುಡಿಸದೆ ಕಹಿಯಾದ ಪದಾರ್ಥದಿಂದ ನನ್ನ ಹೊಟ್ಟೆಯನ್ನು ತುಂಬಿಸುತ್ತಾನೆ. ನಾನು ಏನ್ ಓದ್ಕೊಂಡ್ವಿ? ದೇವ್ರು ಮಾಡುವಂತಹ ಗಾಯಗಳಲ್ಲಿ ಸೆಕೆಂಡ್ ಮೆಥಡ್ ಏನಂತೆ? ಒಂದ್ ಸಮಾಜ ಪೂರ್ತಿಗೆ ಪಾಠ ಕಲಿಸ್ಬೇಕು ಅಂತ ಹೇಳಿದ್ರೆ ಹೇಗ್ ಕಲಿಸ್ತಾರಂತೆ? ಹೇಗ್ ಗಾಯ ಮಾಡ್ತಾರಂತೆ? ಒಂದಷ್ಟು ಜನರಿಗೆ ಒಟ್ಟಿಗೆ ಗಾಯ ಮಾಡ್ಬೇಕಾದ್ರೆ ಹೇಗ್ ಗಾಯ ಮಾಡಬಹುದಂತೆ ದೇವ್ರು? ಸಿಂಪಲ್. ಚೈನಾವನ್ನ ನೋಡ್ತಿದೀವ, ಚೈನಾದಲ್ಲಿ ಬಂದಿರುವಂತ ತುಫಾನ್ ನೋಡ್ತಿದೀವ. ಹೌದು, ಆಗೋಯ್ತಲ್ವ ಬಂದ್ರೆ.
ಒಂದ್ಸರಿ ತುಫಾನ್ ಬಂದ್ರೆ, ಒಂದ್ಸರಿ ಬಿರುಗಾಳಿನೋ ಸುಂಟರ ಗಾಳಿನೋ ಬಂದ್ರೆ, ನಾವು ಲಾಸ್ಟ್ ಟೈಮ್ ಆಲೋಚನೆ ಮಾಡಿದ್ವಿ ಗಾಳಿಯ ಬಗ್ಗೆ ಆಲೋಚನೆ ಮಾಡ್ಬೇಕಾದ್ರೆ, ಟೊರ್ನಾಡೋ, ಹೌದಾ, ಇದನ್ನೆಲ್ಲ ಆಲೋಚನೆ ಮಾಡಿದ್ವಲ್ವಾ? ಒಂದ್ ಸರಿ ಸುಂಟರ ಗಾಳಿ ಬಂದ್ರೆ ಅಥವಾ ಒಂದ್ ಸಾರಿ ಬಿರುಗಾಳಿ ಬಂದ್ರೆ ಮುಗ್ದೋಯ್ತಾ? ಒಂದ್ ಸಮಾಜಕ್ಕೆ ಪೂರ್ತಿ ಗಾಯ ಆಗೋಯ್ತಾ ಒಂದೇ ಸರಿ? ಹೌದು. ಅದನ್ನೇ ಇಲ್ಲಿ ಹೇಳ್ತಿದ್ದಾರೆ ಏನಂತೆ, ಆತನು ಬಿರುಗಾಳಿಯಿಂದ ನನ್ನನ್ನು ಬಡಿಯುತ್ತಾ, ಬಿರುಗಾಳಿ ಅಂದ್ರೆ ದೇವರು ಬಡಿಯುವಂತಹದ್ದು. ಇನ್ ಮುಂದೆ ಎಲ್ಲಾದ್ರೂ ಟಿವಿಯಲ್ಲಿ ಆನ್ ಮಾಡಿದ್ರೆ ನೀವು, ಆ ಟಿವಿಯಲ್ಲಿ ಯಾವ್ದಾದ್ರು ಬಿರುಗಾಳಿ ಬಂತು, ಈ ಊರ್ ಹೋಯ್ತು, ಆ ಊರ್ ಹೋಯ್ತು, ಇಷ್ಟ ಜನಕ್ಕೆ ತೊಂದರೆ ಆಗಿದೆ, ಇಷ್ಟ ಜನ ಸಾವನ್ನಪ್ಪಿದ್ದಾರೆ, ಇಷ್ಟ ಜನ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, ಹೌದಾ, ಇದನ್ನೆಲ್ಲ ನೀವು ನೋಡಿದ್ರೆ, ಇಷ್ಟ ಜನಕ್ಕೆ ಊಟ ಇಲ್ಲದೆ ಇರುವಂತ ಪರಿಸ್ಥಿತಿ ಆಗಿದೆ, ಎಲ್ಲಾದ್ರೂ ಟಿವಿಯಲ್ಲಿ ನಿಮಗೆ ಕಾಣಿಸಿದ್ರೆ ಏನು ಅರ್ಥ ಮಾಡ್ಕೋಬೇಕು? ದೇವರು ಸರಿಯಾಗಿ ಕಿವಿ ಹಿಂಡಿ ಬಡ್ದಿದ್ದಾರೆ ಅಂತ ಹೇಳಿ, ಹೌದಾ ಅಲ್ವಾ? ಯಾಕಂದ್ರೆ ದೇವರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಬಿರುಗಾಳಿ ಅನ್ನುವಂತಹದ್ದು ದೇವರು ಒಂದು ಊರನ್ನು, ಒಂದು ಸಮಾಜವನ್ನು ಬಡಿಯುವಂತಹದ್ದು. ಇನ್ನೊಂದ್ಸರಿ ಓದೋಣ ಅದೇ ಮಾತನ್ನ. ಆತನು ಬಿರುಗಾಳಿಯಿಂದ ನನ್ನನ್ನು ಬಡಿಯುತ್ತಾ, ಎಲ್ಲಾದ್ರೂ ನೋಡಿದ್ರ ನ್ಯೂಸ್ ಅಲ್ಲಿ? ಇದು ದೇವರು ಬಡಿತಿರುವಂತಹದ್ದು, ದೇವರು ತನ್ನ ಮಕ್ಕಳಿಗೆ ಮಾಡ್ತಿರುವಂತಹ ಗಾಯ ಇದು. ನಾವು ಅರ್ಥ ಮಾಡ್ಕೋಬೇಕಾಗಿರುವಂತಹದ್ದು ಇದೆಲ್ಲ, ಹೌದಾ? ಒಂದ್ಸಾರಿ ಬಿರುಗಾಳಿ ಬಂದ್ರೆ ಏನಾಗತ್ತೆ? ಒಂದಷ್ಟು ಜನ ಕಣ್ಣಿಗೆ ಕಾಣಿಸೋದಿಲ್ಲ ಫಸ್ಟ್, ಹೌದಾ, ಒಂದಷ್ಟು ಜನ ಕಾಣೆಯಾಗಿರ್ತಾರೆ. ಒಂದ್ಸಾರಿ ಸುಂಟರ ಗಾಳಿ ಬಂದ್ರೆ ಒಂದಷ್ಟು ಜನ ಕಾಣೆಯಾಗಿರ್ತಾರೆ, ಒಂದಷ್ಟು ಜನ ಹಾಸ್ಪಿಟಲ್ ಅಲ್ಲಿ ಇರ್ತಾರೆ, ಒಂದಷ್ಟು ಜನ ಪ್ರಾಣ ಕಳ್ಕೊಂಡಿರ್ತಾರೆ, ಶವಗಳು ಮಾತ್ರ ಸಿಕ್ಕಿರುತ್ತೆ, ಇನ್ನೊಂದಷ್ಟು ಜನರಿಗೆ ಊಟ ಅಂತೂ ಇರೋದಿಲ್ಲ, ಇನ್ನೊಂದಷ್ಟು ಜನ ಇರುವಂತಹ ಆಶ್ರಯಗಳನ್ನೆಲ್ಲ ಕಳ್ಕೊಂಡು ಬೀದಿಗೆ ಬಂದಿರ್ತಾರೆ. ನಿಜನಾ? ಇದನ್ನ ನೋಡ್ತಿರುವಂತಹ ಗವರ್ನಮೆಂಟ್ ಏನ್ ಮಾಡ್ಬೇಕು ಅಂತ ಹೇಳಿ ಗೊತ್ತಿಲ್ಲದೆ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿರ್ತಾರೆ, ಹೌದಾ? ಓಕೆ, ಇದೆ ಅಲ್ವಾ ಪರಿಸ್ಥಿತಿ, ಇದೆ ಅಲ್ವಾ? ಶ್ರೀಮಂತರಿಗೆ ತೊಂದರೆ ಆಗೋದಿಲ್ಲ ಅಂತ ಖಂಡಿತವಾಗ್ಲೂ ಅನ್ಕೋಬೇಡಿ. ಈ ತೊಂದರೆಗಳೆಲ್ಲ ಆದಾಗ ಬರೀ ಬಡವ್ರಿಗೆ ಮಾತ್ರ ಅಲ್ವಾ ಬ್ರದರ್ ಹೊಡೆಯುವಂತಹದ್ದು ಅಂತ ಖಂಡಿತವಾಗ್ಲೂ ಅನ್ಕೋಬೇಡಿ. ಶ್ರೀಮಂತರಿಗೆ ಏನು ತೊಂದರೆ ಆಗೋದಿಲ್ಲ ಅಂತ ಅನ್ಕೊಳ್ಲಿಕ್ಕೆ ಹೋಗ್ಬೇಡಿ. ಏನಕ್ಕೋಸ್ಕರ? ಫಸ್ಟ್ ಏನಾದ್ರು ಆದ್ರೆ ಅವರ ಬಿಸ್ನೆಸ್ ಗಳೇ ಇಂಪ್ಯಾಕ್ಟ್ ಆಗುತ್ತೆ, ಹೌದಾ? ಅವರ ಬಿಸ್ನೆಸ್ಗೆ ಒಂದು ಚಿಕ್ಕ, ಅವ್ರು ಮಾಡ್ತಿರುವಂತಹ ದೊಡ್ಡ ದೊಡ್ಡ ವ್ಯಾಪಾರಗಳಿಗೆ ಒಂದು ಚಿಕ್ಕ ಇಂಪ್ಯಾಕ್ಟ್ ಆದ್ರೂ ಅವರಿಗೆ ಮಕ್ಕಳನ್ನ ಕಳ್ಕೊಂಡಿರುವಷ್ಟು ನೋವಾಗತ್ತೆ, ಹೌದಾ? ಯಾಕಂದ್ರೆ ಅವ್ರಿಗೆ ಅದೇ ಅಲ್ವಾ ಉಸಿರು, ಅದೇ ಅಲ್ವಾ ಜೀವನ ಅವ್ರಿಗೆಲ್ಲ. ಅವ್ರ ವ್ಯಾಪಾರಗಳು ಕಂಪ್ಲೀಟ್ ಆಗಿ ಶಟ್ ಡೌನ್ ಆಗತ್ತಾ? ಹೌದು. ಎಲ್ಲರೂ ಸಹ ಬಳಲುವಂತಹ ಪರಿಸ್ಥಿತಿನ ಅದು. ಒಂದ್ಸರಿ ಬಿರುಗಾಳಿ ಬಂದ್ರೇನೋ ಅಥವಾ ಒಂದು ಸುಂಟರ ಗಾಳಿ ಬಂದ್ರೇನೋ, ಹೌದಾ? ಒಂದು ಸಮಾಜಕ್ಕೆ ಪಾಠ ಕಲಿಸ್ಬೇಕಾ? ಒಂದೇ ಒಂದು ಬಿರುಗಾಳಿಯನ್ನ ತಗೊಂಡ್ ಬಂದ್ರೆ ಸಾಕು. ಸಮಾಜದಲ್ಲಿರುವಂತಹ ಒಬ್ಬೊಬ್ಬರಿಗೂ ಯಾರ್ಯಾರು ಗಾಯ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೋ ಅಷ್ಟು ಜನರಿಗೆ ಗಾಯ ಆಗುತ್ತೆ. ಮುಂದೆ, ಆತನು ಬಿರುಗಾಳಿಯಿಂದ ನನ್ನನ್ನು ಬಡಿಯುತ್ತಾ ಸುಮ್ಮನೆ ಒಂದರ ಮೇಲೊಂದು ಗಾಯ ಮಾಡುತ್ತಾ. ಅದು ದೇವ್ರು ಗಾಯ ಮಾಡಿದ್ರೆ ಹೇಗಿರುತ್ತಂತೆ? ದೇವರು ಕೆಲವೊಮ್ಮೆ ಗಾಯ ಮಾಡಿದ್ರೆ ಹೇಗಿರುತ್ತಂತೆ? ಒಂದು ಗಾಯ ಆಗೋಗಿದೆ, ಅದೇ ಗಾಯದ ಮೇಲೆ ಇನ್ನೊಂದು ಗಾಯ ಮಾಡ್ತಿದಾರಂತೆ, ಹೌದಾ? ಒಂದು ಗಾಯ ಆಗಿದೆ, ಅದೇ ಗಾಯದ ಮೇಲೆ ಇನ್ನೊಂದು ಗಾಯ. ನೀವು ಗಾಯ ಆದ್ರೆ ಏನ್ ಮಾಡ್ತೀರಾ ಪ್ರಿಯರೇ? ನಿಮಗೆ ಗಾಯ ಆದ್ರೆ, ಯಾವ್ದಾದ್ರು ಒಂದು ದೇಹದಲ್ಲಿರುವಂತಹ ಒಂದು ಭಾಗಕ್ಕೆ, ಒಂದು ಅವಯವಕ್ಕೆ ಗಾಯ ಆದ್ರೆ, ಅಥವಾ ಈ ಕೈಗೆ ಗಾಯ ಆಗಿದೆ ಅಂತ ಅನ್ಕೊಳ್ಳಿ, ಏನ್ ಮಾಡ್ತೀವಿ? ಫಸ್ಟ್ ಅದಕ್ಕೆ ಔಷಧಿಯನ್ನೆಲ್ಲ ಹಾಕ್ತಿವ, ಓಕೆ, ಅದರ ಮೇಲೆ ಡ್ರೆಸ್ಸಿಂಗ್ ಮಾಡ್ತೀವ, ಬ್ಯಾಂಡೇಜ್ ಎಲ್ಲ ಹಾಕಿ, ಓಕೆ. ಅದಾದ ನಂತರ ಹೊರಗಡೆ ಈ ಗಾಯ ಆಗಿರುವಂತಹ ಕೈಯಲ್ಲೂ ತಾಕಬಾರ್ದಲ್ವ? ಎಲ್ಲಾದ್ರೂ ತಾಕಿದ್ರೆ ಮತ್ತೆ ಆ ಗಾಯ ಒಣಗುವಂತಹ ಲೇಟ್ ಆಗುತ್ತೆ, ಅಥವಾ ಮತ್ತೆ ಗಾಯದ ಮೇಲೆ ಇನ್ನೊಂದು ಗಾಯ ಆದ್ರೆ ಆ ನೋವು ತಡಿಲಿಕ್ಕೆ ಆಗೋದಿಲ್ಲ ಅನ್ನುವಂತ ಉದ್ದೇಶದಿಂದ ನೀವೇನ್ ಮಾಡ್ತೀರಾ? ಅದ್ರ ಮೇಲೆ ಇನ್ನೊಂದು ಮೌಲ್ಡಿಂಗ್ ಯಾವ್ದಾದ್ರು ಹಾಕೊಳ್ತೀವಿ, ಹೌದಲ್ಲ? ಅದ್ರ ಮೇಲೆ ಇನ್ನೊಂದು ಸಾರಿ ಪ್ಲಾಸ್ಟರ್ ಹಾಕೊಳ್ತೀವಿ, ಇನ್ನೊಂದು ಸಾರಿ ಬ್ಯಾಂಡೇಜ್ ಹಾಕೊಳ್ತೀವಿ. ಅಂದ್ರೆ ಒಂದು ಗಾಯ ಆಗಿರುವಂತಹ ಜಾಗವನ್ನ ಎಷ್ಟು ಸೇಫ್ ಮಾಡ್ತಿದ್ದೀರಾ ನೀವು? ಇಷ್ಟು ಸೇಫ್ ಮಾಡ್ತಿದ್ದೀರಿ, ಹೌದಾ? ಫಸ್ಟ್ ಔಷಧಿ, ಅದರ ಮೇಲೆ ಬ್ಯಾಂಡೇಜ್, ಅದರ ಮೇಲೆ ಒಂದು ಮೌಲ್ಡಿಂಗ್ ಹಾಕಿ, ಅದರ ಮೇಲೆ ಇನ್ನೊಂದು ಬ್ಯಾಂಡೇಜ್. ಏನಕ್ಕೋಸ್ಕರ? ಗಾಯ ಆಗಿರುವಂತಹ ಸ್ಥಳ ಅತಿ ಸೆನ್ಸಿಟಿವ್ ಏರಿಯಾ, ಅದಕ್ಕೆ ಮತ್ತೆ ಏನೂ ಸಹ ತಾಕಬಾರದು. ಇದು ನಿಮ್ಮ ಉದ್ದೇಶ. ಆದ್ರೆ ದೇವ್ರು ಕಲಿಸ್ಬೇಕಾದ್ರೆ ಏನ್ ಮಾಡ್ತಾರಂತೆ ಗೊತ್ತಾ? ಮಕ್ಕಳಿಗೆ ದೇವರು ಪಾಠ ಕಲಿಸ್ಬೇಕಾದ್ರೆ, ದೇವ್ರು ಗಾಯ ಮಾಡ್ಬೇಕಾದ್ರೆ ಏನ್ ಮಾಡ್ತಾರಂತೆ ಗೊತ್ತಾ? ಒಂದು ಗಾಯ ಆಗೋಗಿದೆ, ಒಂದು ಸರಿ ದೇವ್ರು ಬರೆ ಹಾಕಿದ್ದಾರೆ, ಈಗ ಬರೆಯನ್ನ ತಗೊಂಡೋಗಿ ಪಕ್ಕದಲ್ಲಿ ಹಾಕೋದಿಲ್ವಂತೆ. ಮತ್ತೆ ತಪ್ಪು ಮಾಡಿದ್ರೆ ಎಲ್ಲಿ ಹಾಕ್ತಾರಂತೆ? ಈಗಾಗಲೇ ಹಾಕಿರುವಂತಹ ಬರೆ ಇದೆಯಲ್ವಾ, ಗಾಯ ಇದೆಯಲ್ವಾ, ಅದರ ಮೇಲೆ ಇನ್ನೊಂದು ಹಾಕ್ತಾರಂತೆ. ಹೇಗಿರುತ್ತ ನೋವು? ಹೇಗಿರುತ್ತ ಬಾಧೆ? ಹೌದಾ? ಇವಾಗ ನಾವು ಅದನ್ನೇ ಓದ್ಕೊಂಡಂತ ಇನ್ನೊಂದ್ಸರಿ ಓದೋಣ. ಆತನು ಬಿರುಗಾಳಿಯಿಂದ ನನ್ನನ್ನು ಬಡಿಯುತ್ತಾ ಸುಮ್ಮನೆ ಒಂದರ ಮೇಲೊಂದು ಗಾಯ ಮಾಡುತ್ತಾ ಅನ್ನುವಂತಹ ಮಾತಿಗೆ ಅದೇ ಅರ್ಥ. ಒಂದು ಗಾಯ ಆಗಿದೆ, ಅದಿನ್ನೂ ಸಹ ಗಾಯವಾಗಿದೆ, ಅದಿನ್ನೂ ಸಹ ವಾಸಿಯಾಗಿಲ್ಲ, ಅದರ ಮೇಲೆ ಇನ್ನೊಂದು ಗಾಯ. ಹೇಗಿರುತ್ತೆ ಆ ಪರಿಸ್ಥಿತಿ? ಹೇಗಿರುತ್ತೆ? ಹೌದಲ್ವಾ? ಖುಷಿಯಾಗಿರುವಂತ ಸನ್ನಿವೇಶನ ನೋವಾಗತ್ತ, ಅಳು ಬರುತ್ತ, ಬಾಧೆ ಆಗತ್ತ, ಎಲ್ಲವೂ ಆಗತ್ತಲ್ಲ. ಇದಾದ್ರೆ ದೇವರ ಸ್ವಭಾವ ಇದು. ದೇವರು ಮಕ್ಕಳಿಗೆ ಕಲಿಸ್ಬೇಕು ಅಂತ ಅನ್ಕೊಂಡ್ರೆ ಅದನ್ನ ಕಲಿಯುವವರೆಗೂ ದೇವರಂತೂ ಬಿಡೋದಿಲ್ಲ. ನಾನು ಆಗ್ಲೇ ಹೇಳಿದೆ, ದೇವ್ರು ಕಲಿಸ್ಬೇಕು ಅಂತ ಅನ್ಕೊಂಡಿರುವಂತಹ ಮ್ಯಾಟರ್ನ ಎಷ್ಟು ಬೇಗ ಕಲಿತೀವೋ ಅಷ್ಟು ಒಳ್ಳೇದು ನಮಗೆ. ಇಲ್ಲದೆ ಹೋದ್ರೆ ಗಾಯ, ಅದರ ಮೇಲೆ ಇನ್ನೊಂದು ಗಾಯ,
ಅದರ ಮೇಲೆ ಇನ್ನೊಂದು ಗಾಯ. ಬೇಕಾ ನಮಗಿದೆಲ್ಲ? ಈ ಗಾಯದ ಮೇಲೆ ದೇವ್ರು ಗಾಯ ಮಾಡ್ತಾರೆ ಅನ್ನುವುದಕ್ಕೆ ಅದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಯಾವುದು ನಿಮ್ ತಲೆಗೆ ಬರ್ತಿದೆ? ಕೋವಿಡ್-19 ಅಲ್ವಾ? ಗಾಯದ ಮೇಲೆ ಗಾಯ ಅನ್ನುವುದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಲ್ವಾ? ಕೋವಿಡ್-19 ತಗೊಂಡ್ಬಂದಿದ್ಯಾರು? ದೇವ್ರೆ. ಏನಕ್ಕೋಸ್ಕರ? ಸಮಾಜದಲ್ಲಿರುವಂತವ್ರು ಸ್ವಲ್ಪ ಆದ್ರೂ ನಿಂತ ಆಲೋಚನೆ ಮಾಡ್ಲಿ, ಅವರ ಜೀವನ ಗಮ್ಯ ಸ್ಥಾನಗಳು ಏನು ಅಂತ ಹೇಳಿ ತಗೊಂಡ್ಬಂದ್ರೆ ಯಾಕಂದ್ರೆ ಇದಾಗ್ಲೇ ಹೇಳಿದೀನಿ, ಕೋವಿಡ್-19 ಬಂದಿರುವಂತಹದ್ದು ಅಪವಾದಿ ಕ್ರಿಯೆ ಬ್ರದರ್. ನಮ್ಗೆ ಜ್ವರ ಬಂದ್ರೆ ಅದು ಅಪವಾದಿ ಕ್ರಿಯೆ ಬ್ರದರ್, ತಲೆನೋವು ಬಂದ್ರೆ ಅದು ಅಪವಾದಿ ಕ್ರಿಯೆ ಅಲ್ಲ, ದೇವ್ರು ಮಾಡ್ತಿರುವಂತಹದ್ದು. ಜ್ವರ ಬಂತ, ದೇವ್ರು ಮಾಡಿತ್ತು. ಕೈಕಾಲು ನೋವು ಬಂತ, ದೇವ್ರು ಮಾಡಿತ್ತು. ಡೆಂಗ್ಯೂ ಬಂತ, ದೇವರೇ ತಗೊಂಡ್ಬಂದಿತ್ತು. ಕೋವಿಡ್ ಬಂತ, ದೇವರೇ ತಗೊಂಡ್ ಬಂದಿತ್ತು. ಏನಕ್ಕೋಸ್ಕರ? ಒಂದು ಸಮಾಜಕ್ಕೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿದ್ರೆ ಒಬ್ಬರಿಗೆ ರೋಗ ತೊಂದರೆ ಆಗೋದಿಲ್ಲ, ಅಷ್ಟು ಜನರಿಗೆ ಬರೋ ಹಂಗ್ ಮಾಡ್ಬೇಕು. ಹೌದಾ? ಅಷ್ಟು ಜನರಿಗೆ ಬರೋ ಹಂಗ್ ಮಾಡ್ಬೇಕು. ಓಕೆ, ಈಗ ಫಸ್ಟ್ ವೇವ್ ಅಲ್ಲಿ ಏನಾಯ್ತು ಪ್ರಿಯರೇ? ಕೋವಿಡ್ ನ ಹೇಗ್ ತಗೊಂಡ್ಬಂದ್ರು ದೇವ್ರು? ಒಂದು ಸೀಕ್ವೆನ್ಸ್ ಅಲ್ಲಿ ತಗೊಂಡ್ಬಂದ್ರು. ಹೌದಾ? ಒಂದೇ ಸರಿ ತಗೊಂಡ್ಬಂದ್ರೆ? ದೇವರ ಪ್ಲಾನ್ ತುಂಬಾ ಕ್ರಿಸ್ಟಲ್ ಕ್ಲಿಯರ್ ಆಗಿತ್ತು. ಏನು? ಕೋವಿಡ್ ನ ತಗೊಂಡ್ಬರ್ತೀನಿ, ಫಸ್ಟ್ ವೇವ್ ತಗೊಂಡ್ಬರ್ತೀನಿ. ಆ ಫಸ್ಟ್ ವೇವ್ ಅಲ್ಲಿ ಎಲ್ಲರಿಗೂ ಸಹ ಕೋವಿಡ್ ಬರೋ ಹಂಗೆ ಮಾಡೋದಿಲ್ಲ, ಸ್ವಲ್ಪ ಜನರಿಗೆ ಕೋವಿಡ್ ಅಟ್ಯಾಕ್ ಆಗೋ ಹಂಗೆ ಮಾಡ್ತೀವಿ. ಇನ್ನೊಂದಷ್ಟು ಜನರು ಏನ್ ಮಾಡ್ಬೇಕು? ಅಟ್ಯಾಕ್ ಆಗಿರುವಂತವರನ್ನು ನೋಡಿ, ಮರಣ ಹೊಂದಿರುವಂತವರನ್ನ ನೋಡಿ ಇವರು ಪಾಠ ಕಲಿಬೇಕು. ಹೌದಲ್ವಾ? ಇದು ದೇವರ ಪ್ಲಾನ್. ಸ್ಟಾರ್ಟಿಂಗ್ ಅಲ್ಲಿ ಕೋವಿಡ್ ಅನ್ನ ತಗೊಂಡ್ಬರ್ಬೇಕಾದ್ರೆ 2019 ಅಲ್ಲಿ ಏನು, ಫಸ್ಟ್ ವೇವ್ ಕೋವಿಡ್ ಅನ್ನ ತಗೊಂಡ್ ಬರ್ತೀನಿ, ಒಂದ್ ಸ್ವಲ್ಪ ಜನರನ್ನ ಮಾತ್ರ ಅದಕ್ಕೆ ಬಲಿ ಮಾಡ್ತೀನಿ, ಉಳಿದ ಜನ ಎಲ್ಲ ಏನ್ ಮಾಡ್ಬೇಕು? ಈ ಬಲಿಯಾದಂತವರನ್ನ ನೋಡಿ ಕಲಿಯಬೇಕು. ಇದು ದೇವರ ಪ್ಲಾನ್. ಓಕೆ, ಇದು ದೇವ್ರು ಮಾಡಿದಂತಹ ಫಸ್ಟ್ ಗಾಯ, ಮೊಟ್ಟ ಮೊದಲನೇ ಗಾಯ, ಫಸ್ಟ್ ವೇವ್ ಅನ್ನುವಂತಹದ್ದು. ಓಕೆ, ಇವಾಗ ನಾವೇನ್ ಮಾಡಿದ್ವಿ? ಫಸ್ಟ್ ವೇವ್ ಅಂತ ಏನ್ ಮಾಡಿದ್ವಿ? ಲಾಕ್ಡೌನ್ ಆಯ್ತಾ? ಎಲ್ಲಾ ಕಡೆನೂ ಲಾಕ್ಡೌನ್ ಆಯ್ತಾ? ಎಲ್ಲರೂ ಮನೆ ಸೇರ್ಕೊಂಡ ತಪ್ಪುಗಳು ಪಾಪ ಮಾಡುವಂತಹದ್ದು, ಪಬ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ, ಬಾರ್ಗಳಲ್ಲಿ ನಡಿಬಾರದಾಗಿರುವಂತಹ ಅನಾಚಕ ಕೃತ್ಯಗಳು ಬೇರೆ ಬೇರೆ ಕಡೆ ನಡೀತಿರುವಂತಹದ್ದು ಎಲ್ಲವೂ ಸಹ ಒಂದೇ ಸರಿ ಬಂದ್ ಆಯ್ತಾ? ಇಮಿಡಿಯೇಟ್ ಆಗಿ ಈ ಕ್ರೈಮ್ ರೇಟ್ಗಳು ಒಂದೇ ಸರಿ ಕಡಿಮೆ ಆಯ್ತಾ? ಓಕೆ, ಇದೆಲ್ಲ ಆದಾಗ ಫಸ್ಟ್ ವೇವ್ ಅಲ್ಲಿ ನನ್ನ ಮಕ್ಕಳು ಬುದ್ಧಿ ಕಲಿತಂತೆ ಇದ್ದಾರೆ, ಅವರ ನಡವಳಿಕೆಗಳು, ಅವ್ರ ಬುದ್ಧಿ ಕಲಿತಂತೆ ಇದೆ. ಸೊ ನಾನು ಮಾಡಿರುವಂತಹ ಗಾಯವನ್ನ ನಿಧಾನವಾಗಿ ವಾಸಿ ಮಾಡ್ತೀನಿ ಅಂತ ಹೇಳಿ ನಿಧಾನವಾಗಿ ಕೋವಿಡ್ ಕೇಸಸ್ ನ ಕಮ್ಮಿ ಮಾಡ್ತಾ ಇರ್ಬೇಕಾದ್ರೆ ಏನಾಯ್ತು? ಲಾಕ್ಡೌನ್ ಓಪನ್. ಮತ್ತೆ ಎಲ್ಲರೂ ಅದೇ ಬಾರ್ಗಳಲ್ಲಿ, ಮತ್ತೆ ಎಲ್ಲರೂ ಅದೇ ಪಬ್ಗಳಲ್ಲಿ, ಮತ್ತೆ ಎಲ್ಲರೂ ಅದೇ ಲೈವ್ ಬ್ಯಾಂಡ್ಗಳಲ್ಲಿ. ಹೌದಾ? ಇವಾಗ ದೇವ್ರ ಏನ್ ಮಾಡ್ಬೇಕು? ಇವಾಗ ನಾವು ಓದಂತಹ ವಚನದ ಪ್ರಕಾರ ದೇವ್ರ ಏನ್ ಮಾಡ್ಬೇಕು? ಏನ್ ಮಾಡ್ತಾರೆ ಅಂತ ಹೇಳಿ ಓದ್ಕೊಂಡಿದ್ದೀವಿ. ದೇವರು ಏನ್ ಮಾಡ್ತಾರೆ ಅಂತ ಹೇಳಿ ಓದ್ಕೊಂಡಿದ್ದೀವಿ. ಗಾಯ ಆಗಿದೆ, ಆ ಗಾಯವನ್ನ ನೋಡಿ ನಾವು ಕಲಿತಿಲ್ಲ. ಆ ಗಾಯ ವಾಸಿ ಆದಂತೆ ಎಲ್ಲ ಮತ್ತೆ ನಾವು ಹಳೆ ಚಟಕ್ಕೆ, ಹಳೆ ವಿಚಾರಕ್ಕೆ ಮತ್ತೆ ತಿರುಗಿ ನೋಡಿ ಹೋಗ್ತಿದೀವಿ. ಈಗ ದೇವ್ರ ಏನ್ ಮಾಡ್ಬೇಕು? ಈಗ ನಾವು ಓದಂತಹ ವಚನದ ಪ್ರಕಾರ ಏನ್ ಮಾಡ್ತೀನಿ ಅಂತ ಹೇಳಿ ಬರ್ಸಿದ್ದಾರೆ. ಗಾಯ ಮಾಡಿದ್ದಾರೆ, ಆ ಗಾಯಕ್ಕೆ ನಾವು ಕಲ್ತಿಲ್ಲ. ಏನ್ ಮಾಡ್ಬೇಕು ದೇವ್ರು? ಆ ಗಾಯದ ಮೇಲೆ ಪಕ್ಕದಲ್ಲಿ ಬರೆ ಹಾಕೋದಿಲ್ಲ, ಆ ಗಾಯದ ಮೇಲೆ ಇನ್ನೊಂದು ಬರೆ ಹಾಕ್ತಾರೆ. ಹೌದಲ್ವಾ? ಗಾಯದ ಮೇಲೆ ಇನ್ನೊಂದು ಗಾಯ ಮಾಡ್ತಾರೆ. ಏನ್ ಬಂತು? ಸೆಕೆಂಡ್ ವೇವ್. ಫಸ್ಟ್ ವೇವ್ ಅಲ್ಲಿ ಎಷ್ಟು ಜನ ಹೋದ್ರು ಅದಕ್ಕಿಂತ ಹೆಚ್ಚಾದ ಜನರನ್ನ ತಗೊಂಡು ಹೋಗಿದ್ದು ಅಂತ ಹೇಳಿದ್ರೆ ಸೆಕೆಂಡ್ ವೇವ್. ಹಾಕಿದ್ರ ದೇವ್ರು ಗಾಯದ ಮೇಲೆ ಇನ್ನೊಂದು ಗಾಯ ಮಾಡಿದ್ರೆ? ಫಸ್ಟ್ ವೇವ್ ಇನ್ನ ಸುಧಾರಿಸ್ಕೊಂಡಿಲ್ಲ. ಜನರು ಪೂರ್ತಿಯಾಗಿ ಫಸ್ಟ್ ವೇವ್ ಇಂದ ಇನ್ನೂ ಪೂರ್ತಿಯಾಗಿ ಚೇತರಿಸ್ಕೊಂಡಿಲ್ಲ. ಫಸ್ಟ್ ವೇವ್ ಇಂದ ಪೂರ್ತಿಯಾಗಿ ಅವರ ಜೀವನಗಳು ಸುಧಾರಣೆ ಆಗಿಲ್ಲ. ಎಷ್ಟೋ ಜನ ಕೆಲಸ ಕಳ್ಕೊಂಡಿದ್ದಾರೆ, ಎಷ್ಟೋ ಜನ ಉದ್ಯೋಗಗಳು, ಎಷ್ಟೋ ಜನ ವ್ಯಾಪಾರ ಲಾಸ್ ಆಗಿದೆ, ಎಷ್ಟೋ ಜನ ಕುಟುಂಬದಲ್ಲಿರುವಂತಹ ಸದಸ್ಯರನ್ನ ಕಳ್ಕೊಂಡಿದ್ದಾರೆ. ಹೌದಾ? ಸಾಕಷ್ಟು ಕಳ್ಕೊಂಡಿದ್ದಾರೆ ಈಗಾಗಲೇ ಫಸ್ಟ್ ವೇವ್ ಅಲ್ಲಿ. ಈಗಾಗಲೇ ಕಳ್ಕೊಂಡಿರುವಂತಹದ್ರಿಂದ ಇನ್ನೂ ಪೂರ್ತಿ ಚೇತರಿಕೆ ಹೊಂದಿಲ್ಲ ಜನ. ಇನ್ನು ಆ ಗಾಯದಿಂದ ಹೊರಗಡೆ ಬರ್ತಿದ್ದಾರೆ ನಿಧಾನವಾಗಿ. ಆ ಗಾಯದ ಮೇಲೆ ಅಷ್ಟರ ದೇವ್ರು ಇನ್ನೊಂದು ಬರೆ ಹಾಕುದು. ಏನು? ಸೆಕೆಂಡ್ ವೇವ್. ಯಾಕೆ? ಫಸ್ಟ್ ವೇವ್ ತಂದಿದ್ ಏನಕ್ಕೋಸ್ಕರ ದೇವ್ರು? ಫಸ್ಟ್ ವೇವ್ ಅಲ್ಲಿ ಸ್ವಲ್ಪ ಜನರನ್ನ ಬಲಿ ಮಾಡ್ತೀನಿ, ಉಳಿದ ಜನ ಎಲ್ಲ ನೋಡಿ ಅದನ್ನ ಕಲಿಬೇಕು. ಸ್ವಲ್ಪ ಜನ ಬಲಿ ಆದ್ರ ಆದ್ರು, ಉಳಿದ ಜನ ಅದನ್ನ ನೋಡಿ ಕಲ್ತ್ರ ಇಲ್ಲ. ಓಕೆ, ಇವಾಗ ಯಾವ ಪಾಪ್ಯುಲೇಷನ್ ಏನಿದೆಯೋ, ಯಾರ್ಯಾರು ಹಾಗೆ ಇದಾರೋ ಕೋವಿಡ್ ಫಸ್ಟ್ ವೇವ್ ಬಂದ ನಂತರ ಅದ್ರಲ್ಲಿ ಇನ್ನೊಂದ್ ಸ್ವಲ್ಪ ಜನರನ್ನ ತೆಗಿತೀನಿ ಹಾಗಾದ್ರೆ. ಯಾಕಂದ್ರೆ ನೀವು ನೋಡ್ ಕಲ್ತಿಲ್ಲ ಅಂತ. ನಾನು ಹೇಳ್ಬೇಕು ಅಂತ ಅನ್ಕೊಂಡಿರುವಂತಹದ್ದು, ನಾನು ಮಾನವ ಸಮಾಜಕ್ಕೆ ತಿಳಿಸ್ಬೇಕು ಅಂತ ಅನ್ಕೊಂಡಿರುವಂತಹದ್ದನ್ನ ನೀವು ಇನ್ನೂ ನೋಡಿ ಕಲಿತಿಲ್ಲ ಅಂತ ಅದ್ರಲ್ಲಿ ಇನ್ನೊಂದ್ ಸ್ವಲ್ಪ ಜನರನ್ನ ಹೇಳ್ಕೊತೀನಿ, ಅವರನ್ನ ಬಲಿ ಮಾಡ್ತೀನಿ. ನೀವ್ ಅವರನ್ನಾದ್ರೂ ನೋಡಿ ಕಲಿತೀರಾ? ನಿಮ್ಮನ್ನ ಉಳಿಸ್ತೀನಿ, ಇನ್ನೊಂದ್ ಸ್ವಲ್ಪ ದಿನ ಉಳಿಸ್ತೀನಿ. ಓಕೆ, ಇನ್ನೊಂದಷ್ಟು ಜನರನ್ನ ತೆಗೆದು ಹಾಕಿದ್ರು ಸೆಕೆಂಡ್ ವೇವ್. ಕಲ್ತ್ವಾ ಪಾಠ ಕಲ್ತ್ವಾ? ಕಲಿತಾ ಈ ಸಮಾಜ ಪಾಠವನ್ನ? ಇಲ್ಲ. ಇವಾಗ ಏನ್ ಮಾಡ್ಬೇಕು? ದೇವ್ರು ಬರ್ಸಿರುವಂತಹ ಮಾತೆ, ಗಾಯ ಮಾಡಿತ್ತೆ ನೀವ್ ಕಲ್ತಿಲ್ಲ, ಅದ್ರ ಮೇಲೆ ಇನ್ನೊಂದು ಗಾಯ ಮಾಡಿದೆ ಆಗ್ಲೂ ನೀವ್ ಕಲ್ತಿಲ್ಲ, ಅದ್ರ ಮೇಲೆ ಇನ್ನೊಂದು ಗಾಯ ಮಾಡುವವರೆಗೂ ನಾನು ಬಿಡೋದಿಲ್ಲ. ಯಾಕೆ? ಕಲಿಬೇಕಲ್ವಾ ನೀವು?
ಅದಕ್ಕೆ ಅಲ್ವಾ ಈ ಪ್ಲಾನ್ ಎಲ್ಲ, ಅದಕ್ಕೆ ಅಲ್ವಾ ನಿಮ್ಗೆ ನೋವಾಗುತ್ತೆ ಅಂತ ನನಗೆ ಗೊತ್ತಿದ್ರು, ನಿಮ್ಗೆ ಬಾಧೆ ಆಗುತ್ತೆ ಅಂತ ನನಗೆ ಗೊತ್ತಿದ್ರು, ನಾನು ಕೋವಿಡ್ ಅಂದ್ರೆ ಸಾಕಷ್ಟು ಜನ ಹಸ್ಕೊಂಡಿರ್ತಾರೆ ಅಂತ ಹೇಳಿ ನನಗೆ ಗೊತ್ತಿದ್ರು, ಏನಕ್ಕೋಸ್ಕರ ತಗೊಂಡ್ ಬರ್ತಿದ್ದೀನಿ ಈ ಲೋಕದಲ್ಲಿ ನಿಮ್ಗೆ ಬಾಧೆ ಆಗುತ್ತೆ, ನೋವಾಗ್ಬಾರ್ದು ಅಂತಲ್ಲ ನನ್ನ ಉದ್ದೇಶ. ಪರಲೋಕಕ್ಕೆ ನೀವೆಲ್ಲರೂ ಬರ್ಬೇಕು ಅನ್ನುವಂಥದ್ದು ನನ್ನ ಉದ್ದೇಶ. ನನಗೆ ಅದು ಮುಖ್ಯ. ಹೌದಾ? ಅದಕ್ಕೋಸ್ಕರ ನಿಮ್ಮನ್ನ ಪರಲೋಕ ಕರ್ಕೊಂಡ್ ಬರ್ಲಿಕ್ಕೋಸ್ಕರ, ನೀವೆಲ್ಲರೂ ಮಾರ್ಪಾಟು ಹೊಂದ್ಲಿಕ್ಕೋಸ್ಕರ, ನೀವೆಲ್ಲರೂ ಬದಲಾಗ್ಲಿಕ್ಕೋಸ್ಕರ, ಈ ಲೋಕದಲ್ಲಿ ನಿಮಗೆ ಬಾಧೆ ಆದ್ರೂ, ನೀವು ಈ ಲೋಕದಲ್ಲಿ ನಿಮ್ಗೆ ನೋವಾದ್ರೂ ಐ ಡೋಂಟ್ ಮೈಂಡ್. ಯಾಕಂದ್ರೆ ನೀವೆಲ್ಲ ಪರಲೋಕಕ್ಕೆ ಬರ್ಬೇಕಲ್ಲ, ಆ ಉದ್ದೇಶವನ್ನ ಇಟ್ಕೊಂಡು ಮತ್ತೆ ತಗೊಂಡ್ ಬಂದ್ರು ಥರ್ಡ್ ವೇವ್. ಹೌದಾ? ಥರ್ಡ್ ವೇವ್ ಅಲ್ಲಿ ಉತ್ಪತ್ತಿಯಾದಂತಹ ಆ ವೇರಿಯಂಟ್ಗಳು ಚೇಂಜ್ ಆಗ್ತಿತ್ತಲ್ವಾ, ವೈರಸ್ ವೇರಿಯಂಟ್ಗಳು ಚೇಂಜ್ ಆಗ್ತಿತ್ತಲ್ವಾ. ಕೋವಿಡ್ ಥರ್ಡ್ ವೇವ್ ಅಲ್ಲಿ ಆ ವೇರಿಯಂಟ್ ಏನು ಬದಲಾಯಿತು, ಅದು ದ ಮೋಸ್ಟ್ ಡೇಂಜರಸ್ ವೇರಿಯಂಟ್ ಅಂತ ಡಾಕ್ಟರ್ಗಳು ಕನ್ಫರ್ಮೇಶನ್ ಕೊಟ್ಟಂತ. ಯಾಕೆ 2 ಗಾಯ ಮಾಡಿದ್ರು ಈಗಾಗಲೇ, ಕಲ್ತ್ವಾ? ಥರ್ಡ್ ವೇವ್ ಅಲ್ಲಿ ಬಂದಂತಹ ವೈರಸ್ ಇನ್ನೂ ಡೆಡ್ಲಿ ಆಗಿರುವಂತಹದ್ದು, ಅತಿ ಬೇಗನೆ ಜನರನ್ನ ಕೊಲ್ಲುವಂತಹದ್ದು, ಸರ್ವೈವಲ್ ರೇಟ್ ಅತಿ ಹೆಚ್ಚು ಕಡಿಮೆ ಇರುವಂತಹದ್ದು. ಹೌದಾ? ಏನ್ ಅರ್ಥ ಆಗ್ತಿದೆ ಪ್ರಿಯರೇ ನಮ್ಗೆ ಇದನ್ನೆಲ್ಲ ನೋಡ್ಬೇಕಾದ್ರೆ? ದೇವ್ರು ಗಾಯ ಮಾಡಿದ್ರೆ ಹೇಗೆಲ್ಲ ಇರುತ್ತೆ, ದೇವ್ರು ಮಾಡುವಂತಹ ಗಾಯಗಳಲ್ಲಿ ಎಷ್ಟೆಷ್ಟು ಡಿಸೈನ್ ಇದೆ, ಎಷ್ಟೆಷ್ಟು ಟೈಪ್ಸ್ ಇದೆ ಅಂತ ಹೇಳಿ ನೋಡ್ತಿದೆ. ಮೊಟ್ಟ ಮೊದಲನೇದಾಗಿ ಒಬ್ಬ ಮನುಷ್ಯನನ್ನ ಹಾಸಿಗೆ ಮೇಲೆ ಮಲಗಿಸ್ತಾರೆ, ಆ ಮನುಷ್ಯನಿಗೆ ಪಾಠ ಕಲಿಸ್ಬೇಕಾದ್ರೆ. ಎರಡನೇದಾಗಿ ಒಂದು ಸಮಾಜಕ್ಕೆ ಕಲಿಸ್ಬೇಕು, ಒಂದು ಊರಿಗೆ ಕಲಿಸ್ಬೇಕು ಅಂತ ಹೇಳಿದ್ರೆ ಪಾಠವನ್ನ ಒಂದು ಬಿರುಗಾಳಿಯನ್ನು ತಗೊಂಡ್ ಬಂದ್ರೆ ಸಾಕು, ಒಂದ್ಸಾರಿ ಸುನಾಮಿಯನ್ನ ತಗೊಂಡ್ ಬಂದ್ರೆ ಸಾಕು, ಒಂದ್ಸಾರಿ ಚಂಡಮಾರುತವನ್ನ ತಗೊಂಡ್ ಬಂದ್ರೆ ಸಾಕು. ಹೌದಾ? ಆ ರೀತಿ ಬೇಕಾದ್ರೂ ಬಡಿತಾರೆ. ನೆಕ್ಸ್ಟ್ ಇನ್ನೊಂದ್ ಗಾಯ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದಷ್ಟು ಜನರಿಗೆ ಕಣ್ಣಿಗೆ ಕಾಣದೇ ಇರುವಂತಹ ವೈರಸ್ ಅನ್ನ ತಗೊಂಡ್ ಬಂದು ಬೇಕಾದ್ರೂ ಗಾಯ ಮಾಡ್ತಾರೆ. ಕಲ್ತಿಲ್ವಾ? ಮತ್ತೆ ಗಾಯ ಮಾಡ್ತಾರೆ. ಆ ಗಾಯ ಈಗಾಗಲೇ ಮಾಡಿರುವಂತಹ ಗಾಯದ ಪಕ್ಕದಲ್ಲಿ ಮಾಡೋದಿಲ್ಲ, ಅದ್ರ ಮೇಲೆ ಮಾಡ್ತಾರೆ. ದೇವರ ಗಾಯಗಳು ತಡ್ಕೊಳ್ಲಿಕ್ಕಾಗದೇ ಇರುವಷ್ಟು ಕಠಿಣವಾಗಿರುತ್ತೆ ಪ್ರಿಯರೇ. ದೇವರು ಗಾಯ ಮಾಡಿದ್ರೆ ಅದನ್ನ ನಾವು ಸಹಿಸಲಿಕ್ಕೆ ಆಗದೇ ಇರುವಷ್ಟು ಕಠೋರವಾಗಿರುತ್ತೆ. ನಾನು ಆಗ್ಲೇ ಹೇಳಿದ್ನಲ್ವಾ, ದೇವರ ಉದ್ದೇಶ ಒಂದೇ, ನಾವೆಲ್ಲರೂ ಸರಿ ಹೋಗ್ಬೇಕು, ನಮಗ್ ನೋವು ಆಗ್ಬಾರ್ದು ಅನ್ನುವಂತಹದಲ್ಲ ದೇವರ ಉದ್ದೇಶ. ಆ ನೋವು ಶಾಶ್ವತವಾಗಿರುವಂತಹ ನೋವಿದೆಯಲ್ವಾ, ಪಾತಾಳ ಅನ್ನುವಂತಹದ್ದು, ಈ ಜೀವನ ಆದ ನಂತರ ಆ ನೋವಿಗೆ, ಶಾಶ್ವತವಾಗಿರುವಂತಹ ನೋವಿಗೆ ಹೋಗ್ಬಾರ್ದು ನನ್ನ ಮಕ್ಕಳು. ಇಲ್ಲ ಅವ್ರಿಗೆ ನೋವಾದ್ರೂ ಪರವಾಗಿಲ್ಲ, ಇಲ್ಲ ಅವ್ರಿಗೆ ಬಾಧೆ ಆದ್ರೂ ಪರವಾಗಿಲ್ಲ, ಇಲ್ಲ ಅವ್ರಿಗೆ ಕೋವಿಡ್ ಇಂದ ಒಂದಷ್ಟು ಬಾಧೆ ಆದ್ರೂ ಪರವಾಗಿಲ್ಲ, ಒಂದಷ್ಟು ಕಷ್ಟಗಳು ಬಂದ್ರೂ ಪರವಾಗಿಲ್ಲ, ಆದ್ರೆ ಆ ಶಾಶ್ವತವಾಗಿರುವಂತಹ ನೋವಿಗೆ ನನ್ನ ಮಕ್ಕಳು ಹೋಗ್ಬಾರ್ದು. ಅವ್ರು ಆ ನೋವಿಗೆ ಹೋಗ್ಬಾರ್ದು ಅಂತ ಹೇಳಿದ್ರೆ ಇಲ್ಲಿ ನಾನು ಅವರಿಗೆ ಗಾಯ ಮಾಡುವಂತಹದ್ದು ತಪ್ಪದು. ಅರ್ಥ ಆಯ್ತಾ ನಮಗೆ? ದೇವ್ರು ಗಾಯ ಮಾಡಿದ್ರೆ ಹೇಗ್ ಮಾಡ್ತಾರೆ? ಹೀಗೆಲ್ಲ ಮಾಡ್ತಾರೆ. ಸಹಿಸ್ಕೊಂಡಿರ್ತೀವ? ಸಹಿಸ್ಕೊಳ್ಲಿಕ್ಕೆ ಆಗತ್ತೆ ಅಂತ ನಿಮ್ಗೆ ಅನ್ನಿಸ್ತಿದ್ಯಾ? ದೇವ್ರು ಮಾಡುವಂತಹ ಗಾಯವನ್ನ ಸಹಿಸ್ಕೊಳ್ಲಿಕ್ಕಾಗತ್ತೆ ಅಂತ ನಿಮ್ಗೆ ಅನ್ನಿಸ್ತಿದ್ಯಾ? ಇನ್ನೊಂದು ವಚನವನ್ನ ನೋಡೋಣ ಸತ್ಯವೇದದಲ್ಲಿ. ಜ್ಞಾನೋಕ್ತಿಗಳು 27ನೇ ಅಧ್ಯಾಯ, ಜ್ಞಾನೋಕ್ತಿಗಳು 27ನೇ ಅಧ್ಯಾಯ 6ನೇ ವಚನ, 27:6. ಮಿತ್ರನು ಮಾಡುವ ಗಾಯಗಳು ಮೇಲಿಗಾಗಿಯೇ, ಶತ್ರುವಿನ ಮುದ್ದುಗಳು ಹೇರಳವಾಗಿವೆ. ಸಾಕು ಪ್ರಿಯ, ಏನರ್ಥ ಆಯ್ತು ನಮ್ಗೆ ವಚನದಲ್ಲಿ? ಯಾರಂತೆ ಗಾಯ ಮಾಡುವಂತವ್ರು? ಯಾರಂತೆ? ನಿಮಗೆ ಯಾರಾದ್ರೂ ನೀವು ಮಾಡ್ತಿರುವಂತಹ ತಪ್ಪನ್ನ ತಿಳಿಸಿ ಹೇಳಿದ್ರ, ನೀವು ಮಾಡ್ತಿರುವಂತಹ ತಪ್ಪು ಬ್ರದರ್ ಸತ್ಯವೇದ ಪ್ರಕಾರ ಅಂತ ಹೇಳಿದ್ರ, ಅವರೇ ನಿಮಗೆ ನಿಜವಾದ ಮಿತ್ರ. ನೀವು ಮಾಡ್ತಿರುವಂತಹದಕ್ಕೆಲ್ಲ ಸರಿ ಬ್ರದರ್, ಸೂಪರ್ ಬ್ರದರ್, ನೀವು ಪಾಪ ಮಾಡ್ತಿದ್ದೀರಾ ಅಂತ ಗೊತ್ತಿರುತ್ತೆ, ಆದ್ರೂ ಸಹ ಸೂಪರ್ ಬ್ರದರ್, ಹಂಗೆ ಮಾಡಿ ಬ್ರದರ್, ಇನ್ನು ಪಾಪಿಗಳಾಗಿ ಬ್ರದರ್, ಹೋಗಿ ಬ್ರದರ್ ನರಕಕ್ಕೆ ಅಂತ ಯಾರಾದ್ರೂ ಇದ್ರೆ, ಯಾರಾದ್ರೂ ನೀವು ಮಾಡ್ತಿರುವಂತಹ ಎಲ್ಲಾ ವಿಚಾರಗಳಿಗೂ ಸರಿ ಅನ್ನುವಂಥವ್ರು ಇದ್ರೆ, ನೀವು ಮಾಡ್ತಿರುವಂತಹ ತಪ್ಪಾಗಿದ್ರು ಸಹ ಅದನ್ನು ಗುರುತಿಸಿ ಹೇಳದೇ ಇರುವಂತವ್ರು ನಿಮ್ಮ ಸುತ್ತ ಇದ್ರೆ, ಅವರೆಲ್ಲ ನಿಜವಾಗ್ಲೂ ಫ್ರೆಂಡ್ಸ್. ಯಾಕಂದ್ರೆ ಲೋಕದ ಜನ ಸಾಧಾರಣವಾಗಿ ನಾವು ಮಾಡ್ತಿರುವಂತಹ ಎಲ್ಲಾ ವಿಚಾರಕ್ಕೂ ಟಿಕ್ ಹಾಕುವಂತವರನ್ನ, ಸರಿ ಅನ್ನುವಂತವರನ್ನೇ ಫ್ರೆಂಡ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಹೌದಾ? ಯಾರನ್ನ ಫ್ರೆಂಡ್ ಅಂತ ಕನ್ಸಿಡರ್ ಮಾಡ್ತೀವಿ ನಾವು ಮಾಡ್ತಿರುವಂತಹದ್ದಕ್ಕೆಲ್ಲ ಸರಿ ಅನ್ಬೇಕು, ಅವರನ್ನ ಫ್ರೆಂಡ್ ಅಂತ ಕನ್ಸಿಡರ್ ಮಾಡ್ತೀವಿ. ನಿಜನ? ಅವರಲ್ವಂತೆ ನಿಜವಾಗ್ಲೂ ಫ್ರೆಂಡ್ ಯಾರಂತೆ? ನಿಜವಾಗ್ಲೂ ಫ್ರೆಂಡ್ ಯಾರಂತೆ? ನಾವು ಮಾಡ್ತಿರುವಂತಹ ತಪ್ಪು ಅಂತ ಹೇಳಿ ನಮಗೆ ಬುದ್ಧಿ ಕಲಿಸುವಂತವರು ನಿಜವಾಗ್ಲೂ ಫ್ರೆಂಡ್, ಅವರೇ ನಿಜವಾಗ್ಲೂ ಸ್ನೇಹಿತರು. ಈ ವಚನವನ್ನು ಓದಿದಾಗ ಯಾರು ನಿಜವಾಗ್ಲೂ ಫ್ರೆಂಡ್ ಅಂತ ನಿಮ್ಗೆ ಅರ್ಥ ಆಗ್ತಿದೆ? ಈಗ ನೀವು ಓದಂತಹ ವಚನವನ್ನು ಓದಿದಾಗ ಯಾರು ನಿಜವಾಗ್ಲೂ ಫ್ರೆಂಡ್ ನಮಗೆ? 27:6, ಮಿತ್ರನು ಮಾಡುವ ಗಾಯಗಳು. ನಿಜವಾದ ಮಿತ್ರ ಏನ್ ಮಾಡ್ತಾರಂತೆ? ನಾವು ಮಾಡುವಂತಹ ಎಲ್ಲಾ ಕೆಲಸಗಳಿಗೂ ಸರಿ ಅಂತ ಹೇಳೋದಿಲ್ವಂತೆ. ನಾವು ತಪ್ಪು ಮಾಡ್ತಿದ್ರೆ ಅದನ್ನ ತಪ್ಪು ಅಂತ ಹೇಳ್ತಾರಂತೆ. ಹೌದಾ? ಅವಾಗ ನಮ್ಗೇನಾಗತ್ತೆ? ಗಾಯ ಆಗತ್ತೆ. ಯಾಕಂದ್ರೆ ನಾವು ಮಾಡ್ತಿರುವಂತಹದನ್ನ ತಪ್ಪು ಅಂತ ಅವ್ರು ಹೇಳಿದ್ರೆ ನಮ್ಗೆ ನೋವಾಗತ್ತ ಮನಸ್ಸಿಗೆ? ಹೌದು. ಗಾಯ ಆಗತ್ತೆ. ಅದನ್ನೇ ಇಲ್ಲಿ ಹೇಳ್ತಿರುವಂತಹದ್ದು. ಮಿತ್ರನು ಮಾಡುವ ಗಾಯಗಳು ಮೇಲಿಗಾಗಿಯೇ. ಕೆಳಗಡೆ ಶತ್ರುವಿನ ಮುದ್ದುಗಳು ಹೇರಳವಾಗಿವೆ.
ಶತ್ರುಗಳು ಅಂದ್ರೆ ಯಾರು ಗೊತ್ತಾ? ನಾವು ಮಾಡ್ತಿರುವಂತಹದಕ್ಕೆಲ್ಲ ಸರಿ ಬ್ರದರ್, ನೀವು ಮಾಡ್ತಿರುವಂತಹ ಸೂಪರ್ ಬ್ರದರ್ ಅಂತ ಹೇಳ್ತಿರ್ತಾರಲ್ವಾ, ಇವರೇ ಶತ್ರುಗಳು. ಯಾಕೆಂದ್ರೆ ಅವ್ರು ಯಾವಾಗ್ಲೂ ಮುದ್ದಿಡ್ತಿರ್ತಾರೆ ಅಂತ ಹೇಳಿದ್ರೆ ಅವ್ರು ಯಾವಾಗ್ಲೂ ಗಾಯ ಮಾಡೋದೇ ಇಲ್ಲ. ಯಾಕೆಂದ್ರೆ ನಾವು ಮಾಡುವಂತಹ ತಪ್ಪುಗಳನ್ನ ಹೇಳೋದೇ ಇಲ್ಲ, ಬುದ್ಧಿ ಕಲಿಸುವುದೇ ಇಲ್ಲ ನಮಗೆ, ಹೌದಲ್ವಾ? ಇವರು ಶತ್ರುಗಳು. ಈ ತರದವರು ನಮ್ಮ ಸುತ್ತ ಯಾರಾದ್ರೂ ಇದ್ರೆ ಅವರನ್ನ ದೂರ ಇಡಿ. ಯಾವಾಗ್ಲೂ ನಾವು ಹೇಳ್ತಿರುವಂತಹದನ್ನ ಮಾಡ್ತಿರುವಂತಹದಕ್ಕೆಲ್ಲ ಸರಿ ಸರಿ ಅನ್ನುವಂಥವ್ರು ಯಾರಾದ್ರೂ ಇದ್ರೆ, ಅಥವಾ ನಾವು ತಪ್ಪು ಮಾಡ್ತಿದ್ರು ಅದನ್ನ ತಿಳಿಸಿ ಬುದ್ಧಿ ಹೇಳದೇ ಇರುವಂತವ್ರು ನಮ್ಮ ಸುತ್ತ ಇದ್ರೆ ಅವರನ್ನ ದೂರ ಇಡಿ ಫಸ್ಟ್. ನಿಜವಾಗ್ಲೂ ಸ್ನೇಹಿತರು ಯಾರು? ಇದು ತಪ್ಪು ಅಂತ ಹೇಳುವಂತವರು ಸ್ನೇಹಿತರು. ನೀವು ಮಾಡ್ತಿರುವಂತಹದ್ದು ಪಾಪ ಅಂತ ಹೇಳುವಂತವರು ಸ್ನೇಹಿತರು ತಪ್ಪು ಮಾಡಿದಾಗ. ಓಕೆ, ಆದ್ರೆ ಈ ಲೋಕದಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ಈ ಗುಣ ಯಾರು ಹೊಂದ್ಕೊಂಡಿದ್ದಾರೆ? ಈ ಗುಣವನ್ನು ಯಾರು ಪ್ರದರ್ಶನ ಮಾಡ್ತಿದ್ದಾರೆ? ದೇವರು. ಮಕ್ಕಳ, ನೀವು ಮಾಡ್ತಿರುವಂತಹದ್ದು ತಪ್ಪು. ನೀವು ಮಾಡ್ತಿರುವಂತಹ ತಪ್ಪನ್ನ ನಾನು ಬಿಡಿಸ್ಬೇಕು ಅಂತ ಹೇಳಿದ್ರೆ ನಾನ್ ನಿಮಗೆ ಗಾಯ ಮಾಡ್ಬೇಕು. ಹೌದಾ? ತಪ್ಪನ್ನ ಐಡೆಂಟಿಫೈ ಮಾಡಿ ಯಾರು ಬುದ್ಧಿ ಕಲಿಸ್ತಿದ್ದಾರೆ ಇಲ್ಲಿ? ದೇವರು. ಅದಕ್ಕೆ ಇಲ್ಲಿ ಹೇಳಿರುವಂತಹದ್ದು, ಎಲ್ಲರಿಗಿಂತ ದೊಡ್ಡ ಫ್ರೆಂಡ್ ಯಾರಾದ್ರೂ ಇದ್ದಾರೆ ಪ್ರಪಂಚದಲ್ಲಿ ಅಂದ್ರೆ ಅವರು ದೇವರು ಮಾತ್ರ. ಯಾಕೆ? ನಾವು ಮಾಡುವಂತಹ ಪ್ರತಿಯೊಂದೊಂದು ತಪ್ಪನ್ನು ಬಿಡುವುದಿಲ್ಲ ನೋಡಿ. ಒಂದು ಚಿಕ್ಕ ತಪ್ಪನ್ನು ಮಾಡಿದ ತಕ್ಷಣ ಆಗ್ಲೇ ಶುರು ಮಾಡಿರ್ತಾರೆ ಟ್ರೈನಿಂಗ್ ಅನ್ನ. ಒಂದು ಚಿಕ್ಕ ತಪ್ಪನ್ನು ಮಾಡಿದ ತಕ್ಷಣ ಆಗ್ಲೇ ಒಂದು ಗಾಯವನ್ನು ಮಾಡಿರ್ತಾರೆ. ಅಷ್ಟೊಂದು ಬಾಧ್ಯತೆ ಇದೆಯಾ ನಮ್ಮ ಮೇಲೆ? ಹೌದು. ನಾವು ಹೋಗ್ಬಾರ್ದಲ್ವಾ ನನ್ನ ನಿತ್ಯ ನರಕಕ್ಕೆ ನಾವು ಹೋಗ್ಬಾರ್ದಲ್ವಾ? ಆ ಬಾಧ್ಯತೆಯಿಂದ ನಾವೊಂದು ಚಿಕ್ಕ ತಪ್ಪನ್ನ ಮಾಡಿದ ತಕ್ಷಣ ಅಲ್ಲಲ್ಲೇ ಕಲಿಸ್ತಿದ್ದಾರೆ, ಅಲ್ಲಲ್ಲೇ ಮತ್ತೆ ಟ್ರೈನಿಂಗ್ ತಗೊಳ್ತಿದ್ದಾರೆ, ಅಲ್ಲಲ್ಲೇ ಮತ್ತೆ ಶಿಕ್ಷೆ ಕೊಡ್ತಿದ್ದಾರೆ, ಅಲ್ಲಲ್ಲೇ ಗಾಯ ಮಾಡ್ತಿದ್ದಾರೆ. ಮತ್ತೆ ಗಾಯ ಮಾಡಿದ ಕಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಗಾಯ ಮಾಡ್ತಿದ್ದಾರೆ. ನಮಗ್ ಅನ್ನಿಸ್ಬೋದು ದೇವ್ರಿಗೆ ಏನ್ ಕರುಣೆ ಇಲ್ವಾ? ಬರೆ ಹಾಕಿದ್ಮೇಲೆ ಯಾರಾದ್ರೂ ಅದ್ರ ಮೇಲೆ ಬರೆ ಹಾಕ್ತಾರ ಅಂತ ಹೇಳಿದ್ರೆ, ದೇವ್ರಿಗಿರುವಷ್ಟು ಕರುಣೆ ನಮಗಿಲ್ಲ, ದೇವ್ರಿಗಿರುವಷ್ಟು ಪೇಷನ್ಸ್ ನಮಗಿಲ್ಲ. ಯಾಕಂದ್ರೆ ದೇವರ, ನಾನು ಆಗ್ಲೇ ಹೇಳಿದ್ನಲ್ವಾ, ದೇವರ ಏಮ್ ಬಂದು ನಾವು ನರಕಕ್ಕೆ ಹೋಗ್ಬಾರ್ದು ಅಂತ, ಇಲ್ಲಿ ನಮಗ್ ಗಾಯ ಆಗ್ಬಾರ್ದು ಅಂತ ಅಲ್ಲ. ಹಾಗಾದ್ರೆ ಮಿತ್ರನು ಅನ್ನುವಂಥವ್ರು ನಿಜವಾಗ್ಲೂ ಗಾಯ ಮಾಡ್ತಾರೆ. ಅವರು ನಾವು ಮಾಡ್ತಿರುವಂತಹ ತಪ್ಪನ್ನ ನಮಗ್ ತಿಳಿಸಿ, ನಮಗಾಗ ಬೇಜಾರಾಗಬಹುದು, ಆಗ ಮನಸ್ಸಿಗೆ ನೋವಾಗ್ಬೋದು. ನಂದೇ ತಪ್ಪು ಅಂತ ಹೇಳಿದ್ನಲ್ವಾ ಈ ವ್ಯಕ್ತಿ, ನಂದೇ ತಪ್ಪು ಅಂತ ಹೇಳಿದ್ನಲ್ವಾ ಅಂತ ಹೇಳಿ. ಆದ್ರೆ ಅದು ತಪ್ಪು. ಆ ತಪ್ಪನ್ನ ನಮಗ್ ತಿಳಿಸಿರುವಂತವರು ನಮ್ಮ ನಿಜವಾದ ಮಿತ್ರರು. ಆ ಕೆಲಸವನ್ನು ಮಾಡ್ತಿರುವಂತಹದ್ದು ಈ ಪ್ರಸಂಗದಲ್ಲಿ ದೇವರು. ನಾವು ತಪ್ಪು ಮಾಡ್ಬೇಕಾದ್ರೆ ಎಲ್ಲ ನಮಗ್ ಗಾಯ ಮಾಡ್ತಿರುವಂತಹದ್ದು ದೇವರು. ನೀವ್ ಯಾರನ್ನಾದ್ರೂ ನಿಜವಾಗ್ಲೂ ಬೆಸ್ಟ್ ಫ್ರೆಂಡ್ ಅಂತ ಹೇಳಿ ಟ್ರೀಟ್ ಮಾಡ್ಬೇಕಾದ್ರೆ ದೇವರನ್ನ ಟ್ರೀಟ್ ಮಾಡಿ. ಇನ್ಯಾರನ್ನೂ ಸಹ ಪ್ರಪಂಚದಲ್ಲಿ ಬೆಸ್ಟಿ ಅಂತ ಹೇಳ್ಕೊಳಕ್ಕೆ ಹೋಗ್ಬೇಡಿ, ಹೌದಲ್ವಾ? ಯಾರು ಬೆಸ್ಟಿ, ಯಾರು ಬೆಸ್ಟ್ ಫ್ರೆಂಡ್, ಯಾರು ಪ್ರಪಂಚದಲ್ಲಿ? ಎಲ್ಲರೂ ಸಹ ನಂಬಿ ಮೋಸ ಮಾಡುವಂತವರೇನ? ಎಲ್ಲರೂ ಸಹ, ಯಾರೂ ಸಹ ಪೂರ್ತಿಯಾಗಿ ನಂಬಿಕೆ ವಿಶ್ವಾಸ ಇಡ್ಲಿಕ್ಕಾಗದೇ ಇರುವಂತವರೇನ ಲೋಕದಲ್ಲಿ? ಹೌದು. ನಿಜವಾಗ್ಲೂ ಪೂರ್ತಿಯಾಗಿ ನಂಬೇಕಾದ್ರೆ ದೇವರನ್ನ, ಪೂರ್ತಿಯಾಗಿ ಸ್ನೇಹಿತ ಅಂತ ಹೇಳಿ ಕನ್ಸಿಡರ್ ಮಾಡ್ಬೇಕು ಅಂತ ಹೇಳಿದ್ರೆ ದೇವರನ್ನು ಕನ್ಸಿಡರ್ ಮಾಡಿ. ಒಂದ್ಸಾರಿ ದೇವರು ಅಬ್ರಹಾಮನ ಫ್ರೆಂಡ್ ಅಂತ ಹೇಳಿ ಕಾದ್ರು. ಈ ಫ್ರೆಂಡ್ಶಿಪ್ ಅವ್ರ ಕೊನೆವರೆಗೂ ಸಹ ಅವ್ರ ಉಸಿರು ಹೋಗುವವರೆಗೂ ಮುರಿಲೇ ಇಲ್ಲ, ಹೌದಾ? ಆ ರೀತಿಯಾಗಿರುವಂತಹ ನಿಜವಾದ ಟ್ರೂ ಫ್ರೆಂಡ್ ದೇವರು. ಆ ಫ್ರೆಂಡ್ಶಿಪ್ ಅನ್ನ ಉಳಿಸ್ಕೊಳ್ಳಿ. ಓಕೆ, ನಮ್ಮ ಸಂದೇಶಕ್ಕೆ ವಾಪಸ್ ಬರುವಂತಹದ್ದಾದ್ರೆ ಈ ವಚನದಲ್ಲಿ ಏನ್ ಓದ್ಕೊಂಡ್ವಿ? ಗಾಯ ಮಾಡುವಂತವರೇ ಸ್ನೇಹಿತರು. ಇಲ್ಲಿ ಗಾಯ ಮಾಡ್ತಿರುವಂತಹದ್ದು ದೇವರು. ಆ ದೇವರು ಗಾಯ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಮೇಲಿಗಾಗಿನೇ ಅಂತ ಇವಾಗ ನಾವು ಓದಿರುವಂತಹ ವಚನದಲ್ಲಿ ಓದ್ಕೊಂಡ್ವಲ್ವಾ? ಸ್ನೇಹಿತನು ಗಾಯ ಮಾಡುವಂತಹದ್ದು ಮೇಲಿಗಾಗಿಯೇ, ಒಳಿತಿಗಾಗಿಯೇ, ನಮ್ಮ ಒಳಿತಿಗೋಸ್ಕರ, ನಮ್ಮ ಉದ್ಧಾರಕ್ಕೋಸ್ಕರ. ನಮ್ಮ ಗಾಯ ಮಾಡಿದ್ರೆ ದೇವ್ರಿಗೆ ಬರುವಂತ ಸಂತೋಷ ಏನೂ ಇಲ್ಲ. ದೇವ್ರು ಬಾಧೆ ಪಡ್ತಿರ್ತಾರೆ, ಅಯ್ಯೋ ನನ್ನ ಮಕ್ಕಳಿಗೆ ನಾನೇ ನೋವು ಮಾಡಿದ್ನಲ್ವ, ನಾನೇ ಬಾಧೆ ಪಡಿಸಿದ್ನಲ್ವಾ, ಆದ್ರೂ ಪಡಿಸ್ಲೇಬೇಕು. ಯಾಕಂದ್ರೆ ನಾವು ಕಲಿಯೋದಿಲ್ಲ ಅಲ್ವಾ ಇಲ್ಲಂದ್ರೆ, ಹೌದಾ? ಓಕೆ, ಕೊನೆ ವಚನ ಇವತ್ತಿಗೆ. ಜ್ಞಾನೋಕ್ತಿಗಳು 20ನೇ ಅಧ್ಯಾಯ, ಜ್ಞಾನೋಕ್ತಿಗಳು 20ನೇ ಅಧ್ಯಾಯ 30ನೇ ವಚನ, 20-30. ಗಾಯ ಮಾಡುವ ಪೆಟ್ಟುಗಳು ಕೆಟ್ಟದವನ್ನು ತೊಳೆದು ಬಿಡುವವು, ಏಟುಗಳು ಅಂತರಂಗಕ್ಕೆ ತಗುಲುವವು. ಗಾಯ ಏನ್ ಮಾಡುತ್ತಂತೆ? ಗಾಯಕ್ಕೆ ತನ್ನದೇ ಆಗಿರುವಂತ ಸ್ಪೆಷಾಲಿಟಿ ಇದೆ ಪ್ರಿಯರೇ. ನನ್ನ ಮಕ್ಕಳಿಗೆ ಗಾಯನೇ ಮಾಡೋದಿಲ್ಲ, ಒಂದ್ಸಾರಿನೂ ಹೊಡೆದಿಲ್ಲ, ಒಂದ್ಸಾರಿನೂ ಬೈದಿಲ್ಲ ಅನ್ನುವಂಥವ್ರು ದಯವಿಟ್ಟು ತಿಳ್ಕೊಳ್ಳಿ. ಗಾಯ ಮಾಡಿಲ್ಲ ಅಂತ ಹೇಳಿದ್ರೆ ಗಾಯಕ್ಕೆ ತನ್ನದೇ ಆಗಿರುವಂತ ಸ್ಪೆಷಾಲಿಟಿ ಇದೆ, ಅದಕ್ಕೆ ತನ್ನದೇ ಆಗಿರುವಂತ ಉತ್ತಮವಾಗಿರುವಂತ ಕ್ಯಾರೆಕ್ಟರಿಸ್ಟಿಕ್ ಇದೆ. ಏನು ಆ ಕ್ಯಾರೆಕ್ಟರಿಸ್ಟಿಕ್? ಏನಂತೆ? ಗಾಯಕ್ಕಿರುವಂತ ಕೆಪಾಸಿಟಿ ಏನಂತೆ? ಗಾಯ ಮಾಡುವ ಪೆಟ್ಟುಗಳು ಕೆಟ್ಟದ್ದನ್ನು ತೊಳೆದು ಬಿಡುವವು. ಗಾಯ ಮಾಡುವ ಪೆಟ್ಟುಗಳು ಕೆಟ್ಟದ್ದನ್ನು ತೊಳೆದು ಬಿಡುವವು. ಗಾಯ ಮಾಡುವಂತ ಏಟುಗಳು ಏನ್ ಮಾಡುತ್ತಂತೆ? ಕೆಟ್ಟದ್ದಿದ್ರೆ ಅದನ್ನ ತೆಗೆದುಹಾಕುತ್ತಂತೆ, ಹೌದಾ? ಗಾಯ ಮಾಡಿದ್ರೇನೆ ಅಲ್ವಾ ನಮ್ಗೆ ಅರ್ಥ ಆಗುವಂತಹದ್ದು. ನಮಗೇನಾದ್ರೂ ಏಟ್ ಆದ್ರೇನೆ ಅಲ್ವಾ ನಮ್ಗೆ ಅದರ ತೀವ್ರವಾಗಿರುವಂತಹ ಇಂಪ್ಯಾಕ್ಟ್ ಬಿದ್ದು ನಾವು ಮುಂದಿನ ಸಾರಿ ಅದನ್ನ ಮಾಡದೇ ಇರ್ಲಿಕ್ಕೆ ಆಲೋಚನೆ ಬರುವಂತಹದ್ದು. ಗಾಯಕ್ಕಿರುವಂತ ಸ್ಪೆಷಾಲಿಟಿ ಅದು, ಏಟುಗಳಿಗಿರುವಂತ ಸ್ಪೆಷಾಲಿಟಿ ಅದು. ಅದು ನಡಿಬೇಕು. ಪ್ರತಿಯೊಬ್ಬೊಬ್ಬ ಮನುಷ್ಯನ ಜೀವನದಲ್ಲೂ ದೇವ್ರ ಗಾಯ ಮಾಡ್ಬೇಕು. ನಮ್ಮಲ್ಲಿರುವಂತ ಕೆಟ್ಟದ್ದು ಹೋಗ್ಬೇಕಾದ್ರೆ ದೇವ್ರ ಗಾಯ ಮಾಡ್ಬೇಕು. ಈ ತರ ಗಾಯ ಮಾಡಿ ಕಲ್ಸಿ ಒಂದು ದಿನ
ಪರ್ಫೆಕ್ಟ್ ಆಗಿರುವಂತ ಹ್ಯೂಮನ್ ಬೀಯಿಂಗ್ಸ್ ಆಗಿರ್ತೀವಿ, ಅವತ್ತು ನಮ್ಮ ಜೀವನ ಪರಲೋಕಕ್ಕೆ ಹೋಗ್ಲಿಕ್ಕೆ ರೆಡಿ ಆಗಿರುತ್ತೆ. ಅವತ್ತು ದೇವರು ನಮ್ಮ ಪ್ರಾಣವನ್ನ ಕೇಳಿದ್ರು ಸಹ ಖಚಿತವಾಗಿ ನಾನು ಪರಲೋಕಕ್ಕೆ ಹೋಗ್ತೀನಿ ಅನ್ನುವಂತೆ ಕಾನ್ಫಿಡೆಂಟ್ ಆಗಿ ಹೇಳ್ಬೋದು. ಯಾವಾಗ ಅದಾಗ್ಬೇಕು ಅಂತ ಹೇಳಿದ್ರೆ ದೇವ್ರು ಮಾಡ್ತಿರುವಂತಹ ಗಾಯವನ್ನ ಪ್ರತಿದಿನ ಕೂತು ಯೋಚನೆ ಮಾಡಿ, ಇದೇನಕ್ಕೋಸ್ಕರ ಮಾಡಿದ್ರು ದೇವ್ರು, ಇದನ್ನೇನಕ್ಕೋಸ್ಕರ ಮಾಡಿದ್ರು ಅಂತ ಯೋಚನೆ ಮಾಡಿ, ಓಕೆ ಈ ಗಾಯವನ್ನ ಈ ತಪ್ಪಿಗೋಸ್ಕರ ಮಾಡ್ದ ತಂದೆ, ಓಕೆ ಈ ತಪ್ಪ ನಾನು ಮತ್ತೆ ಮಾಡೋದಿಲ್ಲ, ಮಾಡದೇ ಇರ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಈ ತರ ಪ್ರತಿದಿನನೂ ಸಹ ಸ್ಟೆಪ್ ಬೈ ಸ್ಟೆಪ್ ಹತ್ತುತ್ತಾ ಮೇಲೆ ಹೋಗ್ತಾ ಪರಲೋಕಕ್ಕೆ ಹತ್ತಿರವಾಗ್ತಾ ಹೋಗ್ತೇವೆ. ಆದ್ರೆ ಇಲ್ಲಿ ಮಾಡ್ಬೇಕಾಗಿರುವಂತಹ ಒಂದೇ, ದೇವ್ರು ಗಾಯ ಮಾಡಿದ್ರೆ ಅದನ್ನ ನಾವು ಗುರುತಿಸ್ಬೇಕು. ಇದು ನಮಗೆ ಆಗ್ಬೇಕಾ, ಬೇರೆ ಯಾರಿಗೂ ಆಗ್ಬಾರ್ದಿತ್ತ? ನಿಮಗೆ ಏನಕ್ಕೋಸ್ಕರ ದೇವ್ರು ಗಾಯ ಮಾಡಿದ್ರು ಅಂದ್ರೆ ನಿಮ್ಮ ಮೇಲೆ ಜಾಸ್ತಿ ಪ್ರೀತಿ ಇರುವಂತದ್ದು ದೇವರಿಗೆ. ಅವ್ರು ತಪ್ಪು ಮಾಡಿದ್ರು ಅವ್ರಿಗೇನು ಆಗಿಲ್ಲ ಅಂತ ಹೇಳಿದ್ರೆ ದೇವರಿಗೆ ಅವ್ರು ಬೇಕಾಗಿಲ್ಲ. ದೇವರು ಅವ್ರಿಗಿಂತ ಹೆಚ್ಚಾಗಿ ನಿಮ್ಮನ್ನ ಪ್ರೀತಿ ಮಾಡ್ತಿದ್ದಾರೆ, ನಿಮ್ಮನ್ನ ಆರಿಸ್ಕೊಂಡಿದ್ದಾರೆ, ಹೌದಲ್ವಾ? ಅದಕ್ಕೋಸ್ಕರ ದೇವ್ರು ಗಾಯ ಮಾಡಿದಾಗ ಇದು ನನಗೆ ಆಗ್ಬೇಕಾ, ಈ ಕೆಟ್ಟ ವಿಚಾರ ನನಗೆ ಸಂಭವಿಸ್ಬೇಕಾ ಅನ್ನುವುದಕ್ಕಿಂತ ಹೆಚ್ಚಾಗಿ ದೇವ್ರೆ ಇದು ನೀವ್ ಮಾಡಿರುವಂತಹ ಗಾಯ ಅಂತ ಹೇಳಿ ನನ್ಗೆ ಅರ್ಥ ಆಯ್ತು. ಈಗ ನೀವು ಮಾಡಿರುವಂತಹ ಗಾಯ ಅಂತ ಹೇಳಿ ನನ್ಗೆ ಅರ್ಥ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ 2 ಏನು? ರೀಸನ್ ಹುಡ್ಕೊಂಡು ಹೋಗ್ಬೇಕು. ಈ ಗಾಯವನ್ನು ನೀವ್ ಏನಕ್ಕೋಸ್ಕರ ಮಾಡಿದ್ರಿ? ನಾನು ಯಾವ ತಪ್ಪು ಮಾಡಿದ್ದೀನಿ ನನ್ನ ಜೀವನದಲ್ಲಿ, ಯಾವ ಪಾಪ ಮಾಡಿದ್ದೀನಿ ನನ್ನ ಜೀವನದಲ್ಲಿ, ಅಥವಾ ನನ್ನ ಪರೀಕ್ಷೆಗೆ ಏನಾದ್ರು ಕೊಡ್ತಿದ್ದೀರಾ ಈ ಗಾಯವನ್ನ? ಕೆಲವೊಂದು ಸಾರಿ ನಾವು ತಪ್ಪು ಮಾಡದೇ ಇದ್ರೂ ಸಹ ಪರೀಕ್ಷೆಗೋಸ್ಕರ ಕೆಲವೊಂದು ಕಷ್ಟಗಳನ್ನ, ಬಾಧೆಗಳನ್ನ ದೇವರು ತಗೊಂಡ್ ಬರುವಂತಹದ್ದು ಸರ್ವೇ ಸಾಮಾನ್ಯವಾಗಿ ಇರುತ್ತೆ. ಆದ್ರೆ ಮೋಸ್ಟ್ ಪ್ರಾಬಬ್ಲಿ ನಾನು ಈಗಾಗಲೇ ಹೇಳಿದಂಗೆ ಏನಾದ್ರೂ ಸಹ 99% ಆಫ್ ದ ಕೇಸಸ್ ಅಲ್ಲಿ ನಮಗ್ ಕಲಿಸ್ಬೇಕು ಅಂತಾನೆ ಇರುತ್ತೆ. ಓಕೆ, ಅದನ್ನ ನಾವು ಯೋಚನೆ ಮಾಡ್ತಾ ಈ ಗಾಯವನ್ನ ಏನಕ್ಕೋಸ್ಕರ ಮಾಡಿದೆ, ಈ ತಪ್ಪನ್ನ ಮಾಡಿದ್ನ, ಓಕೆ ಈ ತಪ್ಪನ್ನ ಹಾಗಿದ್ರೆ ಇನ್ ಮುಂದೆ ಮಾಡೋದಿಲ್ಲ. ಈ ತರ ಆದ್ರೆ ಗಾಯ ಮಾಡಿರುವಂತಹ ದೇವರೇ ಆ ಗಾಯವನ್ನ ಅತಿ ಬೇಗನೆ ಕಟ್ತಾರೆ. ಇಲ್ಲ ನಾವು ಡಿಲೇ ಮಾಡಿದ್ವ, ದೇವ್ರು ಮಾಡಿರುವಂತಹ ಗಾಯವನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಡಿಲೇ ಮಾಡಿದ್ವ, ಹಾಗಿದ್ರೆ ಖಚಿತ ದೇವರ ಗಾಯದ ಮೇಲೆ ಇನ್ನೊಂದು ಗಾಯ ಮಾಡುವಂತಹದ್ದು ಖಚಿತ. ಇನ್ನೊಂದ್ಸರಿ ಓದನ, ಈಗ ಓದಂತಹ ವಚನವನ್ನ, ಗಾಯ ಮಾಡುವ ಪೆಟ್ಟುಗಳು ಕೆಟ್ಟದ್ದನ್ನು ತೊಳೆದು ಬಿಡುವವು. ಗಾಯ ಮಾಡುವಂತಹ ಪೆಟ್ಟುಗಳು ಕೆಟ್ಟದ್ದನ್ನು ತೊಳೆದು ಬಿಡುವವು. ಇಲ್ಲಿ ದೇವರು ಹಾಗಾದ್ರೆ ನಮ್ಮ ಗಾಯ ಮಾಡ್ತಿರುವಂತಹದೆಲ್ಲ ಏನಕ್ಕೋಸ್ಕರ? ನಮ್ಮಲ್ಲಿರುವಂತಹ ಕೆಟ್ಟದ್ದನ್ನು ತೊಳಿಲಿಕ್ಕೋಸ್ಕರ. ಮುಂದೆ 2ನೇ ಸಾಲು, ಏಟುಗಳು ಅಂತರಂಗಕ್ಕೂ ತಗಲುವವು. ಏಟುಗಳು ಎಲ್ಲಕ್ ಬೀಳುತ್ತಂತೆ? ನಮಗೆ ಹುಷಾರಿಲ್ಲದೆ ಇರುವಂತಹ ಪರಿಸ್ಥಿತಿಯನ್ನು ದೇವ್ರು ತಗೊಂಡ್ ಬಂದ್ರೆ ಆ ಏಟುಗಳು ಬರೀ ನಮ್ಮ ಶರೀರಕ್ಕೆ ಮಾತ್ರ ಅಲ್ಲ, ನಮ್ಮ ಶರೀರಕ್ಕೆ ಮಾತ್ರ ನೋವು ಕೊಡ್ತಿಲ್ಲ, ಅದು ಎಲ್ಲಿಗೆ ಹೋಗಿ ಹೊಡೆದಿದೆ? ಅಂತರಂಗಕ್ಕೆ, ಮನಸ್ಸಿಗೆ ಹೋಗಿ ಹೊಡಿಬೇಕು. ದೇವರು ಶರೀರಕ್ಕೆ ಮಾತ್ರ ಬಾಧೆ ಆಗ್ಬೇಕು ಅಂತ ಹೇಳಿ ಗಾಯ ಮಾಡ್ತಿಲ್ಲ, ಮನಸ್ಸಿಗೆ ಹೋಗ್ಬೇಕು. ನನ್ನ ಮಗನ ಮನಸ್ಸಿಗೆ ಹೋಗ್ಬೇಕು ಆ ಗಾಯ. ಅವ್ನು ಕುತ್ಕೊಂಡು ಯೋಚನೆ ಮಾಡ್ಬೇಕು ತನ್ನ ಮನಸ್ಸಿನಲ್ಲಿ, ಏನಕ್ಕೋಸ್ಕರ ಆಯ್ತಿದು, ಏನಕ್ಕೋಸ್ಕರ ದೇವ್ರು ನನಗ್ ತಗೊಂಡ್ ಬಂದ್ರು, ನಾನು ತಪ್ಪು ಮಾಡಿದ್ನ, ಪಾಪ ಮಾಡಿದ್ನ, ಹಾಗಾದ್ರೆ ಮುಂದೆ ಮಾಡೋದಿಲ್ಲ ಅಂತ ನೀವು ಅಂತರಂಗದಲ್ಲಿ ಯೋಚನೆ ಮಾಡ್ಬೇಕು. ಗಾಯ ಮಾಡ್ತಿರುವಂತಹದ್ದು ಬರೀ ಶರೀರಕ್ಕೆ ಮಾತ್ರ ತಾಕ್ಲಿ ಅಂತಲ್ಲ, ಅದು ಅಂತರಂಗಕ್ಕೆ ಹೋಗ್ಬೇಕು ಅಂತ. ಹೌದಾ? ಇದು ಗಾಯಕ್ಕಿರುವಂತಹ ಸ್ಪೆಷಾಲಿಟಿ. ಯಾವುದೂ ಸಹ ಪ್ರಪಂಚದಲ್ಲಿ ಯಾವುದೂ ಸಹ ನಮಗ್ ಕಲಿಸ್ಲಿಕ್ಕೆ ಆಗದೇ ಇರುವಂತಹ ವಿಷಯವನ್ನ ಯಾವ್ದು ಕಲಿಸುತ್ತೆ? ಗಾಯ ಕಲಿಸುತ್ತೆ. ಅದು ಆ ಗಾಯ ದೇವರ ಕಡೆಯಿಂದ ಬರ್ಬೇಕಾದ್ರೆ ಅದಕ್ಕೆ ಪೂರ್ಣ ವಿಧೇಯರಾಗಿ, ತಂದೆ ಇದು ನೀವ್ ಮಾಡಿರುವಂತಹ ಗಾಯ ಅಂತ ಹೇಳಿ ಫಸ್ಟ್ ರೆಕಗ್ನೈಸ್ ಮಾಡಿ, ಅದನ್ನ ಐಡೆಂಟಿಫೈ ಮಾಡಿ, ಇದು ದೇವರಿಂದ ಆಗಿರುವಂತಹದ್ದು ಅಂತ ಹೇಳಿ ಫಸ್ಟ್ ಆಕ್ಸೆಪ್ಟ್ ಮಾಡಿ, ಸ್ವೀಕಾರ ಮಾಡಿ, ತಿರುಗಿ ಬೀಳದೆ ಇದು ನನಗೆ ಆಗ್ಬೇಕಾ, ನಿನ್ನ ಕರುಣೆ ಇಲ್ವಾ ದೇವ್ರೆ ಅನ್ನುವಂತಹದ್ದೆಲ್ಲ ಮಾತಾಡದೆ ಸ್ವೀಕಾರ ಮಾಡಿ, ಅಕ್ಸೆಪ್ಟ್ ಮಾಡಿ, ಈ ದೇವ್ರ ಕಡೆಯಿಂದ ಆಗಿರುವಂತಹದ್ದು. ನಾನು ಯಾವ ತರ ಸರ ಹೋಗ್ಬೇಕು ಈ ಗಾಯವಾಸಿ ಆಗ್ಬೇಕಾದ್ರೆ ಅನ್ನುವಂತಹದನ್ನ ಯೋಚನೆ ಮಾಡ್ತಾ ನಮ್ಮ ಮುಂದಿನ ಜೀವನವನ್ನು ನಾವು ಸಾಗಿಸ್ತೀವ. ಇದು ದೇವರು ಮಾಡುವ ಗಾಯ ಅನ್ನುವಂಥ ಸಂದೇಶದಲ್ಲಿ ಮೊದಲನೇ ಭಾಗ. ಇದರ ಕಂಟಿನ್ಯೂಷನ್ 2ನೇ ಭಾಗ ಮುಂದಿನ ಮಂಗಳವಾರ ಇದೇ ಸಮಯಕ್ಕೆ. ಓಕೆ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಂಡು. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಒಂದು ಮಹೋನ್ನತವಾಗಿರುವಂತಹ ದಿನವನ್ನು ಕೊಟ್ಟಿಕ್ಕಾಗಿ ನಮಗೆ ಸ್ತೋತ್ರಪ್ಪ. ನೀವು ಕೊಟ್ಟಿರುವಂತಹ ಅತ್ಯಮೂಲ್ಯವಾಗಿರುವಂತಹ ಸಮಯದಲ್ಲಿ ನಿಮ್ಮ ಅತ್ಯಮೂಲ್ಯವಾಗಿರುವಂತಹ ಜ್ಞಾನವನ್ನ ಅರ್ಥ ಮಾಡಿ ತಿಳ್ಕೊಂಡಿದ್ದೀವಿಯಪ್ಪ. ತಂದೆ, ನೀವು ಗಾಯವನ್ನ ಕಟ್ಟುವಂತವರು, ಇದು ನಮಗೆ ಇಷ್ಟು ದಿನ ಗೊತ್ತಿದ್ದಂತಹ ವಿಚಾರ. ಆದ್ರೆ ನೀವು ಗಾಯ ಮಾಡುವಂತವ್ರು ಅಂತ ಹೇಳಿ ನಾವು ಇವತ್ತು ಅರ್ಥ ಮಾಡ್ಕೊಂಡಿದ್ದೀವಿ ಅಪ್ಪ. ನೀವು ಮಾಡುವಂತಹ ಗಾಯಗಳು ಎಷ್ಟು ಭಯಂಕರವಾಗಿದೆ ಅಂತ ಅರ್ಥ ಮಾಡ್ಕೊಂಡಿದ್ದೀವಿ ಅಪ್ಪ. ಒಬ್ಬ ಮನುಷ್ಯನಿಗೆ ನೀವು ಪಾಠ ಕಲಿಸ್ಬೇಕು ಅಂತ ಹೇಳಿದ್ರೆ ಅವನಿಗೆ ನೀವು ಮಾಡುವಂತಹ ಗಾಯ ಬೇರೆ. ಒಂದು ಸಮಾಜಕ್ಕೆ ನೀವು ಪಾಠ ಕಲಿಸ್ಬೇಕಾದ್ರೆ ಆ ಸಮಾಜಕ್ಕೆ ನೀವು ಮಾಡುವಂತಹ ಗಾಯ ಬೇರೆ. ಇಡೀ ಪ್ರಪಂಚಕ್ಕೆ ಒಂದೇ ಸರಿ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿದ್ರೆ ಇಡೀ ಪ್ರಪಂಚಕ್ಕೆ ನೀವು ಮಾಡುವಂತಹ ಗಾಯ ಬೇರೆ. ನಮ್ಗೆ ಅರ್ಥ ಆಗಿದೆ ಅಪ್ಪ. ನಾವೆಲ್ಲರೂ ಸಹ ಇನ್ ಮುಂದೆ ನಮ್ಮ ಜೀವನಗಳನ್ನ ಭಯ ಭಕ್ತಿಯಿಂದ ನಿಮಗೆ ವಿಧೇಯರಾಗಿ, ಸತ್ಯವೇದದಲ್ಲಿ ನೀವು ಬರೆಸಿರುವಂತಹ ಮಾತಿನ ಪ್ರಕಾರ, ಸತ್ಯವೇದದಲ್ಲಿರುವಂತಹ ವಚನಗಳಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾ, ನಿಮ್ಮ ಮಾತುಗಳನ್ನ ಉತ್ತಮ ಸ್ಥಾನದಲ್ಲಿ ಇಡ್ತಾ, ಪ್ರಾರ್ಥನೆಗಳನ್ನು ಮಿಸ್ ಮಾಡದೆ, ಗೂಗಲ್ ಮೀಟ್ ಅನ್ನು ಮಿಸ್ ಮಾಡದೆ, ಸತ್ಯವೇದವನ್ನು ಓದುವಂತಹದನ್ನ ಮಿಸ್ ಮಾಡದೆ ನಮ್ಮ ಜೀವನವನ್ನ ಸಾಗಿಸ್ಕೊಂಡು ಹೋಗ್ತೀವಿ ಅನ್ನುವಂತಹ ಭರವಸೆಯನ್ನು ಕೊಡ್ತಾ,
ತಂದೆ ಈ ಕಾರ್ಯಕ್ರಮಕ್ಕೋಸ್ಕರ ಕಷ್ಟಪಡ್ತಿರುವಂತಹ ಸಭಾಪಾಲಕರ ಕುಟುಂಬವನ್ನ ನೆನಪಿಸ್ಕೊಡಿ ಅನ್ನುವಂತ ಕೋರಿಕೆ ನಿಮ್ಮ ಮುಂದೆ ಇಡ್ತಾ, ಅಟೆಂಡ್ ಆಗಿರುವಂತಹ ಪ್ರತಿಯೊಬ್ಬೊಬ್ಬರನ್ನು ಆತ್ಮಕ್ಕೆ ಸಂಬಂಧಪಟ್ಟ ಆಶೀರ್ವಾದಗಳಿಂದ ಆಶೀರ್ವದಿಸಿ ಅನ್ನುವಂತಹ ಕೋರಿಕೆ ನಿಮ್ಮ ಮುಂದೆ ಇಡ್ತಾ, ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್.